ನಮಸ್ತೆ. ನಮಸ್ತೆ. ಏನವ್ವ ನನ್ ಧ್ವನಿ ನನಗೆ ಕೇಳಿಸ್ತಾ ಇದೀಯಾ? ಅದ್ ನಾನು ಇವತ್ತು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು, ಆದ್ರೆ ನಂಗೆ ಇವತ್ತೇ ಸಿಕ್ತಲ್ವಾ, ನಾನು ನನ್ ಮೊಬೈಲಲ್ಲಿ ಕೇಳ್ತಾ ಇದ್ದೆ, ನಮ್ಮ ಯಜಮಾನ್ರ ಮೊಬೈಲಲ್ಲಿ ಕಾಲ್ ಟ್ರೈ ಮಾಡ್ತಾ ಇದ್ದೆ. ಓಹೋಹೋ! ಇವತ್ತೇ ಮೊದಲೇ ಸಾರಿ ಹೌದು. ಮಾಡ್ತಿರೋದಾ ಕೇಳ್ತಿರೋದಾ? ಇಲ್ಲ, ಕೇಳ್ತಿರೋದು ಒಂದು 4-5 ತಿಂಗಳಿಂದ ಕೇಳ್ತಾ ಇದ್ದೀನಿ. ಹ್ಮ್. ಆದ್ರೆ ಇವತ್ತು ಕಾಲ್ ಟ್ರೈ ಮಾಡಿದ್ ಇವತ್ತೇ ನಾನು. ಓಹೋ, ಒಳ್ಳೇದಾಗ್ಲವ್ವ. ಬಹಳ ಬಹಳ ಸಂತೋಷ. ಕಾರ್ಯಕ್ರಮ 4-5 ತಿಂಗಳಿಂದ ನೋಡ್ತಿದ್ದೀರಿ. ಹೌದು. ಏನ್ ಮಾಡ್ಕೊಂಡಿರೋದು? ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಗ್ಲಿ ಆಗ್ಲಿ, ತೊಂದರೆ ಇಲ್ಲ. ಕಾರ್ಯಕ್ರಮಕ್ಕೆ ಮೊದಲೇ ಬಾರಿ ಫೋನ್ ಮಾಡಿದ ತಕ್ಷಣ ಸಿಕ್ಬಿಟ್ಟಿದೆ. ಹೌದು. ಏನಾದರೂ ಹಂಚಿಕೊಳ್ಳೋದಿದೆಯಾ? ಆ, ಏನು? ಹೌದು. ಇರ್ಲಿ ಹೌದು. ಇರ್ಲಿ ಇರ್ಲಿ, ಹೇಳವ ಹೇಳವ, ತೊಂದರೆ ಇಲ್ಲ. ಎಷ್ಟು ವಯಸ್ಸು ನಿಮಗೆ? 35. ಈ ಅಕೌಂಟೆಂಟ್ ಕೆಲಸ ಯಾವಾಗಲಿಂದ ಮಾಡ್ತಿದ್ದೀರಿ? 5 ವರ್ಷದಿಂದ. 5 ವರ್ಷದಿಂದ, ಅರ್ಥಾತ್ ನಿಮ್ಮ 30ನೇ ವಯಸ್ಸಿನಿಂದ ಮಾಡ್ತಿದ್ದೀರಿ. ಹೌದು. ಅದಕ್ಕಿಂತ ಮುಂಚೆನೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದೆ. ಹ್ಮ್. ಒಂದ್ 5-6 ವರ್ಷದಿಂದ ಅಕೌಂಟೆಂಟ್ಗೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಲೆಕ್ಕದಲ್ಲಿ ಬಹಳ ಅದ್ಭುತ. ಅಂದ್ರೆ ತುಂಬಾ ಲೆಕ್ಕ ಎಲ್ಲ ಇಷ್ಟ, ಗಣಿತ ಸಬ್ಜೆಕ್ಟ್ ಇಷ್ಟ ಇತ್ತ ಸ್ಕೂಲಲ್ಲಿ? ಹೌದೌದು. ಅಂದ್ರೆ ಕ್ಯಾಲ್ಕುಲೇಟರ್ ಇಲ್ದಂಗೆಲ್ಲ ಲೆಕ್ಕ ಹಾಕ್ತೀರಾ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಹೌದು. ಹೌದಾ? ಹೌದಾ? ಈಗ ನಾನು ಕೇಳಲಾ, ಕ್ಯಾಲ್ಕುಲೇಟರ್ ಇಲ್ದಂಗೆ ಹೇಳ್ತೀರಾ? ಇವಾಗ ಬರಲ್ಲ. ಬೇಡ ಬೇಡ, ಲೈವಲ್ಲಿ ಮಾನ ಮರ್ಯಾದೆ ತೆಗಿತೀರಾ ಅಂತ. ಲೈವಲ್ಲಿ ಮರ್ಯಾದೆ ತೆಗಿತೀರಾ? ಬೇಡ ಬೇಡ ಅಂತ. ಇವಾಗೆಲ್ಲ ಕ್ಯಾಲ್ಸಿ ಯೂಸ್ ಮಾಡಿ ಮಾಡಿ ಅಕೌಂಟ್ಸ್ ಅಲ್ಲಿ ಇವಾಗ ಹಂಗೆ ಬರಲ್ಲ ಅಲ್ವಾ? ನಿಜ ನಿಜ ನಿಜ. ಕ್ಯಾಲ್ಸಿ ಈಗ ಚಮಚದಲ್ಲಿ ಊಟ ಮಾಡಿ 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 ನನಗೆ ಕೈ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ಹೌದು, ಈಗ ಹಂಗೆ ಆಗ್ಬಿಟ್ಟಿದೆ. ಹಂಗೆ ಕ್ಯಾಲ್ಸಿ ಬಳಸಿ ಬಳಸಿ ನನಗೂ ಸ್ವಂತ ತಲೆ ಇದೆ, ಬುದ್ಧಿ ಇದೆ ಮರ್ತು ಬಿಟ್ಟಿರ್ತಾರೆ. ಆಗ್ಲವ, ಇರ್ಲಿ, ತೊಂದರೆ ಇಲ್ಲ. ಹೇಳ್ತಾಯಿ, ಏನು ವಿಚಾರ ಹಂಚ್ಕೊಳ್ಬೇಕು? ಆಹಾ. ಅಂದ್ರೆ ಇವಾಗ ನನ್ಗೆ ಒಂದು ಕನ್ಫ್ಯೂಷನ್ ಇದೆ. ಆ, ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದು ಸಡನ್ ಕ್ಯಾಲ್ಸಿ ಕ್ಯಾಲ್ಸಿ ವರ್ಕ್ ಆಗ್ತಿಲ್ವಾ? ಕನ್ಫ್ಯೂಷನ್ ಇದೆ. ಏನು ಕ್ಯಾಲ್ಸಿ ವರ್ಕ್ ಆಗ್ತಿಲ್ಲ ಸರ್? ಇವಾಗ್ಲೂ ನಂಬಕ್ ಆಗ್ತಿಲ್ಲ ನನ್ ಕಾಲ್ ಸಿಕ್ಕಿದ್ಯಾ ಅಂತ ಅಣ್ಣ. ಅಯ್ಯೋ, ಹಾಗೇನಿಲ್ಲವ್ವ. ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೆಯೋ, ಎಷ್ಟು ಸಮರ್ಪಣೆ ಇದೆಯೋ, ಅಷ್ಟು ಬೇಗ ದೇವರು ನಿಮ್ಮ ಮನೆಯಲ್ಲಿ ಕರ್ಕೊಂಡು ಬರ್ತಾನೆ. ನಿಮ್ಮ ಸಮರ್ಪಣೆ, ನಿಮ್ಮ ಕೇಳುವ ಭಾವಶುದ್ಧತೆ ಬಹಳ ಮುಖ್ಯ. ಅದಿರೋದಕ್ಕೆ ನೀವು ಮಾತಾಡ್ತಿದ್ದೀರಿ. ಹೇಳ್ತಾಯಿ, ಮನಸ್ಸಲ್ಲಿ ಏನೂ ಇಟ್ಕೊಳ್ಬೇಡ, ಒಂದ್ಸಾರಿ ಮಾತಾಡವ. ಏನು ವಿಚಾರ ಕೇಳಬೇಕು ಕೇಳ್ಬಿಡು. ಅಣ್ಣ, ಅದು ಏನಂದ್ರೆ ನನ್ಗೆ ಇವಾಗ ಏನಂದ್ರೆ ಸ್ವಲ್ಪ ಮದ್ವೆ ಆಗಿ ಒಂದು 16 ವರ್ಷ ಆಯ್ತು. ಅಂದ್ರೆ ನೀವು ಬೆಂಗಳೂರಾ? ಹೌದು, ಬೆಂಗಳೂರು. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 17 ವರ್ಷ ಆಯ್ತು. 17. 19ನೇ ವರ್ಷಕ್ಕೆ ಮದ್ವೆ ಆಗಿದ್ದು. PUC ಮಾಡಿ 1 ವರ್ಷ ಮನೆಗಿದ್ದೆ. ಓಕೆ. ಅಂದ್ರೆ ನಾನು 10th ಅಲ್ಲಿವರೆಗೂ ಚೆನ್ನಾಗಿ ಓದ್ತಾ ಇದ್ದೆ. 10th ಎಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೆ. ಓಕೆ. ಅದು PUC ಲಿ ಏನಾಯ್ತು, ಎಕ್ಸಾಮ್ ಟೈಮ್ ಅಲ್ಲಿ ನಮ್ಮ ಅತ್ತೆ ಮಗಳು ಮದ್ವೆ ಇತ್ತು ಅಂತ ಅಲ್ಲಿಗೆ ಹೋಗ್ಬಿಟ್ಟೆ. ರಜಾ ಇತ್ತು ನಮ್ಗ ಅವಾಗ. ಹಂಗಾಗಿ ನಾನು ಒಂದ್ 2 ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತು. ಓಹೋ. ಇವಾಗ ಮನೇಲಿ ಕಟ್ಟಿಸ್ತೀನಿ ಅಂತ ಅಂದ್ರು. ಅದ್ ನಮ್ಗ ಅವಾಗೆಲ್ಲ ಏನಂತ ಅಂದ್ರೆ, ಒಂದ್ಸತಿ ಫೇಲ್ ಆಗ್ಬಿಟ್ರೆ ಏನೋ ಒಂಥರ ಮರ್ಯಾದೆ ಕಡಿಮೆ ಅನ್ನೋ ತರ ಅವಾಗ. ನಾನ್ ಹೋಗಲ್ಲ, ನಾನ್ ಕಟ್ಟಲ್ಲ ಇನ್ನ ಅಂತ ಅಂದ್ಬಿಟ್ಟು ಮನೇಲೇ ಇದ್ದೆ 1 ವರ್ಷ. 1 ವರ್ಷ ಆದ್ಮೇಲೆ ಅವಾಗೆಲ್ಲ ನಮ್ಮ ಜನರೇಷನ್ ಅಲ್ಲೆಲ್ಲ 18 ವರ್ಷ 17 19 ವರ್ಷಕ್ಕೆಲ್ಲ ಮದ್ವೆ ಮಾಡ್ತಾ ಇದ್ರು. ಮದ್ವೆ ಅಂತ ಅಲ್ಲ, ಎಲ್ಲರಿಗೂ ಮದ್ವೆ ಮಾಡ್ತಿದ್ರು. ನಮ್ಗೂ ಅದೇ ತರ ಮನೇಲೆ ನೋಡಿ ಮದ್ವೆ ಮಾಡಿದ್ರು 19 ವರ್ಷಕ್ಕೆ. ಆಯ್ತು. ಮತ್ತೆ ಯಜಮಾನ್ರ ಮನೆ ಕಡೆನು ಯಜಮಾನ್ರು ಮಾತ್ರ ತುಂಬಾ ಒಳ್ಳೆಯವರು. ಯಾವ್ದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅವರಿಗೆ. ನಮ್ಮಮ್ಮ ಏನು ಓದಿಲ್ಲ ಅಂದ್ರುನು ನಮ್ಮಪ್ಪ ಎಲ್ಲ ಹೇಳಿದ್ರು. ನಮ್ಮಪ್ಪ ನಮ್ಮಣ್ಣ ಹೇಳಿದ್ರು. ನಾವು ನಮ್ಮಪ್ಪ ಅಮ್ಮಂಗೆ ನಮ್ಮಣ್ಣ ನಾನು 2 ಮಕ್ಳು. ಹಂಗಾಗಿ ನಮ್ಮಣ್ಣ ಮತ್ತೆ ನಮ್ಮಪ್ಪ ಹೇಳಿದ್ರು. ಏನು ಅಂದ್ರೆ ನಮ್ಮ ಯಜಮಾನ್ರಿಗೆ ಸಿಟಿ ಅವ್ರದುನು. ಅವ್ರಿಗೆ ಹೊಲ ಅಥವಾ ಮನೆ ಆತರ ಏನು ಇರ್ಲಿಲ್ಲ ಅವ್ರಿಗೆ. ಅವ್ರಿಬ್ರು ಗಂಡ್ಮಕ್ಳು 2 ಹೆಣ್ಮಕ್ಳು. ಇವ್ರೇ ಚಿಕ್ಕವ್ರು. 2 ಹೆಣ್ಮಕ್ಳುನು ದೊಡ್ಡವ್ರು, ನಮ್ ಭಾವನು ದೊಡ್ಡವ್ರು. ಇವ್ರೇ ಚಿಕ್ಕವ್ರು.
ಹಂಗಾಗಿ ಒಂದೇ ಒಂದ್ ಮನೆ ಇತ್ತು ಸಿಟಿನಲ್ಲಿ. ಹ್ಮ್ ಅದಕ್ಕೆ ಅಣ್ಣ ಅಪ್ಪ ಎಲ್ಲ ಬೇಡ, ಒಂದೇ ಒಂದ್ ಮನೆ ಇದೆ, ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಹ್ಮ್ ಬಟ್ ನಮ್ಮ ಅಮ್ಮ ಮಾತ್ರ ಒಂದೇ ಯೋಚನೆ ಮಾಡಿತ್ತು, ಹುಡ್ಗ ಒಳ್ಳೆಯವನು, ಯಾವ್ದೇ ಬ್ಯಾಡ ಬಿಡ್ಸಿಲ್ಲ, ಏನೇ ಕಷ್ಟ ಇದ್ರೂನು ಒಂದು ಕೂಲಿ ಮಾಡಿದ್ರುನು ಚೆನ್ನಾಗ್ ನೋಡ್ಕೊಂತಾರೆ ಅನ್ನೋ ಇದ್ರಿಂದ. ಅದು ನಮ್ಮ ಅಮ್ಮಂಗ್ ಸ್ವಲ್ಪ ನಮ್ಮ ಅಪ್ಪನ ಕಡೆಯಿಂದ ಸ್ವಲ್ಪ ಆತರ ಒಂದು ಇತ್ತು. ಹ್ಮ್ ಆತರ ಪ್ರಾಬ್ಲಮ್ ಆಗಿತ್ತು ನಮ್ಮ ಅಮ್ಮಂಗೆ. ಹ್ಮ್ ಅದಕ್ಕೆ ನಮ್ಮಮ್ಮ ಆಸ್ತಿ ಇರೋರೇನ್ ಚೆನ್ನಾಗ್ ನೋಡ್ಕೊಂತಾರೆ ಅನ್ನೋದು ಅವ್ರ ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅವ್ರಿಗೆ. ಓಕೆ, ನಿಮ್ಮ ತಂದೆಯನ್ನ ಆ ರೀತಿ ಆಸ್ತಿ ನೋಡಿ ಬಂದಿದ್ರಿಂದ ಸ್ವಲ್ಪ ಅಮ್ಮನಿಗೂ ಅಂಥದ್ದೇನೋ ಒಳ್ಳೆ ಅನುಭವಗಳು ಇರಲಿಲ್ಲ. ಇರ್ಲಿಲ್ಲ. ಅದಕ್ಕೆ ನಮ್ಮಮ್ಮ ಅವ್ರೇನು ಇಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ಹುಡ್ಗನ್ ನೋಡೇ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮಮ್ಮ ಒಪ್ಕೊಂಡ್ರು. ಆಮೇಲೆ ನಮ್ಮಪ್ಪನೂ ನಿನ್ಕೊಂಡ್ ಮದ್ವೆ ಮಾಡಿದ್ರು, ಚೆನ್ನಾಗಿ ಮರಿ ಚೆನ್ನಾಗೆ ಮಾಡಿದ್ರು. ಮದ್ವೆ ಆಯ್ತು. 3 ವರ್ಷ ನಂಗೆ ಮಗು ಇರ್ಲಿಲ್ಲ. ಬಟ್ ನಮ್ ಅತ್ತೆ ಮಾವ ಎಲ್ಲ ಮಗು ಇಲ್ಲ ಅಂತ ಏನು ನಮ್ಗೇನು ಕಾಟ ಕೊಡೋದು ಆತರ ಎಲ್ಲ ಏನು ಇರ್ಲಿಲ್ಲ, ಆತರ ಏನು ಹೇಳಿರ್ಲಿಲ್ಲ ನಮ್ಗೆ. ಚೆನ್ನಾಗೇ ಇತ್ತು. ಬಟ್ ಎಲ್ಲಾರ್ ಮನೇಲಿ ಇರೋ ತರನೇ ಅತ್ತೆಗೂ ಈ ತರ ಅದೆಲ್ಲ ಇತ್ತು, ಕಾಮನ್ ಆಗೋದು. ಅದೆಲ್ಲ ದೊಡ್ಡ ವಿಷಯ ಅಂತ ಅನ್ಸಿಲ್ಲ. ಅದೆಲ್ಲ ಹಂಗೆ ಹೋಗ್ತಾ ಇತ್ತು, ಕಷ್ಟ ಸುಖ, ಅದು ಜಗಳ ಬರೋದು ಮತ್ತೆ ಕಾಂಪ್ರಮೈಸ್ ಆಗೋದು ಆತರ ಎಲ್ಲ ಇತ್ತು. ಆಮೇಲೆ ಮದ್ವೆ 3 ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದು. ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೇಲೆ ಇರೋದು ಅವಾಗಿಂದನೂ. ಹಂಗಿರ್ಬೇಕಾದ್ರೆ ನನ್ ಮಗ 3 ವರ್ಷಕ್ಕೆ ನನ್ ಮಗ ಹುಟ್ಟ. ನನ್ ಮಗ ಹುಟ್ಟೋದ್ಮೇಲೆ ನಮ್ ಯಜಮಾನ್ರು, ನಮ್ದು ಪ್ರಾವಿಷನ್ ಸ್ಟೋರ್ ಇತ್ತು ಒಂದು ಬೆಂಗಳೂರಲ್ಲಿ, ಚಿಲ್ಲರೆ ಅಂಗಡಿ ಇರುತ್ತಲ್ಲ ಆ ತರದ್ದು. ಚೆನ್ನಾಗ್ ನಡೀತಾ ಇತ್ತು. ನಾನು ಅದಕ್ ಮುಂಚೆ ನನ್ ಮದ್ವೆಗ್ ಬಂದೆ ಒಂದು 6 ತಿಂಗಳಿಗೆನೆ ಇದು ಕೌಶಲ್ಯ ಶಾಲೆ ಅಂತ ಎಲ್ಲ ಇತ್ತಿತ್ತಲ್ಲ, ಅದ್ರಲ್ಲಿ ನಾನು ಕಂಪ್ಯೂಟರ್ ಕ್ಲಾಸ್ ಮಾಡ್ಕೊಂಡೆ, ಬೇಸಿಕ್ ಮತ್ತೆ ಟ್ಯಾಲಿ. ಮತ್ತೆ ನಮ್ ಯಜಮಾನ್ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು. ಮತ್ತೆ ಹಂಗೆ ನನ್ ಮಗ ಹುಟ್ಟಕ್ ಮುಂಚೆನೆ PUC ಮತ್ತೆ ನಾನ್ ಕಟ್ಟಿ ಪಾಸ್ ಮಾಡ್ಕೊಂಡೆ. ಯಜಮಾನ್ರು ಬರಿ ಅಂತ ಹೇಳಿ ಕಟ್ಸಿ ನಾನು PUC ಪಾಸ್ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಈ ಬೆಂಗಳೂರು ಅಂತ ಇದೆಯಲ್ಲ, ಅದ್ರಲ್ಲಿ ಒಂದು 2 ವರ್ಷ ಕೆಲ್ಸ ಮಾಡ್ದೆ. 2 ವರ್ಷ ಕೆಲ್ಸ ಮಾಡಿ ಅದು ನಮ್ಮ ಅಣ್ಣನ್ ಮದ್ವೆನೂ ಸೆಟ್ ಆಯ್ತು, ನಾನ್ ಪ್ರೆಗ್ನೆಂಟ್ ಆದ್ನಲ್ಲ ಅಂತ ಹೇಳಿ ಕೆಲ್ಸ ಬಿಟ್ಟೆ. ಅದು ಕೆಲ್ಸ ಬಿಟ್ಟು ಮಗು ಆಯ್ತು. ಆ ಮಗು ಆದ್ಮೇಲೆ 1 ವರ್ಷ ನನ್ ಮಗನ್ 1 ವರ್ಷ ಆದ್ಮೇಲೆ ನಮ್ಮ ಅಮ್ಮನೇ ಇರ್ಸ್ಕೊಂಡ್ರು. ಅಲ್ಲಿ ಸಿಟಿಲಿ ಚೆನ್ನಾಗ್ ಆಗಲ್ಲ, ಇಲ್ಲಾದ್ರೆ ಹಳ್ಳಿಲಿ ಆಕ್ಳು ಹಸಿನ ಹಾಲು ಎಲ್ಲ ಇರ್ತೈತೆ ಅನ್ಬಿಟ್ಟು, ಅಲ್ಲಿ ವಾತಾವರಣದಲ್ಲಿ ಬೆಳೆದ್ರೆ ಚೆನ್ನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೂ ನಮ್ಮ ಅಮ್ಮರ ಮನೇಲೂ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ಚಿಕ್ಕ ಮಕ್ಳು ಇರ್ಲಿಲ್ಲ. ಹಂಗಾಗಿ ನನ್ ಮಗನ್ ಚೆನ್ನಾಗೆ ನೋಡ್ಕೊಂಡ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲ, ಚೆನ್ನಾಗಿ ಇಲ್ಲೇ ನೋಡ್ಕೊಂತೀವಿ ಅಂತ ಹೇಳಿ. ನಮ್ದು ಅಂಗಡಿ ಬೇರೆ ಇತ್ತಲ್ಲ, ಅಂಗಡಿ ಹೋಗೋದು ಬರೋದು ಇರ್ತಿತ್ತು. ಹಂಗಾಗಿ ನಾನು ಅಲ್ಲೇ ಇರ್ಸ್ಕೊಂಡ್ರು ಅವ್ರು. ನಾನು ಈ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ನಮ್ ಪಕ್ಕದ ಮನೇಲಿ ಸ್ಯಾರಿ ಕುಚ್ ಕಟ್ಟೋದು ಎಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ನಾನು ಸುಮ್ನೆ ಕುತ್ಕೊಂಡ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿದ್ದೆ ಅದನ್ನ. ಮತ್ತೆ ಹಂಗೆ ನನ್ ಮಗನಲ್ಲಿ ಬಿಟ್ಟು ನಾವಿಲ್ಲ ಅಂಗಡಿ ನೋಡ್ಕೊಳೋನಿ, ಮತ್ತೆ ಫ್ರೀ ಟೈಮ್ ಅಲ್ಲಿ ಕುಚ್ ಕಟ್ಟೋದು, ಮಾಡೋದು ಎಲ್ಲ ಮಾಡ್ತಿದ್ದೆ. ಮತ್ತೆ ಆಮೇಲೆ ನಮ್ ನಾದ್ನಿ ಒಬ್ರು ಒಂದ್ ಕೆಲ್ಸದ ಹೇಳಿದ್ರು, ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಟೈಪಿಸ್ಟ್ ಆಗೈತೆ ಹೋಗ್ತೀಯಾ ಅಂತ. ನಾನು ಅವಾಗ ಅವ್ರಿಗೆ ಹೇಳಿದ್ದು, ನಾನು ಓದಿರೋದ್ ಕಾಮರ್ಸ್, ಬಟ್ ಸೈನ್ಸ್, ಸ್ಕ್ಯಾನಿಂಗ್ ಸೆಂಟರ್ ಅಂದ್ರೆ ಸೈನ್ಸ್ ರಿಲೇಟೆಡ್, ನಾವ್ ಹೆಂಗ್ ಮಾಡಕ್ ಆಗುತ್ತೆ ಅಂತ. ಅದಕ್ಕೆ ಅವ್ರು ನೋಡೋಣ ಒಂದ್ಸರಿ ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು. ನಾವು ಸುಮ್ನೆ ತರಕಾರಿ ತರಕ್ಕೆ ಅಂದ್ಬಿಟ್ಟು ಪಕ್ಕಕ್ಕೆ ಹಿಂಗೆ ಹೋಗಿದ್ವಿ. ಆ ಡಾಕ್ಟರ್ ಹತ್ರ ಹೋಗಿ ನೋಡೋಣ ಅಂತ ಹೋಗಿ ಮಾತಾಡಿದ್ವಿ. ಅವ್ರು ಸರಿ ಅಮ್ಮ ಆಯ್ತು. ನಾನ್ ಕೇಳ್ದೆ ಅವ್ರನ್ನ, ನಾನು ಹಿಂಗೆ ಕಾಮರ್ಸ್ ಓದಿರೋದು, ಸೈನ್ಸ್ ಅವಶ್ಯಕತೆ ಇರುತ್ತೆ ಅನ್ಸುತ್ತೆ ಇಲ್ಲಿ, ಹೆಂಗೆ ಸರ್ ಅದು ಅಂದೆ. ಇಲ್ಲಮ್ಮ ನಿಮ್ಗೆ ಏನಿಲ್ಲ, ಇಲ್ಲಿ ಬರೀ ರಿಪೋರ್ಟ್ ಟೈಪ್ ಮಾಡೋದಷ್ಟೇ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ಬೋದು, ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದಕ್ ಜಾಯಿನ್ ಆದೆ. ಚೆನ್ನಾಗಿ ಕಲ್ತ್ಕೊಂಡೆ, ಹೇಳ್ಕೊಟ್ರು. ಅಲ್ಲಿ 2, 3, 4 years ಮಾಡ್ದೆ ಅಣ್ಣ ಅಲ್ಲಿ. ಅಂದ್ರೆ ಸ್ಯಾಲ್ರಿ ಕಡಿಮೆ ಇತ್ತು, 9:30 to 3:30 ಅಷ್ಟೇ ಟೈಮಿಂಗ್ಸ್. ಮತ್ತೆ ಅಷ್ಟ್ರಲ್ಲಿ ನನ್ ಮಗನ್ 3 ವರ್ಷ ಆಯ್ತು, ಸ್ಕೂಲ್ಗೆ ಹಾಕಕ್ಕೆ ಅಂತ ಕರ್ಕೊಂಡ್ ಬಂದ್ವಿ.
ಈ ಮಧ್ಯದಲ್ಲಿ ನಮ್ ಮಾವ ನನ್ ಮಗನ್ಗ್ 1.5 ವರ್ಷ ಇದ್ದಾಗ ನಮ್ ಮಾವ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಹ್ಮ್ ಮತ್ತೆ ಅದಾಗಿ 1.5 ವರ್ಷಕ್ಕೆ ನಮ್ ಅತ್ತೆಗೆ ಮೊದ್ಲಿಂದಾನು ಶುಗರ್ ಇತ್ತು. ಹ್ಮ್ ಅವ್ರು ಸ್ವಲ್ಪ ಹಂಗೇನೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಹ್ಮ್ ಇವಾಗ ಅವ್ರುನು ಒಂದ್ 6 ತಿಂಗ್ಳು ಬೆಡ್ ರೆಸ್ಟ್ ಅಲ್ಲಿ ಇದ್ರು. ಅದಾದ್ಮೇಲೆ ತೀರ್ಕೊಂಡ್ಬಿಟ್ರು ಅವ್ರುನು. ಹ್ಮ್ ಹ್ಮ್ ಆಮೇಲೆ ನಾವು ಕೆಲ್ಸಕ್ಕೆ ಹೋಗ್ಕೊಂಡು ನನ್ ಮಗನ್ ಸ್ಕೂಲಿಗೆ ಕಳ್ಸ್ಕೊಂಡು ಅಂಗಡಿ ಇತ್ತು. ಆ ಮಧ್ಯದಲ್ಲಿ ಸ್ಯಾರಿ ಕುಚ್ ಕಟ್ಟೋದು ಇದೆಲ್ಲ ಮಾಡ್ಕೊಂಡ್ ಇರ್ತಾ ಇದ್ದೆ. ಹ್ಮ್ ಅದೆಲ್ಲ ಆಯ್ತು, ಹಿಂಗೆ ಹೋಗ್ತಾ ಇತ್ತು. ಊರಲ್ಲಿ ಅದು ಸಿಟಿನೇ, ರಾಮನಗರ. ಹ್ಮ್ ಅಲ್ಲಿ ಒಂದ್ ಮನೆ ಇತ್ತು. ನಮ್ ಬಾವ ಸ್ವಲ್ಪ ನಮ್ಗೆ ಕಿರಿಕ್ ಮಾಡಿ ಅದು ಮನೇನು ಸ್ವಲ್ಪ ನಮ್ಗೇನು ಇಲ್ಲ ಅನ್ನೋ ತರ ಮಾಡ್ಬಿಟ್ರು. ಹ್ಮ್ ಈಗ ಅದು ಸ್ಟೋರಿ ಹೇಳಿದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಬೇಡ ಬೇಡ, ವಿಚಾರ ಏನಿದೆ ಅದನ್ನ ಹೇಳವಾ. ಅದು ನಮ್ಗೆ ಇಲ್ವಲ್ಲ, ನಮ್ಗೆ ಅವಾಗ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಯ್ತು. ಇವಾಗ ನಮ್ಗೆ ಇರಕ್ ಒಂದ್ ಮನೇನೂ ಇಲ್ಲ, ಏನು ಇಲ್ಲ, ಹೆಂಗ್ ಮಾಡೋದು ಅಂತ ಹೇಳಿ ನಾವ್ ಹಂಗ್ ಯೋಚನೆ ಮಾಡೋದ್ಕೂನು ಒಬ್ರು ನಮ್ಗೆ ಅಂಗಡಿಗೆ ಐಟಮ್ ಹಾಕ್ತಾ ಇದ್ರು. ಅವ್ರು ಹಿಂಗೊಂದ್ ಲೇಔಟ್ ಮಾಡ್ತಿದಾರೆ, ತಗೊಳ್ಳಿ, ತಗೊಂಬೋದು ಅಂತ ಹೇಳಿದ್ರು. ಅಂದ್ರೆ ಅದೇ ಟೈಮ್ಗೆ ಹೇಳಿದ್ರು. ನಮ್ಮ ಹತ್ರ ಅವಾಗ ದುಡ್ಡು ಒಂದ್ ಸ್ವಲ್ಪನೂ ಇರ್ಲಿಲ್ಲ ಅಣ್ಣ. ನಾವ್ ಆಲ್ರೆಡಿ ಒಡವೆ ಎಲ್ಲ ಸ್ವಲ್ಪ ಅಡ ಇಟ್ಬಿಟ್ಟಿದ್ವಿ. ನಮ್ ಮನೇಲಿ ಅಂಗಡಿ ನೋಡ್ಕೊಂಡು ಮತ್ತೆ ಕ್ಯಾನ್ ಹಾಕದ್ ಬರುತ್ತಲ್ಲ ನೀರು, ಅದನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ವಲ್ಪ ಬಿಸ್ನೆಸ್ ಅವ್ರಿಗೂ ಚೆನ್ನಾಗ್ ಆಗ್ತಿತ್ತು. ಆಮೇಲೆ ನಾವು ಸರಿ ಅಂತ ಹೇಳ್ಬಿಟ್ಟು ಅದಕ್ ಕೈ ಹಾಕಿದ್ವಿ. ಅವಾಗ ನಮ್ಮ ಅಪ್ಪ ಅವ್ರನ್ನ ಕೇಳಿದ್ವಿ, ಒಂದ್ ಸ್ವಲ್ಪ ಅಮೌಂಟ್ ಏನಾದ್ರು ಇದ್ರೆ ಕೊಡಿ. ನಾವ್ ನಮ್ಮ ಅಪ್ಪನ ಅಣ್ಣ ಅಂತ ಕರಿತೀವಿ. ನಮ್ಮ ಅಪ್ಪನ ಕೇಳಿದ್ವಿ, ಅಣ್ಣ ಹಿಂಗ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದೀವಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಕೊಡು, ನೀವ್ ಆಶೀರ್ವಾದ ಮಾಡಿ ಅಂತ ಹೇಳ್ದೆ. ಅದಕ್ಕೆ ಅವ್ರು, ನೀವ್ ತಗೊಳೋದ್ರಲ್ಲಿ ನನ್ ಖುಷಿ ಇದೆ, ತಗೊಳ್ಳಿ, ಅದ್ರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ರು. ಸರಿ ಬಿಡು ಅಂತ ಅಂದ್ಬಿಟ್ಟು ಏನೋ ಸಾಲನೆ ಮಾಡಿ ತಗೊಂಡಿದ್ದ. ಅವಾಗ್ಲೂ ಪೂರ್ತಿ ದುಡ್ಡು ಸಾಲ ಮಾಡಿ ಒಂದ್ ಸ್ವಲ್ಪ ಸೈಟ್ ಅಂತ ತಗೊಂಡ್ವಿ. ಇಬ್ರು ಕಷ್ಟಪಟ್ಟು ಮಾಡ್ತಾ ಇದ್ವಿ ಕೆಲ್ಸ. ಅವ್ರುನು ಕ್ಯಾನ್ 2 ಕೈಲೂ ಕ್ಯಾನ್ ಎತ್ಕೊಂಡು 2nd ಫ್ಲೋರ್ 3rd ಫ್ಲೋರ್, ಮಳೆ ಬರ್ಲಿ ಏನೇ ಇದ್ರು, ಆಮೇಲೆ ಮದ್ವೆ ಫಂಕ್ಷನ್ಗಳು ಯಾವ್ದಕ್ಕಾದ್ರೂ ಆರ್ಡ್ರು ಎಲ್ಲ ಇಟ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಣ್ಣ ಅವ್ರು. ಅಂದ್ರೆ ಅವ್ರು ಮದ್ವೆ ಆಗಿ 1 ವರ್ಷಕ್ಕೇನೆ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಯ್ತು. ಶುಗರ್ ಇತ್ತು. ಮತ್ತೆ ಅವ್ರ ಏನಂದ್ರೆ ಸ್ವಲ್ಪ ಕೇರ್ಲೆಸ್. ಅಂದ್ರೆ ಬೇರೆ ಏನು ಒಂದ್ ಅಂಗಡಿ ಇದ್ರೂನು ಒಂದು ಹಂಚು ಪಾನ್ ಪರಕ್ಕೂನು ಕೂಡ ಅವರು ಸ್ಮೋಕಿಂಗು ಯಾವ್ದು ಇಲ್ಲ ಅಣ್ಣ ಅವ್ರಿಗೆ. ಆತರ ಇತ್ತವ್ರು. ಬಟ್ ಅವ್ರಿಗೆ ಅವ್ರ ಮನೆ ಕಡೆಯಿಂದ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ವ್ಯವಹಾರ ವಹಿಸ್ಕೊಂಡು ಟೆನ್ಷನ್ ಇರೋದಕ್ಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮದ್ವೆ ಆಗಿ 1 ವರ್ಷನೇ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಯ್ತು. ಅದು ಅವ್ರು ಒಂದ್ ಟ್ಯಾಬ್ಲೆಟ್ಸ್ ತಗೊಳ್ಳೋರು. ಮಾಮೂಲಿ ಊಟ ತಿಂಡಿ ಕರೆಕ್ಟ್ ಟೈಮ್ ಮಾಡ್ತಾ ಇರ್ಲಿಲ್ಲ ಅಣ್ಣ ಅವ್ರು. ಅದೊಂದೇ ಅವ್ರಿಗೆ ಪ್ರಾಬ್ಲಮ್. ಅಂದ್ರೆ ಈಗ ಬೆಳಿಗ್ಗೆ ತಿಂಡಿ ಎಷ್ಟೊತ್ಕೊ ಮಾಡೋದು, ಮತ್ತೆ ರಾತ್ರಿ ಊಟ 11 ಗಂಟೆ ಅಂಗಡಿ ಕ್ಲೋಸ್ ಮಾಡ್ಕೊಬಂದು 11 ಗಂಟೆಗೆ ತಿನ್ನೋದು, ಮಧ್ಯಾಹ್ನ ಊಟ 4 ಗಂಟೆ 5 ಗಂಟೆಗೆ ತಿನ್ನೋದು, ಟೀ ಕಾಫಿ ಜಾಸ್ತಿ ಕುಡಿಯೋರು. ಅಂದ್ರೆ ಅವರು ಸಕ್ಕರೆ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಆದ್ರೂನು ಊಟದಲ್ಲಿ ಬರೀ ರೈಸ್ ತಿನ್ನೋದು, ಈ ತರ ಮಾಡೋರು. ಹಂಗೆ ಹೋಗ್ತಾ ಇತ್ತು. ಅದು ಮಾತ್ರೆ ತಗೊಳ್ಳೋರು. ಅದ್ ಅವಾಗೇನ್ ತಕ್ಷಣಕ್ಕೇನ್ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ನಾನು ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮಗ ಹಂಗೋ ಹಿಂಗೋ 2nd third ಸ್ಟ್ಯಾಂಡರ್ಡ್ ಬಂದ. ಕೊರೋನಾ ಟೈಮು. ಅವಾಗ ಸ್ಕೂಲ್ ಇರ್ಲಿಲ್ಲ ಅವನಿಗೆ. ಕೊರೋನಾ ಟೈಮ್ ಅವಾಗ ಫಸ್ಟ್ ಟೈಮ್ ಕೊರೋನಾ ಬಂದಾಗ. ಬಟ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಕೊರೋನಾ ಬಂತು ಅಂತ ಹೇಳಿ ಸ್ಟಾಪ್ ಮಾಡ್ದೆ ಅವಾಗ. ಮತ್ತೆ ಕೊರೋನಾ 1 ತಿಂಗಳಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ದೆ, ಹೋಗ್ತಾ ಇದ್ದೆ. ಬಟ್ ನಮ್ ಕೊರೋನಾದಲ್ಲಿ ಯಾವ್ದೇ ಬಿಸ್ನೆಸ್ ಆಗ್ಲಿ ಇದಾಗ್ಲಿ ಪ್ರಾಬ್ಲಮ್ ಆಗ್ಲಿಲ್ಲ ಅಣ್ಣ ನಮ್ಗ. ಆವಾಗ ದಿನಸಿ ಅಂಗಡಿ ಅಲ್ವಾ, ಹಂಗಾಗಿ ಪರ್ಮಿಷನ್ ಕೊಟ್ಟಿದ್ರಲ್ಲ, ಹಂಗಾಗಿ ಚೆನ್ನಾಗಿ ಮೊದ್ಲಿಗಿಂತ ಚೆನ್ನಾಗಿ ನಡೀತಾ ಇತ್ತು ಅವಾಗ ಕೊರೋನಾ ಟೈಮ್ ಅಲ್ಲಿ. ನಮ್ಗೇನ್ ಪ್ರಾಬ್ಲಮ್ ಅಂತ ಆಗಿರ್ಲಿಲ್ಲ. ಕೊರೋನಾ ಅಥವಾ ಯಾವ್ದೇ ಒಂದ್ ನೆಗಡಿ ಕೆಮ್ಮು ದೇವ್ರ ದಯದಿಂದ ನಮ್ಗೆ ಯಾವ್ದೇ ರೀತಿ ಏನು ಆಗಿರ್ಲಿಲ್ಲ ನಮ್ಗೆ. ಕೊರೋನಾ ಮುಗ್ದು ಆಗಸ್ಟ್ ತಿಂಗಳಲ್ಲಿ ಒಂದು 14ನೇ ತಾರೀಕು ಹಂಗೆ ಇವ್ರಿಗೆ ಸ್ವಲ್ಪ ಜ್ವರ, ಮೈಕೈ ನೋವು ಆತರ ಆಗಕ್ ಸ್ಟಾರ್ಟ್ ಆಯ್ತು ಅಣ್ಣ ಇವ್ರಿಗೆ. ನಾನು ತುಂಬಾ ಅವ್ರಿಗೆ ಕೈ ಎಲ್ಲ ಇದಾಗೋದು. ಅವಾಗ ಏನಾಯ್ತು, ನಾನು ಹಾಸ್ಪಿಟ್ಲಿಗೆ ತೋರ್ಸ್ಕೊಳ್ಳಿ, ನೀವೇ ಸುಮ್ನೆ ಮಾತ್ರೆ ನುಂಗ್ಬೇಡಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ರು. ಇಂಜೆಕ್ಷನ್ ತಗೊಳ್ಳೋದು 1-2 ದಿನ ಹಂಗೆ ಮಾಡಿದ್ರು. 3ನೇ ದಿನಕ್ಕೆ ಜಾಸ್ತಿ ಕೈಕಾಲೆಲ್ಲ ನೋವು, ಈ ಚಿಕನ್ ಗುನ್ಯಾ ಬಂದಾಗ ನೋವಾಗ್ತಿತ್ತಲ್ಲ, ಆತರ ಅವ್ರಿಗೆ ಪೇನ್ ಆಗೋಕ್ ಸ್ಟಾರ್ಟ್ ಆಗ್ಬಿಡ್ತು.
ಅದು ನಾನ್ ಆಮೇಲೆ ಕೆಲ್ಸಕ್ಕೆ 2 ದಿನ ರಜಾ ಹಾಕ್ಬಿಟ್ಟು ನಾನೇ ಅಂಗಡಿ ನೋಡ್ಕೊಂತೀನಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು August 15th 15th ನಾನೇ ನೋಡ್ಕೊಂಡೆ ಅಂಗಡಿ 2 ದಿನ. ಮತ್ತೆ August 14ನೇ ತಾರೀಕು ಏನಾಯ್ತು ಅಂದ್ರೆ ಅವ್ರಿಗೆ ರಾತ್ರಿ ಟೈಮು ಫುಲ್ಲು ನರ ಎಲ್ಲ ಇಟ್ಕೊಂಡ್ಬಿಡ್ತು ಅವ್ರಿಗೆ. ಈ ವಾಶ್ರೂಮ್ಗೆ ಹೋಗಿದಾರೆ, ವಾಶ್ರೂಮ್ ಅಲ್ಲಿ ಕುತ್ಕೊಂಡಿದಾರೆ, ಮೇಕೆ ಎದ್ದೇಳಕ್ ಆಗ್ತಿಲ್ಲ ಅವ್ರಿಗೆ. ನೈಟೇನೆ ಫುಲ್ಲು ಅವ್ರಿಗೆ ಕೈ ಕಾಲು ನಡಿಯಕ್ಕೆ ಆಗ್ತಿಲ್ಲ, ಆತರ ಆಗ್ಬಿಡ್ತು. ಬಟ್ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವಾಗ. ರಾತ್ರಿ ಎಲ್ಲ ಸ್ವಲ್ಪ ಅಮ್ಮ ಅಪ್ಪ ಗಾಬರಿ ಆಗ್ತಾರೆ ಅಂತ ಅಂದ್ಬಿಟ್ಟು ಆ ಕೊರೋನಾ ಟೈಮಲ್ಲಿ ನಮ್ಮ ಅಣ್ಣ ಏನಂದ್ರೆ ತುಂಬಾ ಬಲವಂತ ಮಾಡೋನಣ್ಣ, ಬಂದ್ಬಿಡಿ, ಅಲ್ಲಿ ಏನ್ ಮಾಡ್ತೀರಾ, ಕೊರೋನಾ ಭಯ, ಬೆಂಗ್ಳೂರು ಊರಿಗ್ ನಮ್ಮ ಅಮ್ಮರೂರ್ ಹಳ್ಳಿ ಅಣ್ಣ, ಅಲ್ಲಿಗ್ ಬಂದ್ಬಿಡಿ ಅಂತ ಡೈಲಿ ಫೋನ್ ಮಾಡೋರು, ಮಾತಾಡೋರು, ಕರಿಯೋರು. ನಮ್ಮ ಅಣ್ಣ ಅಂತೂ ಜಾಸ್ತಿ ಕರಿಯೋನು, ಬಂದ್ಬಿಡಿ, ಇಲ್ಲೇನ್ ಮಾಡ್ತೀರಾ ಅಂತ ಕರಿಯೋನು. ನಾನು ಅವಾಗ ಅನ್ಕೊಂಡ್ ಚಿಕ್ಕ ಹುಡುಗರಲ್ಲೆಲ್ಲ ಜಗಳ ಮಾಡ್ತಿದ್ವಿ, ಏನೋ ಇವಾಗ ಬುದ್ಧಿ ಬಂದಿದೆ, ಚೆನ್ನಾಗಿ ಮಾಡ್ತಾ ಇದ್ದಾನಲ್ಲ ಅಂತ ಅನ್ಕೊಂಡು, ಇಲ್ಲ ನಾವ್ ಅಂಗಡಿ ಇಲ್ಲೇ ಚೆನ್ನಾಗಿದೆ, ನಾವ್ ಬರಲ್ಲ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿದ್ವಿ ಚೆನ್ನಾಗಿ. ಅವಾಗ ಏನಾಯ್ತು, ಸಡನ್ ಆಗಿ ಹಿಂಗ್ ಆಯ್ತಲ್ಲ ರಾತ್ರಿ ಟೈಮು, ನನ್ಗೆ ಒಂದ್ ಸ್ವಲ್ಪ ಎಲ್ಲ ಬಿಸ್ನೀರು ಅದು ಇದು ಎಲ್ಲ ಮಾಡ್ದೆ ಅಣ್ಣ. ಮತ್ತೆ ಆಮೇಲೆ 4 ಗಂಟೆ ಹಿಡ್ಗಣ್ಣ, ಒಂದ್ 3-4 ಗಂಟೆಗೆ ನಮ್ಮ ಅಪ್ಪಂಗ್ ಫೋನ್ ಮಾಡ್ದೆ, ಈ ತರ ಆಗ್ತಿದೆ ಅಣ್ಣ, ಹಿಂಗೆ ನಡಿಯಕ್ ಆಗ್ತಿಲ್ಲ ಅಂತ. ಅವಾಗ ಅವ್ರ ಏನ್ ಮಾಡಿದ್ರು, ನಮ್ ರಿಲೇಶನ್ ಅವ್ರ ಒಬ್ರದ್ದು ಕಾರ್ ಕರ್ಕೊಂಡು 6 ಗಂಟೆ ಅಷ್ಟರಲ್ಲೇ ಬಂದ್ರು. ಸರಿ, ನಾನು ಹಾಲ್ಗೆಲ್ಲ ಹಾಕಕ್ಕೆ ಕ್ಯಾನ್ಸಲ್ ಮಾಡಿರ್ಲಿಲ್ಲ ಅಣ್ಣ ಅಂಗಡಿಗೆ. ಅದಕ್ಕೆ ನಾನು ಅಂದೆ, ನೀವ್ ರಾಮನಗರಕ್ಕೆ ಕರ್ಕೊಂಡೋಗ್ ಪರಿಚಯ ಇರೋ ಡಾಕ್ಟರ್ ಹತ್ರ ಕರ್ಕೊಂಡೋಗ್ ತೋರ್ಸಿ ನಾನು ಬರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಅವ್ರಂದ್ರು, ಇಲ್ಲ ಕಣವ, ಇವತ್ತೊಂದ್ ದಿವ್ಸ ಬಾ, ತೋರ್ಸ್ಬಿಟ್ಟು ನೋಡೋಣ ಏನ್ ಹೇಳ್ತಾರೋ, ಆಮೇಲೆ ನಾಳೆಯಿಂದ ಬೇಕಾದ್ರೆ ನೀನ್ ಓಪನ್ ಮಾಡ್ಕೊಳ್ಳಿ ಅಂತ ಅಲ್ಲೇ ಇರ್ಸ್ಕೊಂಡಿರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಅಂಗಡಿ ಹಾಲೆಲ್ಲ ಕ್ಯಾನ್ಸಲ್ ಮಾಡಿ ಅವತ್ತು ಹೋದ್ವಿ. ಅಲ್ಲಿ ನಾವ್ ಒಂದ್ ಹಾಸ್ಪಿಟಲ್ ತೋರ್ಸಿದ್ವಿ, ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು, ಒಂದ್ 350 ಇತ್ತು, ಏನಾಗಲ್ಲ, ಸರಿ ಹೋಗುತ್ತೆ ಅಂತ ಇಂಜೆಕ್ಷನ್ ಮಾತ್ರೆ ಕೊಟ್ಟು ಕಳ್ಸಿದ್ರು. ನಮ್ಮ ಅಮ್ಮರ ಊರಿಗೆ ಹೋದ್ವಿ. ಅವಾಗ ಹೋದಾದ್ಮೇಲೆ ಮಲ್ಕೊಂಡಿತ್ತು. ಒಂದ್ 6 ಗಂಟೆ 7 ಗಂಟೆ ಸಂಜೆ 6-7 ಗಂಟೆ ಹೆಂಗೇನಾಯ್ತು, ಅವ್ರಿಗೆ ಫುಲ್ಲು ಚಳಿ ಸ್ಟಾರ್ಟ್ ಆಯ್ತು, ಕೈ ಕಾಲೆಲ್ಲ ನಡ್ಗಕ್ ಸ್ಟಾರ್ಟ್ ಆಯ್ತು, ಹೆಜ್ಜೆನೆ ಇಡಕ್ ಆಗ್ತಿಲ್ಲ. ಆಮೇಲೆ ಫುಲ್ಲು ಮೈಯೆಲ್ಲ ಫುಲ್ಲು ಸ್ವೆಟಿಂಗ್ ಆಗ್ಬಿಡ್ತು ಅವ್ರಿಗೆ, ಫುಲ್ಲು ಬೆವರ್ತಿದಾರೆ. ಆಮೇಲೆ ಏನಾಯ್ತು, ಆಮೇಲೆ ಮಾತೆಲ್ಲ ತೊದ್ಲು ಶುರು ಆಗೋಯ್ತು ಅವ್ರಿಗೆ. ಅವಾಗ ನಮ್ಮ ಅಪ್ಪ ಎಲ್ಲ ಏನಂದ್ರೆ, ಇವಾಗ ಊರ್ ಕಡೆ ಎಲ್ಲಾ ಮಂತ್ರ ಎಲ್ಲ ಹಾಕ್ಸ್ತಾರೆ. ಆಮೇಲೆ ಕಾಲು ತುಂಬಾ ಊದ್ಕೊಬಿಟ್ಟಿತ್ತು, ಒಂದ್ ಕಾಲನ್ನ ನಡಿಯಕ್ಕೆ ಆಗ್ತಿರ್ಲಿಲ್ಲ. ಒಂದ್ ಕಾಲಲ್ಲಿ ಅವ್ರಿಗೆ ಗಾಯ ಆಗ್ಬಿಟ್ಟು ಪಾದದಲ್ಲಿ ಕಾಲು ತುಂಬಾ ಊದ್ಕೊಬಿಟ್ಟಿತ್ತು. ಅದು ಗಾಯ ಆಗಿತ್ತು ಮುಂಚೆಯಿಂದನೇ, ಅದು ಕಾಲು ಊದ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಈ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪಕ್ಕದವರಲ್ಲಿ ಮಂತ್ರ ಹಾಕ್ತಾರೆ. ಈಗ ಹಾವು ಕಚ್ಕಸ್ತವ್ರಿಗೆ, ಸತ್ತೆ ಮುಕ್ತವ್ರಿಗೆಲ್ಲ ಮಂತ್ರ ಹಾಕ್ತಾರಲ್ಲ ಅಣ್ಣ, ಆತರ ಮಂತ್ರ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕರ್ಕೊಂಡ್ ಬರಕ್ಕೆ ಅಂತ ನಮ್ಮ ಅಣ್ಣ ಹೋಗಿದ್ದ. ಆಮೇಲೆ ನನ್ಗೆ ಯಾಕೋ ಅದು ಡೌಟ್ ಶುರುವಾಯ್ತಣ್ಣ. ನನ್ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಕೆಲ್ಸ ಮಾಡಿರೋದ್ರಿಂದ ಡಾಕ್ಟ್ರು ಅವಾಗವಾಗ ಹೇಳ್ತಾ ಇರೋರು ಏನಾದ್ರುನು. ಅವಾಗ ಅವ್ರು ಹೇಳಿದ್ರು, ಈ ತರ ಮೈ ಸ್ವೆಟ್ಟಿಂಗ್ ಆಗೋದು, ಈ ತರ ಮಾತೆಲ್ಲ ಇದಾದ್ರೆ ಶುಗರ್ ಇರೋರ್ಗೆ, ಶುಗರ್ ಜಾಸ್ತಿ ಆದ್ರೆ ಸ್ಟ್ರೋಕ್ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬೇಕಂತ ಹೇಳಿದ್ರು. ಆ ಇವಾಗ ನಾನೇನ್ ಮಾಡ್ದೆ, ಅವಾಗ ಇಲ್ಲ ನಮ್ಮ ಅಪ್ಪಂಗೆ ಹೇಳ್ದೆ, ಇಲ್ಲಪ್ಪ ಈ ತರ ಬೇಡ, ಹಾಸ್ಪಿಟ್ಲ್ ಹೋಗ್ಬಿಡೋಣ, ಈ ತರ ಆಗ್ಬಾರ್ದು, ನಾನ್ ಏನಾದ್ರು ಹೇಳಿದ್ರೆ ಇನ್ನ ಟೆನ್ಷನ್ ಮಾಡ್ಕೊಂತಾರೆ, ಇಲ್ಲ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಹೋಗೋಣ ಬಾ ಅಂತ ಹೇಳಿ ಕಾರ್ ಕರ್ಸ್ಕೊಂಡು, ಆಮೇಲೆ ಡಾಕ್ಟರ್ಗೆ ನಮ್ಗೆ ಪರಿಚಯ ಇದ್ರು, ರಾಮನಗರದಲ್ಲಿ ತೋರ್ಸಿ ಡಾಕ್ಟ್ರು. ನಮ್ಮಂಗೆಲ್ಲ ಆಪರೇಷನ್ ಎಲ್ಲ ಮಾಡಿದ್ರು, ನಂಬರ್ ಎಲ್ಲ ಅವ್ರು ರಿಸೀವ್ ಮಾಡೋರು ಫೋನ್ ಮಾಡಿದ್ರೆ. ಸರಿ ಅಂತ ನಮ್ಮಪ್ಪ ಅವ್ರಿಗೆ ಕಾಲ್ ಮಾಡಿದ್ರು. ಅವ್ರು ಇಲ್ಲ, ಈ ತರ ಆತರ ಆಗ್ತಾ ಇದೆ ಅಂದ್ರೆ ನಿಮ್ ಮಗ್ಳು ಹೇಳ್ತಿರೋದ್ ಕರೆಕ್ಟ್ ಇದೆ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ, ಇವಾಗ ಪ್ರೈವೇಟ್ ಹಾಸ್ಪಿಟ್ಲ್ ಯಾವ್ದು ಕೊರೋನಾ ಟೈಮು ಅಡ್ಮಿಟ್ ಮಾಡ್ಕೊಳಲ್ಲ, ನಾನ್ ಫೋನ್ ಮಾಡಿ ಹೇಳಿರ್ತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ವಿ ಅಣ್ಣ. ಅಲ್ಲಿ ಶುಗರ್ ಚೆಕ್ ಮಾಡಿದ್ರು, 520 ಬಂತು. ಅವ್ರೇನ್ ಮಾಡಿದ್ರು, ಇವ್ರು ನಡಿಯಕ್ಕೆ ಆಗ್ತಿಲ್ಲ ಅಣ್ಣ, ಫುಲ್ಲು ಕಾಲು ಕೈ ಎಲ್ಲಾ ಸ್ಟಕ್ ಆಗ್ಬಿಟ್ಟು ಇವ್ರಿಗೆ ನಡಿಯಕ್ಕೆ ಆಗ್ತಾ ಇಲ್ಲ, ಹಿಡ್ಕೊಂಡ್ರು ಕಾಲ್ ಹೆಜ್ಜೆನೂ ಇಡ್ತಾ ಇಲ್ಲ, ಮತ್ತೆ ಏನು ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ ಅವ್ರ ಕೈಲಿ. ಜೀವ ಒಂದಿದೆ ಅಷ್ಟೇನೆ. ಇವಾಗ ಒಂದ್ ಮಗು ಹುಟ್ಟಿದ ಮಗು ಹೆಂಗಿರುತ್ತೋ ಆ ತರ ಆಗ್ಬಿಟ್ರು. ಆಮೇಲೆ ಅವರು ಶುಗರ್ ಜಾಸ್ತಿ ಇದೆ, ನಾವ್ ಅಡ್ಮಿಟ್ ಮಾಡ್ಕೊಳಲ್ಲ ಅಂತ ಹೇಳಿದ್ರು. ಆಮೇಲೆ ಅವರು ನಮ್ ಪರಿಚಯ ಡಾಕ್ಟರ್ ಹೇಳಿದ್ಕೆ ಅವ್ರು ಗ್ಲೂಕೋಸ್ ಹಾಕ್ಬಿಟ್ಟು ಒಂದ್
ಅರ್ಧ ಗಂಟೆ ಇಟ್ಕೊಂಡ್ರಣ್ಣ ಒಂದ್ ಬಾಟ್ಲು ಗ್ಲೂಕೋಸ್ ಹೋಗೋವರ್ಗುನು. ಆಮೇಲೆ ಏನ್ ಮಾಡಿದ್ರು ಅವ್ರು, ಇಲ್ಲಿ ಆಗಲ್ಲ, ಎಮರ್ಜೆನ್ಸಿ ವಾರ್ಡ್ ಬೇಕು, ಇಲ್ಲಿ ಆಗಲ್ಲ, ಇಲ್ಲಿ ಮಾಡಕ್ ಆಗಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು ಆಂಬುಲೆನ್ಸ್ ಕರ್ಸಿ ಮಂಡ್ಯ ಕಳಿಸ್ಬಿಟ್ರು. ಅವಾಗ ರಾತ್ರಿನೇ ಮಂಡ್ಯ ಹೋದ್ವಿ. ಮಂಡ್ಯದಲ್ಲಿ ಇಲ್ಲ ಬೆಡ್ ಖಾಲಿ ಇಲ್ಲ, ಇಲ್ಲಿ ಇಟ್ಕೊಳಕ್ ಆಗಲ್ಲ, ಕೊರೋನಾ ಟೈಮು, ಇಲ್ಲಿ ಇಟ್ಕೊಳಕ್ ಆಗಲ್ಲ, ಬೇರೆ ಕಡೆ ಹೋಗಿ ಅಂತ ಹೇಳಿದ್ರು. ಅವಾಗ ನಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಣ್ಣ. ನಾನು ನಮ್ಮಪ್ಪ ಹೋಗಿದ್ವಿ. ಸರಿ ಅಂತ ಅವ್ರು ಡಾಕ್ಟರ್ಗೆ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು, ಇಲ್ಲ ಈ ತರ ಆಗಿದೆ, ಏನೋ ನಿಮ್ ನೋಡಿ ಅಂತ ಎಲ್ಲ ಕೈಯೆಲ್ಲ ಮುಗ್ದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವ್ರು ಅಲ್ಲಿಗೆ ಬಂದು ಚೆಕ್ ಮಾಡಿದ್ರಣ್ಣ, 700 ಚಿಲ್ಲರೆ ಆಗ್ಬಿಟ್ಟಿತ್ತು ಶುಗರ್. ಇಷ್ಟೊಂದ್ ಶುಗರ್ ಆಗ್ಬಿಟ್ಟಿದೆ ಅಮ್ಮ, ನಮ್ಗೆ ಇಲ್ಲ ಆಗಲ್ಲ, ಬೆಡ್ ಬೇರೆ ಇಲ್ಲ, ನಿಮ್ಗೆ ವಾರ್ಡ್ ಇಲ್ಲ ಕೊಡಕ್ಕೆ ಅಂತ ಹೇಳಿದ್ರು. ಸರಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ ಪರಿಸ್ಥಿತಿ ನೋಡಿ ಅವ್ರು ಏನ್ ಮಾಡಿದ್ರು, ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇಟ್ಕೊಂಡಿರ್ತೀನಮ್ಮ, ಯಾವ್ದಾದ್ರು ಬೆಡ್ ಖಾಲಿ ಇದ್ರೆ ನಾಳೆಗೆ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸದ್ಯಕ್ ನಮ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕ್ ಅನ್ಸ್ಬಿಟ್ಟಿತ್ತು ಅಣ್ಣ, ಅವಾಗ ಎಲ್ಲಾದ್ರೂ ಆಗ್ಲಿ ಇರ್ತೀವಿ ಅಂತ. ಸರಿ ಅಂತ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇಟ್ಕೊಂಡ್ರು. ಅಲ್ಲಂತೂ ಒಂದು ಪಕ್ಕದಲ್ಲಿ ಒಂದ್ ಅಜ್ಜಿ ಮಲ್ಗಿರೋರ್ ತರ ಮಲ್ಗಿರೋರು, ನಾನು ಅವ್ರ ಬೆಡ್ ಮೇಲೆ ಕೂತಿದ್ರೆ ಅದೇ ಸತ್ತೋಗಿರೋರು ಅವ್ರು. ಬಟ್ ಒಂದ್ ಆಕ್ಸಿಡೆಂಟ್ ಆಗಿ ಬಂದಿರೋದು, ಕೈ ಕಾಲೆಲ್ಲ ರಕ್ತ ಎಲ್ಲ ಸೋರ್ತಿರೋದು. ಬಟ್ ನಮ್ಗ ಅವಾಗ ಏನು ತಲೆಗೆ ಅಂದ್ರೆ ಅವಾಗಿನ ಪರಿಸ್ಥಿತಿ ನಮ್ಗೆ ಏನು ಅಂದ್ರೆ ಪಕ್ಕದಲ್ಲಿ ಏನು ಇದ್ರೂನು ನಮಗ್ ಭಯ ಅನ್ನೋದೇ ಬರ್ಲಿಲ್ಲ ಅಣ್ಣ ಅವಾಗ. ಗಂಡನಿಗೆ ಆ ಸಮಯದಲ್ಲಿ ನಾನು ಬದುಕ್ತೀನಿ ಅನ್ನೋ ಭರವಸೆ ಇತ್ತ? ಇಲ್ಲ ಅಣ್ಣ, ಅವ್ರಿಗಂತೂ ಭರವಸೆನೇ ಇರ್ಲಿಲ್ಲ ಅವ್ರಿಗೆ. ಎಷ್ಟು ಮಕ್ಕಳು ನಿಮ್ಗೆ ಆ ಸಮಯಕ್ಕೆ? ಒಬ್ನೇ ಮಗ ಅಣ್ಣ. ಇಲ್ಲಿ ನಿಮ್ ತಂದೆ ಅಥವಾ ನಿಮ್ಮ ಅತ್ತೆ ಮಾವ ಯಾರಾದ್ರೂ ಇದ್ರ? ಇಲ್ಲ, ಅವ್ರು ತೀರ್ಕೊಂಡ್ಬಿಟ್ಟಿದ್ರು, ಅತ್ತೆ ಮಾವ ಎಲ್ಲ. ಗಂಡನ ಕಡೆ ಯಾರಿದ್ರು? ಗಂಡನ್ ಕಡೆ ಅವ್ರ ಅಕ್ಕ ಇಬ್ರು, ಅವ್ರ ಭಾವ ಸ್ವಲ್ಪ, ಅವ್ರ ಅಣ್ಣ ಇದ್ರು. ಬಟ್ ಅವ್ರ ಅಣ್ಣನ್ಗೂ ನಮ್ಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಗೂ ಅವ್ರಿಗೂ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಓಕೆ, ಆಯ್ತು. ಈಗ ನೀವು ಇಲ್ಲಿ ಆಸ್ಪತ್ರೆಗೆ ಬಂದಾಗ ಅವರು ಏನ್ ಮಾತಾಡ್ತಿದ್ರು? ಅಂದ್ರೆ ಮಾತಾಡುವಷ್ಟು ಶಕ್ತಿ ಇತ್ತ ಅವ್ರು? ಮಾತಾಡೋರು ಅಣ್ಣ, ಮಾತಾಡೋರು, ಜ್ಞಾನ ಇತ್ತು, ಎಲ್ಲ ಚೆನ್ನಾಗಿ ಇತ್ತು ಅವ್ರಿಗೆ. ಆದ್ರೆ ಕೈ ಕಾಲು ಮೂವ್ಮೆಂಟ್ಸ್ ಇರ್ಲಿಲ್ಲ. ಓಕೆ ಓಕೆ. ಅವ್ರ ಕೈ ಕಾಲೇನು ಮೂವ್ಮೆಂಟ್ಸ್ ಇರ್ಲಿಲ್ಲ. ಅವತ್ ರಾತ್ರಿ ಎಲ್ಲ ಎಮರ್ಜೆನ್ಸಿ ವಾರ್ಡಲ್ಲೇ ಇಟ್ಕೊಂಡ್ರು. ಮತ್ತೆ ಮಾರ್ನೆಗೆ ವಾರ್ಡಿಗೆ ಶಿಫ್ಟ್ ಮಾಡಿ 5 ದಿವಸ ಇಟ್ಕೊಂಡ್ರಣ್ಣ. ಆದ್ರೆ 5 ದಿವಸ ಬರೋರು, ಇಂಜೆಕ್ಷನ್ ಕೊಡೋರು, ಮಾತ್ರೆ ಎಲ್ಲ ಕೊಡಕ್ಕೆ ಹೇಳಿ ರೌಂಡ್ಸ್ ಬರೋರು ಡಾಕ್ಟ್ರು, ಇಂಜೆಕ್ಷನ್ ಮಾತ್ರೆ ಕೊಡೋರು, ಮತ್ತೆ ಹೋಗೋರು. ಆದ್ರೆ ಏನು ಚೇಂಜಸ್ ಆಗ್ಲಿಲ್ಲ ಅಣ್ಣ, ಬರೀ ಶುಗರ್ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇನೆ. ಒಂದು 400-300 ಆ ತರ ಬಂತು. ಬಟ್ ಇದು ಬಾಡಿನಲ್ಲಿ ಏನು ಚೇಂಜಸ್ ಆಗ್ಲಿಲ್ಲ ಅಣ್ಣ. ಅಂದ್ರೆ ಇವಾಗ ಕೈ ಕಾಲ್ ಮೂವ್ಮೆಂಟ್ಸ್ ಏನು ಇರ್ಲಿಲ್ಲ ಅವ್ರಿಗೆ. ಹಂಗಾಗಿ ನಾನು ನಮ್ಮಪ್ಪ ಇದ್ವಿ ಅವತ್. ನಮ್ಮಪ್ಪ ನನ್ ಜೊತೆಗೆ ಇದ್ರು ಅಣ್ಣ ಅವತ್ತು. ಸರಿ ಅಂತ ಹೇಳಿ 5 ದಿನ ಆಯ್ತು. 5 ದಿನ ಆದ್ಮೇಲೆ ಡಿಸ್ಚಾರ್ಜ್ ಬರ್ದ್ಬಿಟ್ರು ರೌಂಡ್ಸ್ ಅವ್ರು ಬಂದು. ಅವಾಗ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇದು ಶುಗರ್ ಅಲ್ಲೇ 12-13 ವರ್ಷದಿಂದ ಇದೆಯಲ್ಲ, ಅದು ನೀವು ಕಂಟ್ರೋಲ್ ಮಾಡ್ಕೊಂಡಿಲ್ಲ, ಹಂಗಾಗಿ ಒಂದ್ ಕಿಡ್ನಿನೂ ಸ್ವಲ್ಪ ಹಾಳಾಗಿದೆ ಅಂತ ಹೇಳಿದ್ರು. ಆಮೇಲೆ ಡಿಸ್ಚಾರ್ಜ್ ಬರ್ದ್ಬಿಟ್ರು. ನಾನು ಹೋಗಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಬ್ಬೊಬ್ರನ್ನೇ ಬಿಡ್ತಾ ಇದ್ರು. ಸರ್ ಈ ತರ ಈ ಕೈ ಕಾಲೇನು ಮೂವ್ಮೆಂಟ್ಸ್ ಇಲ್ಲ, ನೀವು ಡಿಸ್ಚಾರ್ಜ್ ಅಂತಾರೆ, ಇನ್ನೂ 1 ವಾರ ಇಟ್ಕೊಳ್ಳಿ ಸರ್, ಅವ್ರು ಸ್ವಲ್ಪ ಕೈ ಕಾಲೆಲ್ಲ ನಡೆಯೋ ತರ ಮಾಡಿ ಸರ್ ಅವರಿಗೆ ಅಂತ ಕೇಳಿದ್ಕವ್ರು, ಇಲ್ಲಮ್ಮ ಅದು ನಾವು ಗ್ಯಾರಂಟಿ 95% ನಿಮಗೆ ಗ್ಯಾರಂಟಿ ಕೊಡಲ್ಲ ನಾವು. ಇಲ್ಲಿ ಕೊರೋನಾ ಟೈಮು ನಿಮ್ಗೆ ಇಲ್ಲಿ ಮತ್ತೆ ನಿಮ್ಗೆ ಜ್ವರ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ, ಕೊರೋನಾ ಅಟ್ಯಾಕ್ ಆಗುತ್ತೆ, ನಿಮ್ಗೆ ಹಳ್ಳಿ ವಾತಾವರಣ ಕರ್ಕೊಂಡೋಗಿ ಅವ್ರು ಎಷ್ಟ್ ದಿನ ಇರ್ತಾರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ನಾವ್ 95% ನಿಮ್ಗೆ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ಬಿಟ್ರಣ್ಣ ಅವ್ರು. ಅಲ್ಲಿವರೆಗೂ ನನ್ಗೆ ಏನು ಅನ್ಸಿರ್ಲಿಲ್ಲ ಅಣ್ಣ. ಅಲ್ಲಿವರೆಗೂ ಏನೋ ಒಂದ್ ಕಾಯಿಲೆ ಬಂದಿದೆ, ಇವಾಗ ಜ್ವರ ತಲೆನೋವು ಆತರ ಎಲ್ಲ ಬಂದ್ರೆ ಏನೋ ಒಂದ್ ಕಾಯಿಲೆ ಬಂದಿದೆ, ವಾಸಿ ಆಗುತ್ತೆ ಅನ್ನೋದು ಧೈರ್ಯದಲ್ಲಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಹೋಗಿದ್ದು. ಬಟ್ ಅವ್ರ ಹಂಗೆ ಹೇಳಿದಾಗ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ನಮ್ಮ ಅಪ್ಪಂಗೆ ಹೇಳಿದ್ರೆ ನಮ್ಮ ಅಪ್ಪ ಟೆನ್ಷನ್ ಮಾಡ್ಕೊಂತಾರೆ ಅಂತ ಅವ್ರಿಗೂ ಹೇಳಿಲ್ಲ ನಾನು. ಬಟ್ ಇನ್ನೊಂದೇನಂದ್ರೆ, ನಾನು ಮದ್ವೆ ಆಗ 10 ವರ್ಷದಲ್ಲಿ ಅಣ್ಣ ಯಾವತ್ತೂ ನಾನು ವ್ಯವಹಾರ ಮಾಡ್ದೋಳೆ ಅಲ್ಲ. ಬಟ್ ನಮ್ ಯಜಮಾನ್ರು ಕಡಿಮೆ, ಅವ್ರು 10th ಓದಿದ್ರು ಅವರೇ ವ್ಯವಹಾರ ಮಾಡ್ತಿದ್ರು. ಬಟ್ ನಮ್ಗೇನು ಒಂದ್ ಬಡ್ಡಿ ಸಾಲ ಇದೆ, ಹಿಂಗ್ ಬಡ್ಡಿ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ಅಪ್ಪ ಅಮ್ಮನ್ ನೋಡ್ಕೋಬೇಕು ಅಂತ ಏನು ಯಾವತ್ತೂ ಅವ್ರು ಹೇಳ್ದವ್ರೆ ಅಲ್ಲ ಅಣ್ಣ. ನಾನ್ ಯಾವತ್ತೂ ನಾನು ಬ್ಯಾಂಕ್ ಅಕೌಂಟ್ ಕೂಡ ಮಾಡಿಸ್ಕೊಂಡಿರ್ಲಿಲ್ಲ. ನಾನು ಇವಾಗ ಅಕೌಂಟೆಂಟ್ ಕೆಲಸ ಮಾಡ್ತಿದೀನಿ, ನನ್ಗೆ ಅಕೌಂಟ್ ಅಲ್ಲಿ ಅಮೌಂಟ್ ಡ್ರಾ ಮಾಡಕ್ಕೂ ಬರ್ತಿರ್ಲಿಲ್ಲ ಅಣ್ಣ. ನನ್ಗೆ ಎಲ್ಲದೂನು ಯಜಮಾನ್ರ ಮೇಲೆ ಡಿಪೆಂಡ್ ಆಗಿದ್ದೆ.
ಹ್ಮ್ ಅಂತ ಪರಿಸ್ಥಿತಿಲಿ ಆತರ ಹೇಳ್ಬಿಟ್ರು ಅವ್ರು. ಹ್ಮ್ ಹ್ಮ್ ಬಟ್ ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಣ್ಣ. ಊರ್ಗ್ ಕರ್ಕೊಂಡ್ ಬಂದ್ವಿ. ಹ್ಮ್ ಕರ್ಕೊಂಡ್ ಬಂದ್ವಿ ನಾವು. ಯಾರ್ ಯಾವ ದೇವ್ರ ಹೇಳ್ತಾರೋ ಆ ದೇವ್ರೆಲ್ಲಾ ಮಾಡಿದೀವಣ್ಣ ನಾವು. ಅಂದ್ರೆ ಡಾಕ್ಟರ್ ಏನ್ ಹೇಳಿದ್ರು, ಸೊ ಮತ್ತೆ ಏನ್ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅಥವಾ ಉಳಿಸ್ಕೊಳ್ಳಿಲ್ಲ? ಮಾಡ್ಕೊಂಡಿಲ್ಲ ಅಣ್ಣ ಅವ್ರು. 5 ದಿವಸದ ಮೇಲೆ ನಾವ್ ಮಾಡ್ಕೊಳಲ್ಲ, ಆಂಟಿಬಯೋಟಿಕ್ ಕೊಟ್ಟಾಯ್ತು. ಮತ್ತೆ ಇವಾಗ ಬೆಡ್ ಖಾಲಿ ಇರಲ್ಲ, ಬೇರೆಯವರೆಲ್ಲ ಬರ್ತಿರ್ತಾರೆ ಕೊರೋನಾ ಟೈಮು. ಮತ್ತೆ ನಿಮ್ ಕೊರೋನಾ ಅಟ್ಯಾಕ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ನೀವು 5 ದಿವಸದ ಮೇಲೆ ನಾವ್ ಇಟ್ಕೊಳಲ್ಲ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿ 95% ನಾವ್ ಗ್ಯಾರಂಟಿ ಅದನ್ನ ಮಾಡಕ್ ಆಗಲ್ಲ ಅಮ್ಮ, ನೀವು ಎಷ್ಟ್ ದಿನ ಇರ್ತಾರೋ ಅಷ್ಟ್ ದಿನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ರು. ಊರಿಗ್ ಕರ್ಕೊಂಡ್ ಬಂದ್ವಿ. ಊರಿಗ್ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಯಾವ ತರ ಆಗ್ಬಿಟ್ರು ಅಂದ್ರೆ ಅಣ್ಣ, ಅವ್ರು ಒಂದ್ ಮಗು ಹುಟ್ಟಿದ ಮಗು ಯಾವ ತರ ಅಂದ್ರೆ ಅವ್ರಿಗೆ ಜ್ಞಾನ ಇದೆ, ಬುದ್ಧಿ ಇದೆ, ಬುದ್ಧಿ ಬೆಳವಣಿಗೆಲ್ ಬುದ್ಧಿ ಇದೆ. ಬಟ್ ಯಾವ ಮೂಮೆಂಟ್ಸ್ ಪಾರ್ಟ್ಸ್ ಅಲ್ಲಿ ಯಾವ ಮೂಮೆಂಟ್ಸ್ ಇಲ್ಲ ಅಣ್ಣ ಅವ್ರಿಗೆ. ಒಂದ್ ಊಟ ಮಾಡಕ್ಕಾಗ್ಲಿ, ಒಂದು ಬೆಳ್ಳು ಅವ್ರ ಕಣ್ಣಲ್ಲಿ ನೀರ್ ಹಿಂಗ್ ಒರ್ಸ್ಕೊಳಕ್ಕೂ ಅವ್ರ ಕೈ ಬೆಳ್ಳು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಣ್ಣ. ಆತರ ಅಂದ್ರೆ ಇವಾಗ ಯಾರಾದ್ರೂ ಸ್ಟೋರಿ ಹೇಳಿದ್ರೆ ಯಾರು ನಂಬಲ್ಲ, ಗೊತ್ತಿಲ್ದೇ ಇರೋರು. ಬಟ್ ಯಾರಾದ್ರೂ ಪ್ರೋಗ್ರಾಮ್ ಅಲ್ಲಿ ನಾನ್ ಗೊತ್ತಿರೋಳು ಈ ಸ್ಟೋರಿ ಕೇಳಿಸ್ಕೊಂಡ್ರೆ ಅವ್ರು ನಿಜ ನಮ್ಮೂರವ್ರಿಗೆ ಗೊತ್ತು ಇದೆ ಈ ತರ ಆಗಿರೋದು. ಬಟ್ ಹೊಸಬ್ರಿಗೆ ಯಾರಿಗೆ ಈ ಸ್ಟೋರಿ ಹೇಳಿದ್ರು ಹೌದಾ ಹಿಂಗ ಆಗಿತ್ತಾ ಅಂತ ಆಶ್ಚರ್ಯ ಪಡ್ತಾರೆ. ಒಂದು ಕಣ್ಣಲ್ಲಿ ನೀರ್ ಒರ್ಸ್ಕೊಳಕ್ಕೂ ಬೆಳ್ಳಲ್ಲಿ ಹಿಂಗ್ ಒರ್ಸ್ಕೊಳಕ್ ಅವ್ರು ಬೆಳ್ಳು ಮೂವ್ಮೆಂಟ್ಸ್ ಆಗ್ತಿರ್ಲಿಲ್ಲ ಅಲ್ಲ ಅವರಿಗೆ. ಓಕೆ, ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಎಷ್ಟು? ಅವನು 3rd ಸ್ಟ್ಯಾಂಡರ್ಡ್ ಇದ್ದಾನ ಅವಾಗ. ಬಟ್ ಅದಕ್ಕೆಲ್ಲ ಇದು ಅರ್ಥವಾಗ್ತಿತ್ತ ಅಥವಾ ಇಲ್ಲೇನ್ ನಡೀತಾ ಇದೆ ಅನ್ನೋ ಒಂದು ಅಂದಾಜು ಅಥವಾ ಅದಕ್ಕೆ ಸ್ಪಂದಿಸ್ತಾ ಇತ್ತ ಆಕೆ, ಆ ಮಗು? ಅಂದ್ರೆ ಅವನ್ನ ಅಮ್ಮನ ಮನೇಲಿ ಬಿಟ್ಟಿದ್ವಿ ಅಣ್ಣ, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಹೋಗಿರ್ಲಿಲ್ಲ. ನಮ್ಮಮ್ಮ ಇದ್ರಲ್ಲ, ಅವ್ರು ನೋಡ್ಕೊಂತಾ ಇದ್ರು. ಅಂದ್ರೆ ಅವನಿಗೆ ಅಷ್ಟು ಇನ್ನೂ ತಿಳುವಳಿಕೆ ಕಡಿಮೆ ಅಣ್ಣ ಅವನಿಗೆ. ಈಗ ಮನೆಗೆ ಕರ್ಕೊಂಡು ಬಂದ್ರಿ, ಮತ್ತೆ ಅವರು ಅಂದ್ರೆ ಒಂದು ರೀತಿ ನಿಷ್ಕ್ರಿಯರಾಗಿದ್ರು, ಜೀವ ಇತ್ತು ಬಟ್ ದೇಹದಲ್ಲಿ ಏನು ಕೂಡ ಸಂವೇದನಾಶೀಲತೆ ಅಥವಾ ಎಲ್ಲೋ ಒಂದು ಕಡೆ ತನಗೇನೋ ಒಂದು ಕಡಿದ್ರು ಕೆರ್ಕೊಳ್ದೆ ಆಗದಷ್ಟು, ಕಣ್ಣೀರು ಒರೆಸ್ಕೊಳ್ಳೋಕೆ ಆಗದೇ ಇರುವಷ್ಟು ಅಸಹಾಯಕತೆ. ಬಟ್ ಇಲ್ಲಿ ಡಾಕ್ಟ್ರು ಬದುಕುವ ಸಾಧ್ಯತೆ ಕೇವಲ 5% ಅಂದಾಗ, ಇಲ್ಲ ಇವರಿನ್ನು ಬದುಕುತ್ತಾರೆ ಅನ್ನೋ ಭರವಸೆ ಅದು ಹೇಗೆ ಬಂತು ನಿಮಗೆ? ಅಥವಾ ಬಂತ ಅಥವಾ ಅವ್ರು ಹೇಳಿದ್ದೆ ಸತ್ಯ ಅಂದ್ಕೊಂಡ್ರ? ಇಲ್ಲ ಅಣ್ಣ, ನನಗೆ ಆ ಟೈಮ್ಗೆ 1 ಸೆಕೆಂಡ್ ಅಳು ಬಂತು ಅಷ್ಟೇನೆ. ಆದ್ರೆ ದೇವ್ರ ದಯದಿಂದ ಅದೇನೋ ಗೊತ್ತಿಲ್ಲ ಅಣ್ಣ ನನ್ಗೆ. ಎಲ್ರು ಬರೋರು ರಿಲೇಷನ್ ಎಲ್ಲ ಮನೆಗ್ ಬಂದ್ ನೋಡ್ಕೊಂಡ್ ಹೋದ್ರು, ಇನ್ ಮುಗ್ದೋಯ್ತು. ಅಂದ್ರೆ ಇವಾಗ ಊರ್ ಕಡೆ ಎಲ್ಲ ಹೆಂಗೆ ಅಂದ್ರೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಬಂದ್ ನೋಡ್ಕೊಂಡ್ ಹೋಗ್ತಾರಲ್ಲ, ನಾ ತೀರಾ ಹುಷಾರಿಲ್ಲ. ನಮ್ಮ ಅಪ್ಪನ ಅಕ್ಕ ತಂಗಿರು 6 ಜನ, ನಮ್ಮ ಅತ್ತೆದಿರು. ಎಲ್ರು ಬರೋರು ನೋಡ್ಕೊಂಡ್ ಹೋಗೋರು. ನಮ್ಮಪ್ಪ ನಮ್ಮಮ್ಮನ್ಗೆ ಆ ಹುಡ್ಗಿಗೆ ಏನಾದ್ರು ದಾರಿ ಮಾಡ್ಬಿಡಿ, ಹುಡ್ಗಿ ಇನ್ನ ಚಿಕ್ಕ ವಯಸ್ಸು, ಆ ಮಗು ಕಟ್ಕೊಂಡ್ ಏನ್ ಮಾಡ್ತಾಳೆ, ಏನಾದ್ರು ಒಂದ್ ದಾರಿ ಮಾಡಿ ಬಿಡ್ಬೇಡಿ ಅವಳನ್ನ, ಆತರ ಎಲ್ಲ ಹೇಳೋರು. ಬಟ್ ಇವ್ರ ರಿಲೇಷನ್ ಬಂದ್ ನೋಡ್ಕೊಂಡ್ ಹೋದ್ರು. ಬಟ್ ಏನಂದ್ರೆ ನನಗೆ ಒಂದೊಂದ್ಸತಿ ಅಳು ಬರೋದು, ಒಂದೊಂದ್ಸತಿ ಧೈರ್ಯ ಅಣ್ಣ, ಏನಂತ ಗೊತ್ತಿಲ್ಲ. ದೇವ್ರು ಯಾವ ತರ ಧೈರ್ಯ ಕೊಟ್ರು ಅನ್ನೋದು ನನಗ್ ಗೊತ್ತಿಲ್ಲ. ಆಮೇಲೆ ನಾನು ಆ ಟೈಮಲ್ಲೂ ಸುಮ್ನೆ ಕುತ್ಕೊಳ್ತಿರ್ಲಿಲ್ಲ ಅಣ್ಣ. ನಾನು ಅಲ್ಲಿ ಒಬ್ರು ಟೈಲರ್ ಇದ್ರು, ಅವ್ರ ಹತ್ರ ನಾನು ವರ್ಕ್ ಮಾಡಕ್ಕೆಲ್ಲ ಇಸ್ಕೊಂಬೋದು, ವರ್ಕ್ ಮಾಡೋದು, ಕೊಡೋದು, ಇವ್ರು ನೋಡ್ಕೊಳ್ಳೋದು, ಇವ್ರು ಕಿಲ್ಸೋದು. ಮತ್ತೆ ಪ್ರತಿಯೊಂದೂನು ನನ್ ಮಗನ್ಗೂ ನಾನು ಅಷ್ಟು ಮಾಡಿಲ್ಲ ಅಣ್ಣ. ನನ್ ಮಗನ್ಗೂನು 9 ತಿಂಗಳವರೆಗೂ ಊರಲ್ಲೇ ಇದ್ದೆ. 1-2-3 ತಿಂಗಳು ನೋಡ್ಕೊಂಡಿದೀನಿ ಅಷ್ಟೇ ನನ್ ಮಗನ್ನ. ನಮ್ಮ ಹಸ್ಬೆಂಡ್ ನ ಮಗನ್ಗಿಂತ ಜಾಸ್ತಿ ಅವ್ರನ್ನೇ ನೋಡಿರೋದು ನಾನು, ಎಲ್ಲಾ ಪ್ರತಿಯೊಂದ್ ಕೆಲ್ಸನೂ. ಅಲ್ಲಿಂದ ಏನಾಯ್ತವ ಆಮೇಲೆ ಇನ್ ಸರಿ ಹೋಗ್ತಾರೆ ಅನ್ನೋದು ನಮ್ಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಅಣ್ಣ. ಇಲ್ಲಿ ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಬೇಕಿತ್ತು, ಅಂಗಡಿ ಬಾಡಿಗೆ ಕಟ್ಬೇಕಿತ್ತು, ಮತ್ತೆ ಕರೆಂಟ್ ಪ್ರತಿಯೊಂದು ಎಲ್ಲ ಬರ್ತಿತ್ತು. ಎಲ್ಲ ಒಂದು ಮನೆ ಬಾಡಿಗೆ 7,500 ಅಂಗಡಿ ಬಾಡಿಗೆ ಎಲ್ಲ ಸೇರಿ 12,000ವರೆಗೂ ತಿಂಗಳ ಖರ್ಚು ಬರ್ತಾ ಇತ್ತು. ಬಟ್ ಇಲ್ಲಿ ಈ ಸಮಯದಲ್ಲಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಇವಾಗ ಹೆಂಗೆ ಅಂದ್ರೆ ಇಬ್ರು ದುಡಿತಿದ್ವಿ, ನಡ್ಕೊಂಡ್ ಹೋಗ್ತಿತ್ತು. ಇವಾಗ ಇಬ್ರದ್ದು ಸ್ಟಾಪ್ ಆಗ್ಬಿಡ್ತು. ಇಬ್ರದ್ದು ಸ್ಟಾಪ್ ಆಗೋದಾಗ ಸ್ವಲ್ಪ ಅಮೌಂಟ್, ಸ್ವಲ್ಪ ಸಾಲನು ಮಾಡಿದ್ರು, 50,000 ಇಂಟ್ರೆಸ್ಟ್ ಕಟ್ತಾ ಇದ್ರು ಅದಕ್ಕೆ. ಮತ್ತೆ ಒಡವೆ ಎಲ್ಲ ಆಲ್ರೆಡಿ ಅಡ ಇಟ್ಟಿದ್ವಿ ಇದಕ್ಕೆ ಅಂತ, ಸ್ವಲ್ಪ ಬಿಡ್ಸ್ಕೊಂತಾ ಇದ್ವಿ. ಒಡವೆ ಇಟ್ಟಿದ್ವಿ, ಅದಕ್ಕೂ ಇಂಟ್ರೆಸ್ಟ್ ಕಟ್ತಿದ್ವಿ, ಮಗನ್ ಓದಿಸ್ಕೊಂತಿದ್ವಿ, ಹಂಗೋ ನಡೀತಿತ್ತು ಜೀವನ.
ಬಟ್ ಇವ್ರಿಗೆ ಹಿಂಗ ಆದಾಗ ಏನಾಯ್ತು, ನನ್ಗೆ ಇಲ್ಲಿ ಮನೆ ಬಾಡಿಗೆ ಕಟ್ಬೇಕು, ತಿಂಗಳ ಎಲ್ಲಿ 15,000 ಎಕ್ಸ್ಟ್ರಾ ಸುಮ್ನೆನೆ ಕಟ್ಬೇಕಲ್ಲ, ಇನ್ ಇವ್ರು ಸರಿ ಹೋಗಲ್ಲ ಅಂತ. ಆಮೇಲೆ ಏನ್ ಮಾಡಿದ್ವಿ, ಒಂದ್ ಹತ್ರ ಕೇಳಿದ್ವಿ. ಮನೆ ನಾವು ಹುಷಾರ್ ತಪ್ಪೋ ಮುಂಚೆ ಒಂದ್ 3-4 ತಿಂಗಳಾಗಿತ್ತ ಮನೆಗ್ ಹೋಗಿ. ಅದಕ್ಕೆ ನಿಮ್ಗ ಮನೆ ಬರ್ತಿಲ್ಲ, ಅದಕ್ಕೆ ಹಿಂಗ ಆಗಿದೆ ಅಂತ ಹೇಳಿದ್ರು. ಆ ಪರಿಸ್ಥಿತಿಲಿ ಹೆಂಗೆ ಅಂದ್ರೆ ಯಾರು ಏನ್ ಹೇಳಿದ್ರು ನಿಜ ಅನ್ನೋ ತರಾನೇ. ಹೌದು ಹೌದು. ಅವಾಗ ಏನ್ ಮಾಡಿದ್ವಿ, ಮನೆ ನಮ್ಮ ಅಪ್ಪ ಎಲ್ಲ ಏನ್ ಮಾಡಿದ್ರು, ಖಾಲಿ ಮಾಡ್ಕೊಂಡ್ ಬಂದ್ಬಿಡಿ, ಸುಮ್ನೆ ಎಂತಾಗ ಮನೆ ಬಾಡಿಗೆ ಕಟ್ತೀರಾ ಅಲ್ಲಿ ಅಂತ ಹೇಳಿದ್ರು. ಇವಾಗ ಇವ್ರಿಗೆ ಬಿಟ್ಬಿಟ್ಟು ಇವ್ರಿಗೆ ನಾನು ಹೋಗಂಗೂ ಇಲ್ಲ. ಇವಾಗ ನಮ್ಮಪ್ಪ ನಮ್ಮಮ್ಮ ಏನೇ ಅಡ್ಗೆ ಮಾಡಿಕ್ಕಿದ್ರು ಈಗ ನಮ್ ಪರ್ಸನಲ್ ಕೆಲ್ಸ ಮಾಡಕ್ ನಾವ್ ಇರ್ಲೇಬೇಕಲ್ಲಿ. ಅಂತ ಪರಿಸ್ಥಿತಿಲಿ ಒಂದಿನ ನಮ್ಮ ಅತ್ತೆ ಮಗ ಒಬ್ರು ಇದಾರೆ, ಅವರು ಸಪೋರ್ಟ್ ಮಾಡಿದ್ರು. ಅವ್ರದ್ದೇ ಆಟೋ ತಗೊಬಂದು ಸ್ವಲ್ಪ ಐಟಮ್ ಎಲ್ಲ ತಗೊಂಡ್ಬಂದ್ವಿ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಗಾಡಿ ಮಾಡ್ಕೊಂಡು ಅಲ್ಲಿಂದಾನೆ ಊರಿಂದ ನಾನು ಒಬ್ಳೆ ಹೋಗಿ. ಆದ್ರೆ ಅಣ್ಣ ಇನ್ನೊಂದೇನಂದ್ರೆ, ಯಾರು ರಿಲೇಶನ್ ಅಂತೂ ಆ ಟೈಮಲ್ಲಿ ಆಗ್ಲಿಲ್ಲ ಅಣ್ಣ. ಇವ್ರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವ್ರು ನಮ್ ಕ್ಯಾಸ್ಟ್ ಅಲ್ಲ, ನಮ್ಗೆ ಏನಿಲ್ಲ ಅಣ್ಣ. ಅವ್ರು ನಾನು ಒಬ್ಳೆ ಬಂದಿರ್ತ ಊರಿಂದ ಐಟಮ್ ತಂದ್ಕೊಂಡ್ ಖಾಲಿ ಮಾಡ್ಕೊಂಡು ತಗೊಂಡ್ ಹೋಗಕ್ಕೆ. ಬಟ್ ನನ್ ಫ್ರೆಂಡ್ ಒಂದ್ ಐಟಮ್ ಎತ್ತಿಸ್ಲಿಲ್ಲ ಅಣ್ಣ. ಅವ್ರು ನನ್ ಫ್ರೆಂಡು ಅವ್ರ ಫ್ರೆಂಡು ಎಲ್ಲ ಬಂದು ಐಟಮ್ ಎಲ್ಲ ಜೋಡ್ಸಿ ಎಲ್ಲ ಊರಿಗೆ ತುಂಬಾ ಬೇಜಾರೈತೆ ಆ ಟೈಮಲ್ಲಿ. ಮತ್ತೆ ಐಟಮ್ ಎಲ್ಲ ತುಂಬ್ಕೊಂಡ್ ಊರಿಗ್ ಬಂದ್ವಿ. ಆ ಟೈಮಲ್ಲಿ ಈ ಕಷ್ಟ ಒಂಥರ ಕಷ್ಟ ಇದೆ. ನಮ್ಮ ಅಣ್ಣ ಕೊರೋನಾ ಟೈಮಲ್ಲಿ ಅಷ್ಟ ಕರಿತಿದ್ನಲ್ಲ ಅಣ್ಣ, ಅವನು ಆ ಟೈಮಲ್ಲಿ ಎಷ್ಟು ಟಾರ್ಚರ್ ಮಾಡ್ದ ಅಂದ್ರೆ, ಎಂತ ಕೆಟ್ಟವ್ರು ಆತರ ಮಾಡಲ್ಲ ಅಣ್ಣ, ಆ ತರ ಮಾಡ್ಬಿಟ್ಟ. ನಾನ್ ಎಷ್ಟೊಂದ್ ಹೇಳ್ದೆ, ನಮ್ಮ ಅಪ್ಪ ಅವ್ರದ್ದು 8 ಎಕರೆ ಆಸ್ತಿ ಇದೆ. ನಾನ್ ಹೇಳ್ದೆ, ನಿನ್ ಆಸ್ತಿ ನನ್ಗ್ ಬೇಡ, ಹುಷಾರಾಗ್ಲಿ ನಾವ್ ಹೊಂಟೋಗ್ತೀವಿ, ಅವ್ರಿಗೇನು ಅನ್ಬೇಡ. ಅವ್ರೇನು ದುಡ್ಡು ಮೋಸ ಮಾಡಿ ಅಥವಾ ಕುಡ್ದು ಇನ್ನೊಂದ್ ಕೆಟ್ಟ ಕೆಲ್ಸ ಮಾಡಿ ಈ ತರ ಆಗಿಲ್ಲ. ಅವ್ರಿಗೆ ಹುಷಾರಿಲ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು, ಅವ್ರಿಗೇನು ಅನ್ಬೇಡ ನೀನು. ನಾನ್ ಬೇಕಾ ಖಾಲಿ ಪೇಪರ್ ಕೊಡು, ನಾನ್ ಸೈನ್ ಮಾಡ್ಕೊಡ್ತೀನಿ, ನಿನ್ನ ಆಸ್ತಿ ನನಗ್ ಬೇಡ ಅಂತೆಲ್ಲ ಹೇಳ್ದೆ ಅವನಿಗೆ. ಏನಂತಿದ್ದ ಅಣ್ಣ ಒಂದ್ ಐಟಮ್ನು ಕೂಡ ನನ್ಗೆ ಎತ್ತಿ ಇಳಿಸ್ಲಿಲ್ಲ. ನಾವು ಊರೆಲ್ಲ ಹುಡುಗರುಗಳೆಲ್ಲ ತಗೊಬಂದ್ ಇಡ್ತಿದ್ರು. ಬಟ್ ಇವನು ಯಾವಾಗ ಹುಷಾರಾಗಲ್ಲ ಅಂತ ಎಲ್ರಿಗೂ ಅನ್ಸ್ಬಿಡ್ತು. ಅವಾಗ ಇವನು ಚೇಂಜ್ ಆಗ್ಬಿಟ್ಟ. ಮಾತಾಡಿಸ್ತಿರ್ಲಿಲ್ಲ. ಮತ್ತೆ ಏನಾದ್ರು ಅವ್ರ ಚೇರ್ ಮೇಲೆ ಕೂತಿದ್ರೆ ಅವ್ರಿಗೆ ಚೇರ್ ಬಿಡ್ತಿರ್ಲಿಲ್ಲ. ಆಮೇಲೆ ಒಂದಿನ ಎಲ್ಲ ಜಗಳ ಮಾಡ್ದ. ಅಂದ್ರೆ ಇನ್ನೊಂದೇನಂದ್ರೆ ತುಂಬಾ ಕೆಟ್ಟಂಗ್ ಮಾತಾಡ್ದ ಅಣ್ಣ. ನನಗ್ ಮಾತಾಡಿದ್ರು ಏನು ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ನಮ್ಮ ಯಜಮಾನ್ ಮಾತಾಡಿದ್ ನನಗ್ ತುಂಬಾನೇ ಬೇಜಾರಾಗ್ಬಿಡ್ತಣ್ಣ ಅವಾಗ. ಏನ್ ಮಾತಾಡಿದ್ರು ಅಂದ್ರೆ, ನೀವು ಸರಿ ಇಲ್ಲ, ನೀವು ಏನೇನೋ ಮಾತಾಡ್ಬಿಟ್ಟ ಅಣ್ಣ ಅವ್ರಿಗೆ. ಅಂದ್ರೆ ಯಾವುದು ನಿನ್ನ ಗಂಡ ಅಲ್ಲವೋ ಅದನ್ನ ಆಪಾದನೆ ಮಾಡಿದ? ಹೌದಣ್ಣ. ಅಂದ್ರೆ ಅವ್ರಿಗೆ ಅವಾಗ ಪರಿಸ್ಥಿತಿಲಿ ಅವ್ನ ಅಂದಿದ್ಕೆ ಅವ್ರಿಗೆ ಏನಾದ್ರು ಮಾಡ್ಕೊಳಕ್ಕೆ, ಸೂಸೈಡ್ ಮಾಡ್ಕೊಳಕ್ ಆಗಿದ್ರೆ ಅವ್ರು ಮಾಡ್ಕೊಬಿಡ್ತಿದ್ರು ಅಣ್ಣ ಅವಾಗ. ಆದ್ರೆ ಅವ್ರಿಗೆ ಅದನ್ನ ಮಾಡ್ಕೊಳಕ್ಕೂ ಅವ್ರಿಗೆ ಶಕ್ತಿ ಇಲ್ಲ ಅವಾಗ. ಅಷ್ಟ ಕೆಟ್ಟದಾಗ ನಡ್ಸ್ಕೊಂಡ. ನಮ್ ಮನೆ ಐಟಮ್ ಇದ್ರಲ್ಲಿ ಏನಾದ್ರೂನು, ಇವಾಗ ಒಂದ್ ಎಕ್ಸಾಂಪಲ್, ಒಂದ್ ನಮ್ ಮಿಕ್ಸಿಲ್ ಏನಾದ್ರು ಮಾಡಿದ್ರೆ, ಅವ್ಳ ಮಿಕ್ಸಿಲ್ ಮಾಡಿದ್ರೆ ನಾನ್ ತಿನ್ನಲ್ಲ, ಅದ್ರಲ್ಲಿ ಏನಾರು ಯೂಸ್ ಮಾಡಿದ್ರೆ ನಾನ್ ತಿನ್ನಲ್ಲ ಅಂತ ಆತರ ಎಲ್ಲ ಮಾಡೋದು. ಆಮೇಲೆ ಮಕ್ಳುಗಳ್ನೆಲ್ಲ ನಮ್ ಜೊತೆ ಮಾತಾಡ್ಬೇಡ ಅಂತ ಎದುರಿಸೋದು. ಅವ್ರಿಗೂ ಒಂದ್ ಗಂಡ್ಮಗು ಒಂದ್ ಹೆಣ್ಮಗು ಇದೆ. ಅವ್ರು ತುಂಬಾ ಆಸೆ ಪಡ್ತಾರೆ ನಮ್ಮನ್ನ, ಇವಾಗ್ಲೂ ಆಸೆ ಪಡ್ತಾರೆ ಅಣ್ಣ ಅವರು. ಅವಾಗ ಅವ್ರನ್ನ ನಮ್ ಜೊತೆ ಮಲ್ಕೋಬೇಡ, ನಮ್ ಜೊತೆ ಮಾತಾಡ್ಬೇಡ ಅಂತ ಎದುರಿಸೋದು ಎಲ್ಲ ಮಾಡೋಣ. ಈ ತರ ಎಲ್ಲ ಆಮೇಲೆ ಮಾತಾಡ್ಸೋದೇ ಬಿಟ್ಬಿಟ್ಟ. ಆಮೇಲೆ ಅವ್ರಿಗೆ ಚೇರ್ ಕೊಡ್ತಿರ್ಲಿಲ್ಲ. ಆಮೇಲೆ ಊಟ ತಿಂತಿದ್ರೆ ಬೈಯೋದು. ಈ ತರ ಎಲ್ಲ ಮಾಡೋಣ. ಆದ್ರೆ ನನ್ಗೆ ದೇವ್ರದೇನ್ ಎಷ್ಟು ಬೈಯೋನು ನಮ್ ಚಿಕ್ಕದ್ರಲ್ಲಿ ಅಷ್ಟು ತಾಳ್ಮೆ ಕೊಟ್ಬಿಟ್ಟ ಭಗವಂತ. ನನ್ಗೆ ಅವಾಗ ಮಾತಾಡಿಲ್ಲ, ನಂಗೆ ಇವ್ರೊಬ್ರು ಹುಷಾರಿದ್ರೆ ಸಾಕು ಅನ್ನೋ ತರ ಭಾವನೆ ಅಣ್ಣ ನನಗೆ ಅವಾಗ. ಆಮೇಲೆ ಹಿಂಗೆ ಆಯ್ತಾಯ್ತು. ಒಂದ್ ಕಡೆ ದೇವಸ್ಥಾನಕ್ಕೆ ಹೋದ್ವಿ. ಮತ್ತೆ ಒಬ್ರು ನಮ್ಮ ಅಣ್ಣನ್ ಫ್ರೆಂಡೇನೆ ಒಬ್ರು ಹೇಳಿದ್ರು, ಈ ತರ ಒಂದ್ ಹಾಸ್ಪಿಟಲ್ ಇದೆ ಕೆಂಗೇರಿನಲ್ಲಿ, ಅಲ್ಲಿ ತೋರ್ಸಿ ನೋಡೋಣ ಹುಷಾರಾಗ್ತಾರೆ, ಇವತ್ತು ಭಾನುವಾರ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರು. ಶನಿವಾರ ದಿನ ಏನಾಯ್ತು, ನೈಟಿಗೇನೆ ಇವ್ರಿಗೆ ಫುಲ್ಲು ಮಾತೆಲ್ಲ ನಿಂತೋಗ್ಬಿಡ್ತು. ಇನ್ನೇನು ಆಗೋಯ್ತು ಅನ್ನೋ ತರಾನೇ ಇದ್ ಮಾಡ್ಬಿಟ್ರು.
ಅವಾಗ ಏನ್ ಮಾಡಿದ್ವಿ, ಇಮಿಡಿಯೇಟ್ ಆಗಿ ಕಾರಲ್ಲಿ ಕರ್ಕೊಂಡು ರಾಮನಗರ ಹಾಸ್ಪಿಟಲ್ ಬಂದ್ವಿ. ಅಲ್ಲಿ ಆಗಲ್ಲ, ಇಲ್ಲ ನಿಮಾನ್ಸಿಗೆ ಕರ್ಕೊಂಡು ಹೋಗಿ ಅಂದ್ರು. ಸರಿ ಅಂತ ಅವಾಗ ಆಂಬುಲೆನ್ಸ್ ಮಾಡ್ಕೊಂಡು ನಿಮಾನ್ಸಿಗೆ ಬಂದ್ವಿ 12 ಗಂಟೆ ರಾತ್ರಿಲಿ. ಅವರು ಇಲ್ಲ, ಅವರೆಲ್ಲ ಕೊರೋನಾ ಟೈಮ್ ಅಣ್ಣ, ಯಾರು ಒಳಗಡೆ ಬಿಟ್ಕೊಂತಿರ್ಲಿಲ್ಲ ಅವಾಗ. ಅವ್ರು ಗಾಡಿ ಅಲ್ಲೇ ಆಂಬುಲೆನ್ಸ್ ಹತ್ರನೇ ಬಂದ್ರು, ಚೆಕ್ ಮಾಡಿದ್ರು. ಚೆಕ್ ಮಾಡ್ಬಿಟ್ಟು ಇಲ್ಲ ಅಮ್ಮ, ನಿಮ್ಗೆ ಇದನ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ, ಇಲ್ಲಿ ನಿಮಾನ್ಸ್ ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ಇಲ್ಲಿಗೆ ಬರ್ಕೊಟ್ಟಿದ್ದಾರೆ, ಇಲ್ಲಿ ಒಳಗಡೆ ತಗೊಳಲ್ಲ, ಇದು ನಿಮಾನ್ಸ್ ಅದೇನು ಪ್ರಾಬ್ಲಮ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ ಅಂದ್ಬಿಟ್ಟು ಅವ್ರು ಅಲ್ಲೇ ಬರ್ಬಿಟ್ಟು ಅಲ್ಲೇ ಕೊಟ್ಬಿಟ್ರಣ್ಣ ಆಂಬುಲೆನ್ಸ್ ಅಲ್ಲೇನೆ. ಮತ್ತೆ ಆಮೇಲೆ ನಾಳೆ ಭಾನುವಾರಕ್ಕೆ ಇನ್ನೊಬ್ರು ಹೇಳಿದ್ರಲ್ಲ ಅಣ್ಣ ಕೆಂಗೇರಿನಲ್ಲಿ ಶುಗರ್ ಸ್ಪೆಷಲಿಸ್ಟ್, ಅವ್ರ ಹತ್ರ ಹೋಗ್ಬೇಕಿತ್ತು. ಅದಕ್ಕೆ ಈಗ ಆಂಬುಲೆನ್ಸ್ ಅಲ್ಲಿ ಕುತ್ಕೊಂಡು ನಮ್ಮಪ್ಪ ಏನ್ ಮಾಡಿದ್ರು, ಇವ್ರ ಅಕ್ಕ ಇದಾರಲ್ಲ ಒಬ್ರು, ಇಲ್ಲ ಅಂದ್ರೆ ಅವ್ರು ನಾವಿರೋ ಏರಿಯಾದಲ್ಲೇ ಸ್ವಂತ ಮನೆ ಇದೆ, ಅವ್ರಿರೋ ಏರಿಯಾದಲ್ಲೇ ನಾವು ಇದ್ದಿದ್ವಿ. ಮದ್ವೆಗ್ ಬಂದಾಗಿಂದ ಬೇರೆ ಮನೆ ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ. ಹೆಂಗಾದ್ರು ಆಗ್ಲಿ ಯಾರ್ ಕಡೆಯವ್ರಿಗಾದ್ರು, ಅಂದ್ರೆ ನಮ್ಮ ಅಪ್ಪನ್ಗೂ ಮೈಂಡ್ ಅಲ್ಲಿ ಏನಂದ್ರೆ ಇನ್ನು ಉಳಿಯಲ್ಲ ಅನ್ನೋ ಮೈಂಡ್ ಸೆಟ್ ಅವಾಗ. ಅದಕ್ಕೆ ಇನ್ನು ಹೇಳ್ಲಿಲ್ಲ, ಏನ್ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕಂಗೆ ಆಂಬುಲೆನ್ಸ್ ಅಲ್ಲಿ ಕುತ್ಕೊಂಡೇನೆ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು, ಇಲ್ಲ ಕಣವ, ಈ ತರ ಆಗ್ಬಿಟ್ಟಿದೆ, ನಿಮಾನ್ಸಿಗೆ ಕರ್ಕೊಂಡ್ ಬರ್ತಾ ಇದೀವಿ, ಬನ್ನಿ ಅಂತ ಅಂದ್ರು. ಅದಕ್ಕೆ ಅವ್ರು, ಇಲ್ಲ ಅಣ್ಣ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಅದಕ್ಕೆ ನಮ್ಮಪ್ಪ ಅಂದ್ರು, ಇಲ್ಲವ್ವ ನಿನ್ನೇನ್ ದುಡ್ಡು ಕೇಳ್ತಿಲ್ಲ ನಾವು, ನಾಳೆ ದಿವಸ ಏನಾದ್ರು ಹೇಳ್ಲಿಲ್ಲ, ನಾವೇನೋ ಮಾಡ್ತೀವಿ, ಎಲ್ಲೋ ತೋರಿಸ್ತಿದ್ವಿ ಅಂತ ಹೇಳ್ತೀರಾ ಅಂತ ಹೇಳ್ತಾ ಇರೋದು. ಅವ್ರು ಉಳ್ಕೊಂಡ್ರೆ ಸಾಕು, ಏನಾದ್ರು ಖರ್ಚಾಗ್ಲಿ ನಾವ್ ಉಳಿಸ್ಕೊಂತೀವಿ, ಎಲ್ಲಾದ್ರೂ ಆಗ್ಲಿ ತೋರಿಸ್ತೀವಿ, ನಿಮ್ಗೆ ಹೇಳೋದು ನೀನ್ ಬರ್ತಾ ಬಿಡೋದು ನಿಮ್ಗೆ ಸೇರಿದವ, ನಾವ್ ಹೇಳ್ಬೇಕಿತ್ತು, ನಮ್ ಕರ್ತವ್ಯ ಹೇಳಿದೀವಿ ಅಂತ ಹೇಳಿದ್ರು. ಆಮೇಲೆ ಅವರು ಹಾಸ್ಪಿಟ್ಲ್ ಹತ್ರ ಬಂದ್ರು ಅಣ್ಣ, ಕಾರ್ ಇತ್ತು ಅವ್ರದ್ದು ಸ್ವಂತ ಕಾರ್ ತಗೊಂಡು ನಿಮಾನ್ಸ್ ಹಾಸ್ಪಿಟ್ಲ್ ಹತ್ರ ಬಂದ್ರು. ಸರಿ ಅಂತ ಹೇಳ್ಬಿಟ್ಟು ಅವಾಗ ನಮ್ದು ಇನ್ನೂ ಅವಾಗ ಪೂರ್ತಿ ಐಟಮ್ ಖಾಲಿ ಮಾಡಿರ್ಲಿಲ್ಲ ಮನೆದು, ಸ್ವಲ್ಪ ರೇಷನ್ ಅಮೌಂಟ್ ಎಲ್ಲ ಐಟಮ್ ಎಲ್ಲ ಖಾಲಿ ಮಾಡ್ಕೊಂಡ್ ಹೋಗಿದ್ವಿ. ಮನೆ ಹಂಗೆ ಇತ್ತು, ಬೇರೆ ಈ ಮಾಮೂಲಿ ಮಂಚ ಆತರ ಐಟಮ್ ಎಲ್ಲ ಇತ್ತು. ಅದೇ ಏರಿಯಾಲು ಒಂದೊಂದ್ ರೋಡ್ ಪಕ್ಕ ರೋಡು. ಅವಾಗ ನಮ್ಮಪ್ಪ ಅಂದ್ರು, ನಾಳಿಕೆ ಮತ್ತೆ ಕೆಂಗೇರಿಗೆ ಬರ್ಬೇಕವ, ಊರಿಂದ ಬರಕ್ ದೂರ ಆಗುತ್ತೆ, ಇಲ್ಲೇ ಬರ್ತೀವಿ, ನಾಳೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಕಾರಲ್ಲಿ ಕರ್ಕೊಂಡ್ ಬಂದ್ರು ಅಣ್ಣ ಮನೆ ಹತ್ರ. ನಮ್ದು ಮನೆ ಹತ್ರ ಮುಂಚೆ ಸಿಗುತ್ತೆ, ಆಮೇಲೆ ಅವ್ರ ಯಜಮಾನ್ರಿಗೆ ಹೇಳ್ತಾ ಇದ್ರು ಅವ್ರ ಮನೆ ಹತ್ರನೇ ಕರ್ಕೊಂಡ್ ಹೋಗಿ ಅಂತ. ಅದಕ್ಕೆ ನಾನಂದೆ, ಆಂಟಿ ಅಲ್ಲಿ ಮನೆ ಖಾಲಿ ಮಾಡಿ ಆಗ್ಲಿ ಎಷ್ಟೊಂದ್ ದಿನ ಆಗೈತೆ, ಒಂದ್ ಕಾಫಿ ಮಾಡ್ಕೊಂಡ್ ಕುಡಿಯಕ್ಕೂ ಅದ್ರಲ್ಲಿ ಏನು ಇಟ್ಟಿಲ್ಲ ರೇಷನ್ ಐಟಮ್ ನಾನು, ಮತ್ತೆ ಇದು ನೀರು ಇಲ್ಲ ಆಂಟಿ ಅಲ್ಲಿ, ಹೆಂಗಿರೋದು ಅಂತ ಅಂದಿದ್ಕೆ, ನೀರ್ ತಗೊಂಡ್ಬರ್ತೀನಿ ಬಾಟ್ಲಲ್ಲಿ ಅಂತ ಅಂದ್ಬಿಟ್ಟು ಅವ್ರ ಮನೆ ಹತ್ರ ನೀರ್ ತಗೋಬರಕ್ಕೆ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಬಂದ್ರು ಅಣ್ಣ. ನನಗೇನಂದ್ರೆ ಅಲ್ಲಿ ಎಲ್ಲಾ ಧೂಳ್ ಹಿಡ್ದಿತ್ತಣ್ಣ, ಮತ್ತೆ ಒಬ್ರು ಹೇಳಿದ್ರಲ್ವಾ ಮನೆಗ್ ಹೋದ್ಮೇಲೆ ಹಿಂಗಾಗಿತ್ತು ಅಂತ, ಅದು ನನ್ ತಲೆಲಿತ್ತು. ನಂಗ ಮನೆ ಹೋಗಕ್ ಇಷ್ಟ ಇರ್ಲಿಲ್ಲ ಅಣ್ಣ, ಇವ್ರನ್ನ ಕರ್ಕೊಂಡ್ ಹೋಗಕ್. ಮತ್ತೆ ನಾನ್ ಏನ್ ಮಾಡ್ದೆ, ನಮ್ ನಾದಿನಿ ಮನೆ ಹತ್ರನೇ ಏನಾದ್ರು ಅನ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಅಪ್ಪ ಅಣ್ಣ ಇಳ್ಸು, ಇವ್ರ ಮನೇಲಿ ಇರೋಣ, ಬೆಳಿಗ್ಗೆ ಹೋಗೋಣ ಅಂದ್ಬಿಟ್ಟು ಕಾರಿಂದ ಇಳ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ವಿ. ಅವ್ರ ಮನೆ ಒಳಕ್ ಹೋದ್ಮೇಲೆ ಏನು ಮಾಡಕ್ ಆಗ್ಲಿಲ್ಲ, ಸುಮ್ನಾದ್ರು. ಮತ್ತೆ ಅವರು ಬೇರೆದೊಂದು ಪ್ರಾಡಕ್ಟ್ ಮಾಡ್ತಾರೆ ಅಣ್ಣ ಅವ್ರು, ಅದೇನೋ ನ್ಯೂಟ್ರಿಷನ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಅವ್ರಂದ್ರು ನ್ಯೂಟ್ರಿಷನ್ ಎಲ್ಲ ಕೊಡ್ಸು, ಯಾವ ಹಾಸ್ಪಿಟ್ಲ್ ಬೇಡ ಸರಿ ಹೋಗುತ್ತೆ, ಇದನ್ನೇ ತಗೊಂಡ್ರೆ ಸರಿ ಹೋಗುತ್ತೆ, ಹಾಸ್ಪಿಟ್ಲ್ಗೆ ಏನ್ ಬೇಡ ಕೊಡ್ಸು ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ನಮ್ದು ಅಂಗಡಿ ಬೇರೆ ಬಾಗ್ಲು ತೆಗ್ದಿರ್ಲಿಲ್ಲ ಅಣ್ಣ, ಎಲ್ಲಾ ಐಟಮು ಹಾಳಾಗ್ತಿತ್ತು. ಐಟಮ್ ಎಲ್ಲ ಹಾಳಾಗ್ತಿತ್ತು. ಅದಕ್ಕೆ ನಾನ್ ಹೇಳ್ದೆ ನಮ್ ನಾನಿಗೆ, ಆಯ್ತಂಟಿ ನಾವು ನೀವ್ ಹೇಳ್ದಂಗೆ ಎಷ್ಟಾದ್ರೂ ಆಗ್ಲಿ ನೀವೇನ್ ದುಡ್ಡು ಕೊಡ್ಬೇಡಿ, ನಾವ್ ಕೊಡ್ತೀವಿ, ಆದ್ರೆ ಇಲ್ಲೇ ಇರ್ಸ್ಕೊಳ್ಳಿ ಒಂದ್ 15 ದಿವಸ, ನಾನ್ ಅಂಗಡಿದ ಐಟಮ್ ಎಲ್ಲ ತಂದ್ಕೊಡ್ತೀನಿ, ಸ್ವಲ್ಪ ಅದೆಲ್ಲ ಕ್ಲಿಯರ್ ಮಾಡ್ತೀನಿ, ಇಲ್ಲೇ ಒಂದ್ 15 ದಿವಸ ಇರ್ಸ್ಕೊಳ್ಳಿ ಅಂಟಿ ಮನೇಲಿನೇ, ಅದೇನ್ ಪ್ರಾಡಕ್ಟ್ ಕೊಡ್ತೀರಾ ಕೊಡಿ, ನಂಗೆ ಹುಷಾರಾದ್ರೆ ಸಾಕು ಅಂತ ಹೇಳ್ದೆ. ಆಮೇಲೆ ನಮ್ಮಪ್ಪ ಅಲ್ಲಿ ಕರ್ಕೊಂಡ್ ಹೋದ್ರೆ ನನ್ಗೆ ನಮ್ಮ ಅಪ್ಪನ್ ಬಿಟ್ರೆ ಬೇರೆ ಯಾರು ಇಲ್ಲ ಇವಾಗ. ಬಟ್ ಇದಕ್ಕೆಲ್ಲ ಒಪ್ಪಲ್ಲ, ಮತ್ತೆ ಹಳ್ಳಿ ಬೇರೆ, ಏನಾದ್ರು ಸಡನ್ ಆಗಾದ್ರೆ ನನ್ಗೆ ಅಲ್ಲಿಂದ ಕರ್ಕೊ ಬರಕ್ ಆಗಲ್ಲ. ನಾನು ನಿಮ್ಗೆ ದುಡ್ಡು ನೀವೇನ್ ಕೊಡ್ಬೇಡಿ, ನಾನೇ ಕೊಡ್ತೀನಿ, ನಿಮ್ಮನೇಲಿ ಇರ್ಕೊಳ್ಳಿ ಅಂತ ಬಾಯ್ ಬಿಟ್ಟೆ ಕೇಳ್ದೆ ಅಣ್ಣ. ಅದು ನಮ್ಮ ಯಜಮಾನ್ರು ಇದ್ರು, ಬಟ್ ಅವ್ರು ಏನ್ ಅನ್ಬಿಟ್ರು ಅಂದ್ರೆ, ಮಾತಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಎಲ್ಲಾ ಗಂಡ ಹೆಂಡತಿ ಎಲ್ಲ ಮಾತಾಡ್ಕೊಂಡು ಹೇಳಿದ್ರು, ಇಲ್ಲ ನಮ್ಮನೆ ಚಿಕ್ಕದು ಆಗಲ್ಲ ಇರ್ಸ್ಕೊಳಕ್ಕೆ, ಅಲ್ಲೇ ತಗೊಂಡೋಗ್ ಕೊಡ್ಸು ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ಹೇಳ್ಬಿಟ್ಟ ನಾವು, ನಮ್ಮ ಮನೆಯವ್ರ ಮುಂದೆನೆ ಹೇಳ್ಬಿಟ್ರು. ನಾನು ಅದಕ್ಕೆ ಇಲ್ಲ ಆಂಟಿ ಸರಿ ಬಿಡಿ ಆಯ್ತು ನೋಡೋಣ, ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀವಿ ತಗೊಂತೀವಿ ಅಂತ ಹೇಳ್ಬಿಟ್ಟು, ಅವತ್ತು ಅವರು ಕಾರ್ ಇದೆ ಅಣ್ಣ, ಆದ್ರೂ ಕರ್ಕೊಂಡ್ ಹೋಗ್ಲಿಲ್ಲ ಅಣ್ಣ ಹಾಸ್ಪಿಟ್ಲ್ಗೆ ಅವ್ರ ಕಾರಲ್ಲಿ.
ಹ್ಮ್ ಅಂದ್ರೆ ಇವ್ರು ನಮ್ಮ ಮನೆಯವ್ರ ಫ್ರೆಂಡು, ಅವರು ಹಾಲ್ ವ್ಯಾಪಾರ ಮಾಡ್ತಾರೆ. ಆದ್ರೆ ಅವ್ರ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಮ್ಮನ್ನ ನಾನ್ ಮಾಡ್ದೆ ಅಣ್ಣ ಈ ತರ ಆಗಿದೆ, ಯಾವ್ದಾದ್ರು ಆಟೋ ಇದ್ರೆ ಕಳ್ಸ್ಕೊಡಿ, ಈ ತರ ಇವ್ರು ಕರ್ಕೊಂಡ್ ಹೋಗಲ್ಲ ಅಂತಿದಾರೆ, ಬಂದ್ಬಿಟ್ಟಿದೀವಿ, ಒಂದ್ ಆಟೋ ಇದ್ರೆ ಕಳ್ಸ್ಕೊಡಿ ಅಣ್ಣ ಅಂತ ಹೇಳ್ದೆ. ಅದಕ್ಕ ಅವರು ಇಲ್ಲ ನಾನೇ ಬರ್ತೀನಿ ಮೇಡಮ್, ತಲೆ ಕೆಡ್ಸ್ಕೊಬೇಡಿ, ಒಂದ್ ಅರ್ಧ ಗಂಟೆ ಇರಿ, ಅಂಗಡಿ ಕ್ಲೋಸ್ ಮಾಡಿ ಬರ್ತೀನಿ, ಹಾಲೆಲ್ಲ ಸ್ವಲ್ಪ ಬೇರೆಯವ್ರು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ ಹಂಗೆ ಬಂದ್ರು ಅಣ್ಣ, ಅವ್ರದೇ ಕಾರ್ ತಗೊಂಡ್ ಬಂದು ಹಾಸ್ಪಿಟಲ್ ಕರ್ಕೊಂಡ್ ಹೋದ್ರು. ಹಾಸ್ಪಿಟಲ್ಗೆ ಅಂದ್ರೆ ಆ ಕಾರಿಂದ ಕರ್ಕೊಂಡ್ ಹೋಗಕ್ ಆಗ್ಲಿಲ್ಲ ಅಣ್ಣ, ಅವ್ರ ಇಳ್ಸಕ್ ಆಗ್ಲಿಲ್ಲ. ಡಾಕ್ಟರ್ ಅಲ್ಲಿಗೆ ಬಂದು ಒಂದ್ ಇಂಜೆಕ್ಷನ್ ಕೊಟ್ರು, ವಾರ ಬನ್ನಿ ಅಮ್ಮ ಅಂತ. ಆಮೇಲೆ ಅವ್ರು ಹೇಳಿದ್ರು ಅಣ್ಣ, ಅಲ್ಲಿ ಇವ್ರಿಗೆ ಫುಲ್ಲು ನರಕ್ಕೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು. ಫುಲ್ಲು ನರಕ್ಕೆ ಸ್ಟ್ರೋಕ್ ಆಗಿದೆ ಅಮ್ಮ ಇವ್ರಿಗೆ, ನೋಡೋಣ ಬಿಡಿ, ಟ್ರೈ ಮಾಡೋಣ, ಏನು ಹೆದರ್ಕೋಬೇಡಿ, ವಾರ ಒಂದೊಂದು ಇಂಜೆಕ್ಷನ್ ಕೊಡ್ಸಿ ನರಕ್ಕೆ, ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅವತ್ ಇಂಜೆಕ್ಷನ್ ಎಲ್ಲ ತಗೊಂಡು ಮನೆಗ್ ಬಂದ್ವಿ ಅಣ್ಣ. ಆಮೇಲೆ ಅದೇ ಟೈಮ್ಗೆ ಒಂದ್ ದೇವಸ್ಥಾನಕ್ಕೂ ಹೋಗಿದ್ವಿ, ಅಲ್ಲೂನು ಸರಿ ಹೋಗುತ್ತೆ ಅಂತಾನೆ ಹೇಳಿದ್ರು ದೇವ್ರು. ಆ ಎರಡು ಒಂದೇ ಟೈಮ್ಗೆ ಆಯ್ತಣ್ಣ. ಆಮೇಲೆ ಒಂದೊಂದ್ ವಾರ ಆಯ್ತಾ ಏನಾದ್ರು, ಇವಾಗ 1 ತಿಂಗ್ಳು ಮಗು 2 ತಿಂಗ್ಳು ಮಗು ಹೆಂಗೆ ಒಂದೊಂದ್ ಸ್ವಲ್ಪನೇ ರಿಕವರಿ ಆಗಕ್ ಸ್ಟಾರ್ಟ್ ಆದ್ರು. ವಾರ ಹೋಗ್ತಿದ್ವಿ ಅಣ್ಣ, ನರಕ್ ಇಂಜೆಕ್ಷನ್ ಕೊಡ್ತಿದ್ರು. ಶುಗರ್ ಎಲ್ಲ ಸ್ವಲ್ಪ ಕಂಟ್ರೋಲಿಗೆ ಬಂತು. ಆಮೇಲೆ ಏನಾಯ್ತು, ಒಂದೊಂದ್ ಸ್ವಲ್ಪನೇ ಒಂದೊಂದ್ ವಾರಕ್ಕೆ ಸ್ವಲ್ಪ ಓಡಾಡಂಗೆ ಈ ತರ, ಈಗ ಅಂಬೆಗಾಲ್ ಇಕ್ತಾರಲ್ಲ ಮಕ್ಳು, ಆ ತರನೇ ಇವ್ರು ಚೇತರ್ಸ್ಕೊಂಡ್ರಣ್ಣ. ಸ್ವಲ್ಪನೇ ಚೇತರ್ಸ್ಕೊಂಡ್ ಎಷ್ಟೋ 3 ತಿಂಗಳಿದ್ವಿ ಅಷ್ಟೇ ಅಣ್ಣ ಅಲ್ಲಿ. 3 ತಿಂಗಳಿದ್ವಿ, ಅಷ್ಟರಲ್ಲಿ ಇರೋ ಅಮೌಂಟುನು ಸ್ವಲ್ಪ ಎಲ್ಲ ಖಾಲಿ ಆಯ್ತು. ಮತ್ತೆ ಇನ್ನೊಂದ್ ಏನಾಯ್ತು ಅಂತಂದ್ರೆ, ನಾವು ಮನೆ ಅಡ್ವಾನ್ಸ್ ಒಂದ್ 60,000 ಕೊಟ್ಟಿದ್ವಿ. ಅದ್ರಲ್ಲಿ ಒಂದ್ 50,000 ಬೇರೆಯವ್ರಿಗೆ ಬಡ್ಡಿಗೆ ಇಸ್ಕೊಂಡಿದ್ವಿ ಫ್ರೆಂಡ್ ಹತ್ರ. ಅದನ್ನ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಮತ್ತೆ ಅಂಗಡಿ ಬ್ಯಾಲೆನ್ಸ್ ಬರ್ಬೇಕಿತ್ತು ನಮ್ಗೆ, ಕ್ರೆಡಿಟ್ ತಗೋತಿದ್ರು. ಅವ್ರ ಹತ್ರ ಎಲ್ಲ ನಾನು ವಾರ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತಿದ್ನಲ್ಲ, ಮನೆ ಖಾಲಿ ಮಾಡಕ್ ಬಂದಾಗ ಎಲ್ಲ ಸ್ವಲ್ಪ ಅಮೌಂಟ್ ಇಸ್ಕೊಂಡು ಅವ್ರಿಗೆ ಕೊಟ್ಬಿಟ್ರೆ ನಾವು. ಮತ್ತೆ ನಮ್ಮ ಹತ್ರ ದುಡ್ಡಿರಲ್ಲ, ಎಷ್ಟಿದ್ರುನು ನಮ್ಗೆ ಆ ಟೈಮಲ್ಲಿ ಹಾಸ್ಪಿಟ್ಲ್ ಖರ್ಚಾಗ್ ಹೋಗುತ್ತೆ, ತಗೊಳ್ಳಿ ಅಂತ ಕೊಟ್ಟೆ. ಅವ್ರು ಇಲ್ಲ ಮೇಡಮ್ ಅವರೇ ನೀವು ಇಟ್ಕೊಳ್ಳಿ, ನಿಮ್ನೇನ್ ದುಡ್ಡು ಕೇಳ್ತಿದೀನ, ಅವ್ರು ಹುಷಾರಾದ್ರೆ ಸಾಕು, ಹುಷಾರಾಗ್ ಬನ್ನಿ ಅಂತ. ಅದಕ್ಕೆ ಇಲ್ಲ ಅಣ್ಣ, ನಾವ್ ಮನೆ ಖಾಲಿ ಮಾಡ್ಕೊಂಡ್ ಹೋಗ್ತಿದೀವಿ, ಮತ್ತೆ ಯಾವ ಗ್ಯಾರಂಟಿ ಮೇಲೆ ನಮ್ಗೆ ದುಡ್ಡು ಅಷ್ಟು ನಾವು ದುಡಿತೀವಿ ಅನ್ನೋದು ನನ್ಗೆ ಗ್ಯಾರಂಟಿ ಇಲ್ಲ ಅಣ್ಣ. ನಮ್ಗೆ ಇದನ್ನ ಇಟ್ಕೊಳ್ಳಿ, ನಮ್ ಯಜಮಾನ್ರು ಅಷ್ಟು ನಾವು ಸ್ವಂತ ಮನೆ ಇಲ್ಲ ಏನಿಲ್ಲ, ನಂಬಿಕೆ ಮೇಲೆ ಕೊಟ್ಟಿದೀರಾ, ನಾವು ಆ ನಂಬಿಕೆ ಉಳಿಸ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅದನ್ನ ಕ್ಲಿಯರ್ ಮಾಡ್ಕೊಂಡು. ಒಂದ್ ಲೋನ್ ಕಟ್ತಿದ್ವಿ ತಿಂಗ್ಳ 6,500 ಇಂಟ್ರೆಸ್ಟ್ ಕಟ್ಬೇಕು ಒಡವೆಗೆ. ಇಷ್ಟಿತ್ತು ಅಣ್ಣ ನಮ್ದು ಕಮಿಟ್ಮೆಂಟ್. ಊರಲ್ಲಿ ಇದ್ವಿ, ಎಲ್ಲ ಇನ್ಕಮ್ ಕಡಿಮೆ ಆಯ್ತು. ಗಂಡಂದು ಏನಾಯ್ತು ಅದನ್ನೇ ಹೇಳುವ. ಅದೇ ರಿಕವರಿ ಆದ್ರೆ ಸ್ವಲ್ಪನೇ ಓಡಾಡೋದು, ಆಮೇಲೆ ಊಟ ಸ್ಪೂನ್ ಅಲ್ಲಿ ತಿನ್ನೋದು. 3 ತಿಂಗಳು ತಿನ್ಸಿದೀನಣ್ಣ ಊಟನ. ತುಂಬಾ ಎಷ್ಟೇ ಇರಿಟೇಟ್ ಮಾಡ್ದ ನಮ್ಮ ಅಣ್ಣ ಅಂದ್ರೆ ಅಷ್ಟು ಇರಿಟೇಟ್ ಮಾಡ್ದ ಅಣ್ಣ. ಅಷ್ಟಾಗಿ ಸ್ವಲ್ಪ ರಿಕವರಿ ಆಗಕ್ ಶುರುವಾದ್ರು. ಮತ್ತೆ ಆಮೇಲೆ ನೆಕ್ಸ್ಟ್ ಇವಾಗ ನಮ್ಗೆ ಹಾಸ್ಪಿಟ್ಲ್ಗೂನು ದುಡ್ಡು, ಇವಾಗ ನಮ್ಮಪ್ಪ ನೋಡ್ಕೊಂತಿದ್ರು. ನಮ್ಮಪ್ಪನು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ, ನಮ್ಮ ಹತ್ರ ಇರೋದನ್ನು ಕೊಟ್ಟಿದ್ದೆ ನಾನು ಅವ್ರ ಕೈಗೆ. ಇವಾಗ ಯಾವಾಗ ನಾನು ನಮ್ಮಪ್ಪಂಗೆ ಮನೆ ಅಡ್ವಾನ್ಸ್ ದುಡ್ಡು ಎಲ್ಲ ನಾನು ಕೊಡ್ಲಿಲ್ಲ ಅಣ್ಣ, ಮತ್ತೆ ಸಾಲ ತೀರ್ಸ್ಬಿಟ್ಟು ಬಂದ್ಬಿಟ್ನಲ್ಲ, ಅವ್ರಿಗೆ ಒಂಥರ ಅನ್ಸ್ಬಿಡ್ತು ಏನೋ. ಅವಾಗಿಂದನು ಅವರು ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ್ರೆ ಅಯ್ಯೋ ಎಷ್ಟ್ ದುಡ್ಡು ತರೋದು ಅನ್ನೋ ತರ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಇವಾಗ ಯಾರನ್ನೂ ನಿಷ್ಠೂರ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಕೆಲ್ಸಕ್ಕಾದ್ರೂ ಹೋಗ್ಬೇಕಲ್ವಾ, ಕೆಲ್ಸಕ್ ಹೋದ್ರೆ ಹಾಸ್ಪಿಟ್ಲ್ ಖರ್ಚಾದ್ರೂ ನೋಡ್ಕೊಬೋದು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರ ಮನೆಯಿಂದ ಇವಾಗ ಕೆಲ್ಸಕ್ ಹೋಗಕ್ ಆಗಲ್ಲ ಅಣ್ಣ. ಯಾಕೆಂದ್ರೆ ಅತ್ತೆ ಇದಾರೆ ಮನೇಲಿ. ಇವಾಗ ನಾವು ಬೆಳಗ್ಗೆ ಕೆಲ್ಸಕ್ ಹೋಗ್ಬಿಟ್ರೆ ಈಗ ಅವ್ರು ಎಲ್ಲ ಇವ್ರಿಗೆಲ್ಲ ಮಾಡ್ಬೇಕು ಅನ್ನೋ ಥಾಟ್ ಬರುತ್ತೆ. ಮತ್ತೆ ಅಂದ್ರೆ ಅವ್ರೇನು ಮಾತಾಡ್ತಿರ್ಲಿಲ್ಲ ಅಣ್ಣ ಈ ಪರಿಸ್ಥಿತಿಲಿ, ಅವ್ರು ಏನು ಇರಿಟೇಟ್ ಮಾಡೋದು ಆತರ ಏನು ಮಾಡ್ಲಿಲ್ಲ ನಮ್ಗೆ. ಹಿಂಗಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ನಾವ್ ಬೇರೆ ಹೋಗ್ಬೇಕು ಅಂದ್ಬಿಟ್ಟು ಈಗ ಊರಲ್ಲೇನೆ, ಈಗ ಬೆಂಗ್ಳೂರ್ಗಳ್ಗ್ ಹೋದ್ರೆ ಮನೆ ಖಾಲಿ ಬಿಟ್ಟಿರ್ತಾರಲ್ಲ ಅಣ್ಣ, ಆತರ ಮನೇನ ನಮ್ಮ ಅಪ್ಪಂಗೆ ಹೇಳ್ದೆ, ಈ ತರ ಬೇರೆ ಮನೇಲಿ ಇರ್ತೀವಿ, ನಾನ್ ಮಾಡಿಟ್ಟು ಹೋಗ್ತೀನಿ, ಸ್ವಲ್ಪ ಏನಾದ್ರು ನೋಡ್ಕೊಳ್ಳಿ ಅವ್ರನ್ನ, ಸ್ವಲ್ಪ ನಾನ್ ಕೆಲ್ಸಕ್ ಹೋಗ್ಬಿಡ್ತೀನಿ, ಈಗ ಹಾಸ್ಪಿಟ್ಲಿಗೆ ಎಲ್ಲ ಬೇಕಾಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾನ್ ಆತರ ಮೈಂಡ್ ಸೆಟ್ ಅಲ್ಲಿ ಹೇಳ್ದೆ ಅವ್ರಿಗೆ. ಒಂದ್ ಮನೇನೂ ನೋಡಿದ್ವಿ ಅಣ್ಣ.
ಒಂದ್ ಮನೇನೂ ನೋಡಿದ್ವಿ. ಸರಿ ನೋಡೋಣ ಹೋಗೋಣ, ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು ಸ್ವಲ್ಪ, ಅದನ್ನ ಬೇರೆಯವ್ರಿಗೆ ಹೇಳಿದ್ವಿ ಕ್ಲೀನ್ ಮಾಡ್ಸಕ್ಕೆ. ಹಿಂದೆ ಏನಾರ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿತ್ತಲ್ವಾ, ಕ್ಲೀನ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಕ್ಲೀನ್ ಮಾಡ್ಸಕ್ಕೆ ಅಂತ ಒಬ್ರು ಬಂದ್ರು ಮನೆಗೆ, ಕೀ ಇಸ್ಕೊಡಿ ಕ್ಲೀನ್ ಮಾಡ್ಕೊಡ್ತೀವಿ ಅಂತ. ಅವತ್ತು ನಮ್ಮ ಅಣ್ಣ ತುಂಬಾ ಜಗಳ ಮಾಡ್ದ ಅಣ್ಣ. ಈ ಊರಲ್ಲಿ ಇರ್ಕೂಡ್ದು ನೀವು ಈ ಊರಲ್ಲಿ ಇರ್ಬಾರ್ದು, ನೀವು ಇದ್ರೆ ಸರಿ ಇರಲ್ಲ, ಹಂಗೆ ಹಿಂಗೆ ಇರಂಗಿಲ್ಲ ನೀವು ಊರಲ್ಲಿ ಅಂತ ನಮ್ಮ ಯಜಮಾನ್ ಸ್ವಲ್ಪ ನಿಮ್ಗೆ ಒಡವೆ ಕೊಡ್ತೀವಿ, 2 ತಿಂಗಳಲ್ಲಿ ಅಡ ಇಟ್ಕೊಳ್ಳಿ, 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡಿ, ಈ ಊರಲ್ಲಿ ಇರ್ಬಾರ್ದು, ನೀವು ಇರಂಗಿಲ್ಲ, ನೀವು ಕ್ಲೀನ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವ್ರು ಕ್ಲೀನ್ ಮಾಡಕ್ ಬಂದಿವ್ರನ್ನು ವಾಪಸ್ ಕಳಿಸ್ಬಿಟ್ರ ಅಣ್ಣ. ಅವಾಗ ನಮ್ಮ ಅಪ್ಪ ನಮ್ಮಮ್ಮನು ಹಂಗೆ ಚೇಂಜ್ ಆಗ್ಬಿಟ್ರು ಅಣ್ಣ. ಮತ್ತೆ ಬೇಡ ಬಿಡು ಈ ಊರಲ್ಲಿ ಅನ್ನೋ ತರ. ಇನ್ನೆಷ್ಟು ಮತ್ತೆ ಹಾಸ್ಪಿಟ್ಲಿಗೂ ಬೇಕು, ನಮ್ ಖರ್ಚಿಗೂ ಬೇಕು, ಇವ್ರನ್ನ ಹೆಂಗ್ ಕೇಳೋದು ಆ ಪರಿಸ್ಥಿತಿಲಿ. ಸರಿ ನಾವು ಅಂಗಡಿ ಖಾಲಿ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿಲಿ ಅಂಗಡಿ ಇನ್ನು ಖಾಲಿ ಮಾಡಿರ್ಲಿಲ್ಲ. ಓನರ್ ಬೇರೆ ತುಂಬಾ ಗಲಾಟೆ ಮಾಡೋರಣ್ಣ, ಬಾಡಿಗೆ ಕೊಟ್ಟು ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು. ಸರಿ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ದೀಪಾವಳಿ ಹಬ್ಬ ಅಣ್ಣ, ಅವತ್ತು ಶುಕ್ರವಾರ ದೀಪಾವಳಿ ಹಬ್ಬ ಬಂದಿತ್ತು. ಅವತ್ತು ಬಸ್ಸಲ್ಲಿ ಇವ್ರನ್ನ ಹಾಸ್ಪಿಟ್ಲಿಗೆ ತೋರ್ಸ್ಬೇಕಿತ್ತು. ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಹಂಗೆ ಅಂಗಡಿ ಖಾಲಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾವು ಬೆಂಗ್ಳೂರಿಗೆ ಬಂದ್ವಿ. ಕರ್ಕೊಂಡು ಬಸ್ಸಲ್ಲೇನೆ ಕರ್ಕೊಂಡ್ ಬಂದೆ. ಕಾರ್ಗೆ 3,000 ಕೊಡ್ಬೇಕಿತ್ತಣ್ಣ ಒಂದ್ಸತಿ ಕರ್ಕೊಂಡ್ ಬಂದ್ರೆ. ಸರಿ ಬಸ್ಸಲ್ಲೇ ಹೋಗೋಣ ಬನ್ನಿ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಕರ್ಕೊಂಡ್ ಬಂದೆ. ಅಂಗಡಿ ಖಾಲಿ ಮಾಡಕ್ಕೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಮತ್ತೆ ಆಟೋಗೂ ಹೇಳಿದ್ವಿ, ಒಂದ್ ಆಂಟಿ ನಮ್ಗೆ ತುಂಬಾ ಪರಿಚಯ ಇದ್ರಣ್ಣ. ಅವ್ರು ಆಂಟಿ ಬಂದು ಅಂಗಡಿ ಓಪನ್ ಮಾಡಿರೋದ್ ನೋಡ್ಬಿಟ್ಟು, ಯಾಕಮ್ಮ ಚೆನ್ನಾಗಿದ್ದೀರಾ ಅಂತ ಎಲ್ಲ ಹಿಂಗೆ ಮಾತಾಡ್ಸಿದ್ರು. ಇಲ್ಲ ಆಂಟಿ ಹಿಂಗಿನ್ ಬರಕ್ ಆಗಲ್ಲ, ಖಾಲಿ ಮಾಡ್ಕೊಂಡ್ ಹೋಗ್ತೀವಿ ಅಂತ ಹೇಳ್ದೆ. ಅದಕ್ಕೆ ಅವರು ಇಲ್ಲೊಂದ್ ಮಾರಮ್ಮ ತಾಯಿ ಇದೆ ಅಣ್ಣ, ಇಲ್ಲಿ ತುಂಬಾ ನನಗೆ ಆ ಮಾರಮ್ಮ ತಾಯಿನೇ ಕಾಪಾಡಿದ್ದು ಅನ್ಸುತ್ತೆ. ನಾನ್ ಮತ್ತೆ ಬೆಂಗ್ಳೂರ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಮನೆ ಖಾಲಿ ಮಾಡ್ಕೊಂಡ್ ಹೋದಾಗ, ಅಂಗಡಿ ಖಾಲಿ ಮಾಡಕ್ ಬಂದಾಗ ಆಂಟಿ, ಇಲ್ಲಮ್ಮ ನೀವ್ ಶುಕ್ರವಾರ ಖಾಲಿ ಮಾಡ್ಕೊಂಡ್ ಹೋಗ್ಬೇಡಿ, ನಿಮ್ಗೆ ಯಾರು ಇಲ್ವಾ ಇಲ್ಲಿ, ನಾವು ಇದೀವಿ ಸಪೋರ್ಟ್ ಮಾಡಕ್ಕೆ, ಯಾಕೆ ಖಾಲಿ ಮಾಡ್ಕೊಂಡ್ ಹೋಗ್ತೀರಾ, ಮತ್ತೆ ಸ್ಟಾರ್ಟ್ ಮಾಡಿ, ಒಂದ್ ಮನೆ ನೋಡಿ ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡಿ, ಚೆನ್ನಾಗಿರ್ತೀರಾ, ನೀವ್ ಯಾಕೆ ಹೋಗ್ತೀರಾ, ನೀವ್ ಇವಾಗ ಖಾಲಿ ಮಾಡ್ಕೊಡ್ದು, ಈ ಒಳಗಿಡಿ ಐಟಮ್ನೆಲ್ಲ ನೀವು ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟು. ಅದ್ ಏನಂತ ಗೊತ್ತಿಲ್ಲ ಅಣ್ಣ, ನಮ್ ಕ್ಯಾಸ್ಟ್ ಅಲ್ಲ, ನಮ್ ಇದೆಲ್ಲ ನಮ್ ಗೊತ್ತಿರೋರವ ಆಂಟಿ. ನಮ್ ಐಟಮ್ನ ಈಚೆ ಇಟ್ಟಿದವ್ರನ್ನೆಲ್ಲ ಒಳಗಡೆ ಇಡ್ಸಿದ್ರು. ಮತ್ತೆ ಅವ್ರು ಇನ್ನೂ 2-3 ಜನ ಅಂಗಡಿ ಅಕ್ಕಪಕ್ಕ ಇದ್ದವರೆಲ್ಲ ಬಂದು, ಇಲ್ಲ ಅಮ್ಮ ನಾವು ಸಪೋರ್ಟ್ ಮಾಡ್ತೀವಿ, ಅವನರು ನಾವ್ ಮಾತಾಡ್ತೀವಿ, ನೀವ್ ಯಾಕೆ ಖಾಲಿ ಮಾಡ್ಕೊಂಡ್ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಅವತ್ತು ನಾವ್ ಹೋಗಿದ್ದೆ ಬೇರೆ ಉದ್ದೇಶಕ್ಕೆ ಅಣ್ಣ. ಅವತ್ತು ಬೆಂಗ್ಳೂರ್ಗ್ ಬಂದಿದ್ದು, ಐಟಮ್ ಎಲ್ಲ ಒಳಗಡೆ ಇಟ್ಟು ಅವಾಗ ನಮ್ಮಮ್ಮಗ್ ಫೋನ್ ಮಾಡ್ದೆ. ಅಮ್ಮ ಅಂತಿದಾರೆ ಇಲ್ಲಿ, ನಾನ್ ಇಲ್ಲೇ ಇರ್ತೀನಿ ಬೆಂಗ್ಳೂರಲ್ಲಿ, ನಾನ್ ಬರಲ್ಲ ಅಲ್ಲಿ. ಮತ್ತೆ ಬಂದೇನ್ ಮಾಡ್ಲಿ, ಇಲ್ಲಾದ್ರೆ ಬೇರೆ ಕೆಲ್ಸ ಯಾವ್ದಾದ್ರು ಸಿಗುತ್ತೆ, ನಾನ್ ಇಲ್ಲೇ ಇರ್ತೀನಿ ಅಂತಂದೆ. ಸರಿ ಆಯ್ತು, ನಿಮ್ಗೆ 50,000 ಈಸ್ಕೊಟ್ಬಿಡ್ತೀನಿ, 50,000ನ ಅಡ್ವಾನ್ಸ್, ಮನೆ ನೋಡ್ಕೊಂಡ್ ಬಾ, ನಿಮ್ಗೆ ಈಸ್ಕೊಡ್ತೀನಿ 50,000, ಹೆಂಗೋ ಮಾಡ್ಕೊಳ್ಳಿವಂತೆ ಅಂತ ಹೇಳಿದ್ರು. ಸರಿ ಅಂತ ಅವತ್ತೇ ನೋಡಿದ್ವಿ, ಒಂದ್ ಚಿಕ್ಕ ಮನೆ ನೋಡಿದ್ವಿ. ನೋಡ್ಬಿಟ್ಟು ನಮ್ಗ್ ಬೇಕಂತ ಹೇಳ್ಬಿಟ್ಟು ಹೋದ್ವಿ, ಏನೋ ಪರಿಚಯ ಇದ್ದವ್ರೇನೆ. ಸರಿ ಆಯ್ತು ಅಂತ ಹೇಳಿದ್ರು. ಊರಿಗ್ ಬಂದ್ವಿ, ಡೇಟ್ ಫಿಕ್ಸ್ ಆಯ್ತು ಬೆಂಗ್ಳೂರಿಗ್ ಬರೋದು. ನಮ್ಮ ಅಣ್ಣನೂ ಮಾತಾಡಿಸ್ಲಿಲ್ಲ, ನಮ್ಮ ಅಪ್ಪನೂ ಕೊಡ್ತೀನಿ ಅಂತಾನೆ ಹೇಳಿದ್ರು. ಮತ್ತೆ ನಾವು ಧೈರ್ಯವಾಗಿ ಮನೆ ನೋಡ್ಕೊಂಡ್ ಹೋದ್ವಿ ಅನ್ನೋ ಆ ಪರಿಸ್ಥಿತಿಲಿ ನನಗೆ ಒಂದ್ 5 kg ಕವರ್ನು ಇಟ್ಕೊಳಕ್ ಆಗಲ್ಲ ಅಣ್ಣ ಇವ್ರ ಕೈಲಿ. ಎಷ್ಟು ಬೇಜಾರಾಗೋದು ಅಂದ್ರೆ, 2 ಕ್ಯಾನು 2nd ಫ್ಲೋರ್ 3rd ಫ್ಲೋರ್ಗೆ ಎತ್ಕೊಂಡ್ ಹೋಗ್ತಿದ್ರಣ್ಣ, 25 kg, 25 ಲೀಟರ್ 25 ಲೀಟ್ರು. ಬಟ್ ಅಂತ ಮನುಷ್ಯ ಒಂದ್ 5 kg ಕವರ್ ಇಟ್ಕೊಳಕ್ಕೂ ಆಗದೆ ಇರೋಂತ ಪರಿಸ್ಥಿತಿ ಅಣ್ಣ. ತುಂಬಾ ಕೆಟ್ಟಾಗಿತ್ತದು. ಆಗ್ಲವ ಇನ್ನೊಂದ್ 5 ನಿಮಿಷ ಇದೆ ತಾಯಿ, ಎಷ್ಟು ಬೇಗ ಮುಗಿಸವ. ಆಮೇಲೆ ಸರಿ ಅಂದ್ಬಿಟ್ಟು ನಾವು, ನಮ್ಮ ಅಪ್ಪನು ಕೊಡ್ತೀನಿ ಅಂತ ಹೇಳಿದ್ರು ಅಮೌಂಟು. ಸರಿ ಇನ್ನೇನು ನಾವ್ ಮನೆ ಬರ್ಬೇಕು ಇಲ್ಲಿಗೆ ಬೆಂಗ್ಳೂರ್ಗೆ. ಅವಾಗ್ಲೂನು ಅವ್ರು ಕೊಡ್ಲಿಲ್ಲ ಅಣ್ಣ. ಲಾಸ್ಟ್ ನಾವ್ ಬರ್ಬೇಕಾದ್ರೆ ಒಂದ್ 9,000 ರೂಪಾಯಿ ಕೈ ಕೊಟ್ರಣ್ಣ. 9,000 ರೂಪಾಯಿ ಕೊಟ್ಬಿಟ್ಟು ನನ್ನ ಹತ್ರ ಇರೋದು ಇಷ್ಟೇ, ನೀನ್ ಹಣೆ ಬರ ಏನಾದ್ರು ಮಾಡ್ಕೊ ಅಂದ್ರು. ಮತ್ತೆ ನಮ್ ಜೊತೆ ಯಾರು ಬರ್ಲೂ ಇಲ್ಲ ಅಣ್ಣ ಬೆಂಗ್ಳೂರ್ಗೆ. ಮತ್ತೆ ನಾವು ಖಾಲಿ ಮಾಡ್ಕೊಂಡ್ ಹೋಗಿದ್ವಲ್ಲ, ಅವ್ ಅಣ್ಣನ್ಗೆ ರಿಕ್ವೆಸ್ಟ್ ಮಾಡಿ ಗಾಡಿ ತರ್ಸ್ಕೊಂಡು, ಮತ್ತೆ ಅದೇ ಇದ್ರಲ್ಲಿ ಒಂದು ನಮ್ದು ಗಾಡಿ ಇತ್ತು. ನಾನ್ ಹೆಂಗೋ ಸದ್ಯ ಗಾಡಿ ಓಡ್ಸೋದು ಕಲ್ತ್ಕೊಂಡಿದ್ದೆ ಅಣ್ಣ. ಅವಾಗ ಯೂಸ್ ಆಯ್ತು ನನಗೆ, ಹಾಸ್ಪಿಟಲ್ ಕರ್ಕೊಂಡ್ ಹೋಗಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಯ್ತು ಅವಾಗ. ಸರಿ ಅಂತ ಅವಾಗ ನಾವು 500 ರೂಪಾಯಿಗೆ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂಡೆ. 4,000 ರೂಪಾಯಿ 4,500 ರೂಪಾಯಿ ಅವ್ರಿಗೆ ಗಾಡಿ ಬಾಡಿಗೆ ಕೊಟ್ಟೆ. 5,000 ರೂಪಾಯಿ ಆಗೋಯ್ತು. 4,000 ಅಷ್ಟೇ ಇರೋದಣ್ಣ.
ಮತ್ತೆ ಬೆಂಗ್ಳೂರ್ ಬಂದು ಅಡ್ವಾನ್ಸ್ ಕೊಡಕ್ಕೆ ಎಲ್ಲ ಮಾಂಗಲ್ಯ ಚೈನ್ ತವಿಂದನು ಇಟ್ಬಿಟ್ಟೆ ನಾನು. ಹ್ಮ್ ಮಾಂಗಲ್ಯ ಚೈನ್ ಇಟ್ಬಿಟ್ಟು ಲೋನ್ ಕಿಸ್ಬೇಕಿತ್ತು, ತಿಂಗಳ 6,500 ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಲೋನ್ ಎಲ್ಲ ಕ್ಲಿಯರ್ ಮಾಡಿ ಮನೆ ಅಡ್ವಾನ್ಸ್ ಕೊಟ್ಟು ಮತ್ತೆ ಅಂಗಡಿಗೆ ಸ್ವಲ್ಪ ಕ್ರೆಡಿಟ್ ತಗೊಂಡು ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಹಂಗೋ ಸ್ವಲ್ಪ ರನ್ ಆಯ್ತು. ಆಮೇಲೆ ಯಜಮಾನ್ರು ಸ್ವಲ್ಪ ರಿಕವರಿ ಆದ್ರು. ನಾನು ಮತ್ತೆ ಅಂಗಡಿಗವ್ರನ್ನ ಬಿಟ್ಬಿಟ್ಟು ನಾನು ಮತ್ತೆ ಕೆಲ್ಸ ಹುಡ್ಕೊಂಡು ಅದೇ ಆಂಟಿ ನನ್ ಕೆಲ್ಸ ಕೊಟ್ರು, ಒಂದು ಅಕೌಂಟೆಂಟ್ ಕೆಲ್ಸನ. ಮತ್ತೆ ಅಲ್ಲಿಂದ ಸೆಕೆಂಡ್ ಟೈಮ್ ಕೊರೋನಾ ಬಂದಾಗೂ ನಾನ್ ಕೆಲ್ಸಕ್ ಹೋಗ್ತಿದ್ದೆ. ನಾನು ಅವಾಗೆಲ್ಲ ಬೇಡ್ಕೊತಿದ್ದೆ, ಕೊರೋನಾ ನಮಗ್ ಬಂದ್ರೇನೆ ಪರವಾಗಿಲ್ಲಪ್ಪ, ಯಾರು ಸಂಬಂಧಿಕರು ಬರೋದಿರಲ್ಲ, ಖರ್ಚಿರಲ್ಲ, ಅವರೇ ತಗೊಂಡೋಗ್ ಮಣ್ಣ್ ಮಾಡ್ತಾರೆ. ಅಷ್ಟು ಬೇಜಾರಾಗ್ಬಿಟ್ಟಿತ್ತಣ್ಣ ನಮ್ಗ ಅವಾಗ. ಆದ್ರೆ ಏನು ದೇವ್ರ ದಯದಿಂದ ಎಲ್ಲಾ ಟೈಮ್ ಸೆಕೆಂಡ್ ಟೈಮ್ ಕೊರೋನಾದಲ್ಲಿ ಕೆಲ್ಸ ಮಾಡ್ತಾ ಇದ್ದೆ. ಆದ್ರೆ ನಮ್ಗೆ ಯಾವ ಕಾಯಿಲೆನೂ ಬಂದಿಲ್ಲ, ಯಾವ ಕೊರೋನಾನು ಬರ್ಲಿಲ್ಲ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪನೇ ರಿಕವರಿ ಆದ್ರು. ಮತ್ತೆ ಬೇರೆ ಕಡೆ ಕೆಲ್ಸ ಚೇಂಜ್ ಮಾಡ್ದೆ, 1-2 ವರ್ಷ ಅಲ್ಲಿ ಮಾಡ್ಬಿಟ್ಟು ಮತ್ತೆ ಇವಾಗ ಬೇರೆ ಕಡೆ ಕೆಲ್ಸಕ್ ಹೋಗ್ತಿದೀನಿ ಅಣ್ಣ. ಒಂದ್ ಹಂತಕ್ ಬಂದಿದೀವಿ, ಒಡವೆನು ಬಿಸ್ಕೊಂಡೆ. ಮಗನ್ನ 8ನೇ ಕ್ಲಾಸ್ ಇವಾಗ ಹಾಸ್ಟೆಲ್ಗೆ ಹಾಕಿದೀನಿ. ಅವನ್ನ ಲೇಟ್ ಆಗುತ್ತೆ, ನಾವ್ ಬರೋದು ಹೇಳ್ಕೊಡಕ್ ಆಗಲ್ಲ, ಓದಕ್ಕೆ ಆಗಲ್ಲ ಅಂದ್ಬಿಟ್ಟು 8ನೇ ಕ್ಲಾಸ್ ಈ ವರ್ಷ ಹಾಸ್ಟೆಲ್ಗೆ ಹಾಕಿದೀವಿ. ಮತ್ತೆ ನಮ್ಮ ಯಜಮಾನ್ರುನು ಚೆನ್ನಾಗಿ ಇವಾಗ ಕೆಲ್ಸನೂ ಮಾಡ್ತಾರೆ ಅಣ್ಣ, ಚೆನ್ನಾಗಾಗಿದೆ. ಓಡಾಡ್ತಾರಣ್ಣ, ಕೆಲ್ಸ ಮಾಡ್ತಾರೆ, ನಾರ್ಮಲ್ ಮನ್ಸಲ್ ತರಾನೇ ಆಗಿದಾರಣ್ಣ ಇವಾಗ. ಅಂದ್ರೆ ಏನ್ ಗೊತ್ತಾ ಅಣ್ಣ, ಅದು ಆಗಿತ್ತು ನನ್ಗೆ ಖುಷಿನೇ. ಅವ್ರಿಗೆ ಹುಷಾರ್ ತಪ್ಪಿದ್ದು ಎಲ್ರು ಹೇಳ್ತಾರೆ ಹಿಂಗ ಆಗೋಗ್ಬಿಡ್ತು ಅಂತ. ಆದ್ರೆ ನಿಜ ಅವತ್ ಹಂಗ ಆಗಿಲ್ಲ ಅಂದಿದ್ರೆ ನಮ್ ಯಜಮಾನ್ರಿಗೂ ಸ್ವಲ್ಪ ಬುದ್ಧಿ ಬರ್ತಿರ್ಲಿಲ್ಲ. ಯಾರು ಹೆಂಗೆ ಅಂತ, ನಮ್ ರಿಲೇಷನ್ ಹೆಂಗೆ, ಅಪ್ಪ ಅಮ್ಮ ಅಣ್ಣ ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಣ್ಣ. ಅವತ್ ಯಾರಾದ್ರೂ ನಮ್ಮ ಅಣ್ಣ ನಾನ್ ಇದೀನಿ ಅಂತ ಹೇಳ್ಬಿಟ್ಟಿದ್ರೆ ನಮ್ ಯಜಮಾನ್ರು ಉಳಿತಿರ್ಲಿಲ್ವೇನೋ. ದೇವ್ರು ಯಾವತ್ತೂ ಯಾವ್ದನ್ನು ಕಿತ್ಕೊಳ್ಳಲ್ವಂತ ಅಣ್ಣ. ಏನಾದ್ರು ಇವಾಗ ನಮ್ಗೆ ಯಾರು ಇಲ್ಲ ಅಂದಿದ್ಕೆ ನನ್ ಯಜಮಾನ್ರನ್ನ ಉಳಿಸ್ಕೊಟ್ಟಿರೋದಣ್ಣ ದೇವ್ರು. ಬಟ್ ಇಲ್ಲಿ ಅಂದ್ರೆ ಅವತ್ತು ಅಂಗಡಿ ಖಾಲಿ ಮಾಡ್ಲಿಕ್ಕೆ ಎಲ್ಲ ಸಾಮಾನು ಆಚೆ ಇಡ್ಬೇಕಾದ್ರೆ ಒಂದು ತಾಯಿ ಬಂದು ಹೇಳಿದ್ರಲ್ಲ, ಅಲ್ಲಿಂದಲೇ ನಿಮಗೆ ಮತ್ತೆ ಇಲ್ಲೇ ಉಳಿಯೋ ಯೋಚನೆ ಬಂದಿದ್ದ? ಹೌದು, ಅಪ್ಪಾಗ್ಲೇ ಇಮಿಡಿಯೇಟ್ ನಮ್ಗೆ ಮೈಂಡ್ ಸೆಟ್ ಚೇಂಜ್ ಆಗಿದ್ದು. ನಾವ್ ಬಂದಿದ್ದೆ ಬೇರೆ, ಅದು ಚೇಂಜ್ ಆಗಿದ್ದೇ ಬೇರೆ ಅಣ್ಣ. ಅದು ಇವತ್ತಿಗೂ ಆ ತಾಯಿ ನಿಮ್ ಸಂಪರ್ಕದಲ್ಲಿದ್ದಾರೆ? ಹೌದಣ್ಣ, ಇದ್ದಾರೆ. ಮನೆಗ್ ಬರ್ತಾರೆ, ಹಬ್ಬಕ್ಕೆಲ್ಲ ಬರ್ತಾರೆ. ಇಲ್ಲೇ ಇದೇ ಏರಿಯಾದಲ್ಲಿ ಇದಾರೆ, ಬರ್ತಾರೆ ಅಣ್ಣ. ನಾನು ಅಂದ್ರೆ ಏನ್ ಕೆಲಸ ಮಾಡೋದು ಅಣ್ಣ? ಇವಾಗ ಅವ್ರ ಅಂಗಡಿ ಸ್ವಲ್ಪ ದಿನ ಆದ್ಮೇಲೆ ಡಲ್ ಆಗ್ಬಿಡ್ತು, ಅದಕ್ಕೆ ಕ್ಲೋಸ್ ಮಾಡಿದ್ವಿ. ಮತ್ತೆ ಇವಾಗ ಅವರೇ ಓನ್ ಆಗಿ ಈ ಗುಟ್ಕಾ ಐಟಮ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಸಪ್ಲೈ ಮಾಡ್ತಾರೆ ಅಣ್ಣ. ಮನೆ ಈಗ ನಡೀತಾ ಇದೆ? ಇವಾಗ ನಡೀತಾ ಇದೆ ಅಣ್ಣ, ಒಂದ್ ತಕ್ಕ ಮಟ್ಟಿಗೆ ನಡೀತಾ ಇದೆ. ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ, ಅದಕ್ಕೂ ಮೆಡಿಸಿನ್ ತಗೋತಿದಾರೆ. ಮುಂಚೆ ಯಾವ್ದಾದ್ರು ಚಟ ಇತ್ತ? ಇಲ್ಲ ಅಣ್ಣ, ಯಾವ್ದು ಇಲ್ಲ ಅಣ್ಣ ಅವ್ರಿಗೆ. ಯಾವುದೇ ಒಂದೇ ಒಂದು 0% ಅವ್ರಿಗೆ ಯಾವ್ದು ಬೇಡ ಬಿಡ್ಸಿಲ್ಲ ಅಣ್ಣ ಅವ್ರಿಗೆ. ಬಟ್ ಈ ಸಮಯದಲ್ಲಿ ನಿಂತವ್ರ ಮನೆ ಅಷ್ಟು ಇಷ್ಟು ನಿಲ್ತಿದ್ದ. ಈಗ ಅಣ್ಣನ ವಿಚಾರ ಸ್ವಲ್ಪ ಯಾಕೋ ಸರಿ ಬರಲಿಲ್ಲ. ಅವ್ರು ಏನೇನೋ ಹಂಗಸಿದ್ರು, ಬೈದ್ರು, ಆಡ್ಕೊಂಡ್ರು. ಬಟ್ ಗಂಡನ ಮನೆಯ ಕಡೆಯವರು ಹೆಚ್ಚು ನೆರವಾದ್ರ ಅಥವಾ ನಿನ್ ಮನೆ ಕಡೆ? ಅವರು ಯಾರು ಇಲ್ಲ ಅಣ್ಣ. ಅದೇ ಒಬ್ಬಕ್ಕ ಹಂಗಂದ್ರಲ್ವ, 15 ದಿವಸ ಬಂದಿತ್ತು. ಇಲ್ಲ ನಮ್ಮ ಮನೇಲಿ ಜಾಗ ಚಿಕ್ಕದು ಆಗಲ್ಲ ಅಂತ ಹೇಳಿದ್ರು. ಸ್ವಂತ ಮನೆ ಅಣ್ಣ, 2 ಬಾಡಿಗೆ ಕೊಟ್ಟಿದ್ದಾರೆ, ಆಗಲ್ಲ ಅಂತ ಹೇಳಿದ್ರು. ಅವ್ರ ಅಣ್ಣನು ಇನ್ನೊಬ್ಬ ಅಕ್ಕನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬರ್ತಿರ್ಲಿಲ್ಲ ಮುಂಚೆಯಿಂದನು. ಅವ್ರು ನೋಡಕ್ಕೂ ಕೂಡ ಬರ್ಲಿಲ್ಲ. ಅಂದ್ರೆ ಅವ್ರ ದೃಷ್ಟಿಕೋನದಲ್ಲಿ ಅವತ್ತಿಗೆ ಇಲ್ಲ ಈತ ಬದುಕಲ್ಲ ಅನ್ನೋದೇ ಇತ್ತು. ಬದುಕಲ್ಲ ಅನ್ನೋದೇ ಇತ್ತು. ಬಟ್ ನೋಡಕ್ ಯಾರು ಬರ್ಲಿಲ್ಲ ಅಣ್ಣ ಅವರು. ಇರ್ಲವಾ, ಈಗ ನಿಮ್ ಗಂಡನಿಗೆ ಸ್ವಲ್ಪ ಬದುಕು ಹೊಸ ಅವಕಾಶ, ಪುನರ್ಜನ್ಮ ಸಿಕ್ಕಿದೆ. ಹೌದಣ್ಣ, ಪುನರ್ಜನ್ಮ ಸಿಕ್ತವ್ರಿಗೆ ದೇವ್ರ ದಯದಿಂದ. ಈಗ ಹೆಂಗೆ ಅಂದ್ರೆ ರಾತ್ರಿ ಹೊತ್ತು ನಾನ್ ಮಲಗಿದ್ರೆ ಬದುಕಿದಾರ, ಜೀವ ಇದ್ಯಾ ಇಲ್ವಾ ಅಂತ ಇಡೀ ನೈಟ್ ಮುಟ್ಟಿ ನೋಡ್ತಿದ್ದೆ ಅಣ್ಣ ನಾನು. ಆತರ ಪರಿಸ್ಥಿತಿ ಅವಾಗ ಅವರಿಗೆ. ಅದೆಲ್ಲ ಆಯ್ತಣ್ಣ. ಇವಾಗ ಏನಾಯ್ತು ಅಂದ್ರೆ, ಇವಾಗ ಒಂದು ಇಂಥ ಪರಿಸ್ಥಿತಿಲೂನು ನಮ್ಮ ಅತ್ತೆ ಮಕ್ಳೆಲ್ಲ ಹೇಳಿದ್ರು, ನೀನೇನು ಬೇರೆ ಕಡೆ ಹೋಗ್ತೀಯ, ನಿನ್ಗೂ ಅವ್ನಿಗಿದ್ದಕ್ಕೆ ನಿನ್ಗೂ ರೈಟ್ಸ್ ಐತೆ. ಅಂದ್ರೆ ಅವ್ನು ಮಾಡಿದ್ದೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತಣ್ಣ, ನಮ್ಮ ಅತ್ತೆದಿರಿಗೆಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೀನೇನು ಬೇರೆ ಕಡೆ ಹೋಯ್ತೀಯ, ಅಷ್ಟ್ ದೊಡ್ಡ ಮನೆ ಐತೆ, ನೀನು ಒಂದ್ ಕಡೆ ಮಾಡ್ಕೊಂಡ್ ಇಲ್ಲೇ ಇರು, ನೀನ್ಯಾಕ್ ಬೇರೆ ಕಡೆ ಹೋಯ್ತೀಯ, ಅಲ್ಲೆಲ್ಲೋ ಬಾಡಿಗೆ ಕಟ್ಟಿ ನೀನ್ ಹೆಂಗ್ ಜೀವನ ಮಾಡ್ತೀಯಾ, ಬೇಗ ಇಲ್ಲೇ ಇರು ಅಂತ ಎಲ್ಲ ಹೇಳಿದ್ರು ಅಣ್ಣ. ಆದ್ರೆ ನಾನು ಯಾವತ್ತು
ನಮ್ಮ ಅಪ್ಪನ ಮನೆ ಆಸ್ತಿಗ್ ನಾನು ಯಾವತ್ತೂ ಇಷ್ಟನೇ ಪಡ್ಲಿಲ್ಲ ಅಣ್ಣ ಒಂದ್ ದಿವ್ಸಕ್ಕೂನು. ನಾನು ಒಂದ್ ದಿವ್ಸಕ್ಕೂ ನನ್ಗೆ ಆಸ್ತಿ ಬೇಕು ನಾ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ. ಅವ್ರ ಮಕ್ಳನ್ನ ನನ್ ಮಕ್ಳು ತರನೇ ನೋಡ್ಕೊಂತೀನಿ ಅಣ್ಣ. ಅವರು ಅಷ್ಟೇನೆ ಎಷ್ಟು ನನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರ ಅಮ್ಮನ್ನು ಬೇಕಾದ್ರೆ ಬಿಟ್ಟಿರ್ತಾರೆ ಹೊರ್ತು ನಾವ್ ಕರೆದ್ರೆ ಬಂದ್ಬಿಡ್ತಾರೆ ಅಣ್ಣ. ಆ ಲೆವೆಲ್ಗೆ ಅವ್ರ ನಮ್ಗೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ನಾನ್ 1 ವರ್ಷ ಊರಿಗೆ ಹೋಗಿರ್ಲಿಲ್ಲ ಅವ್ರು ಮಾಡಿದಿದಕ್ಕೆ. ಆದ್ರೂ ಅವ್ರ ಮಕ್ಳ ಮುಖ ನೋಡ್ಕೊಂಡು ನಾನು ಅವ್ರ ಮನೆಗ್ ಹೋಗ್ತಿದ್ದೆ ಬರ್ತಿದ್ದೆ. ಎಲ್ಲ ಇತ್ತು. ಏನಾಯ್ತು ನಮ್ಮ ಅಣ್ಣ ಮತ್ತೆ ಕಾಲ್ ಮಾಡಿ ನಮ್ಮ ಅತ್ತೆದಿರೆಲ್ಲ ಸೈನ್ ಮಾಡಿದ್ರಣ್ಣ ಅವ್ರಿಗೆ. ಇವಾಗೆಲ್ಲಾ ಹೆಣ್ಮಕ್ಳು ಸೈನ್ ಮಾಡ್ಬೇಕಲ್ಲ. ನಮ್ಮ ಅತ್ತೆದಿರೆಲ್ಲ ಸೈನ್ ಮಾಡಿ ನಮ್ಮ ಅಪ್ಪನ ಹೆಸ್ರಿಗೆ ಆಯ್ತು ಈಗ ಒಂದ್ 6 ತಿಂಗಳ ಹಿಂದೆ. ಯಾರಿಗೂ ₹1 ಕೊಟ್ಟಿಲ್ಲ ಅಣ್ಣ. ಎಲ್ರು ಬಂದ್ ಸೈನ್ ಮಾಡ್ಕೊಟ್ರು. 5 ಜನ ಮಾಡ್ಕೊಟ್ರು. ಒಬ್ರು ತೀರ್ಕೊಟ್ಟಿದ್ದಾರೆ. 5 ಜನನು ಎಲ್ಲಾ ಬಂದ್ ಮಾಡ್ಕೊಟ್ರು. ಎಲ್ಲಾ ಮಾಡ್ಕೊಟ್ಟಿದ್ದೇನಂದ್ರೆ ನನಗೆ ಯಾವ ಹುಡ್ಗಿ ಏನು ಇಲ್ದ ಮನೆ ಕೊಟ್ಟಿದೀರಾ, ಅಟ್ಲೀಸ್ಟ್ ಅವ್ಳಿಗೆ ಏನಾದ್ರು ಒಂದ್ ಮಾಡಿ. ನಾವ್ ಯಾರಿಗೂ ಏನು ಬೇಡ, ನೀವ್ ಅವಳ ಒಬ್ಳಗ್ ನೋಡ್ಕೊಂತ ಭಾಷೆ ತಗೊಂಡು ಮಾಡ್ಕೊಟ್ಟಿದಾರೆ ಅಣ್ಣ. ಎಲ್ಲಾ ಸೈನ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಅತ್ತೆದಿರು. ಆದ್ರೆ ಇವಾಗ ಏನೈತಿ ನಡ್ರಿ ಅಂದ್ರೆ ಇದಕ್ಕಿದಂಗೆನೆ ಅಣ್ಣ. ಇವಾಗ ರೀಸೆಂಟ್ ನಮ್ಮ ಅಮ್ಮಂಗೂ ಹುಷಾರಿರ್ಲಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಮಗ ಯಾರು ತೋರ್ಸಿರ್ಲಿಲ್ಲ ನಮ್ಮ ಅಣ್ಣ ಎಲ್ಲ. ಮತ್ತೆ ನಾನೇ ಕರ್ಕೊಬಂದು ಒಂದ್ ಹೊತ್ತಿ ಸೇರ್ಸ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರ್ಸಿ ಮತ್ತೆ ಊರಿಗೆ ಕರ್ಕೊಂಡೋಗ್ಬಿಟ್ಟೆ ಅಣ್ಣ. ನಮ್ಮ ಅತ್ತೆ ಇತ್ತೀಚೆಗೆ ಸ್ವಲ್ಪ ಮಾತಾಡ್ಸೋದು ಊಟಕ್ಕೆ ಇಡೋದೆಲ್ಲ ಬಿಟ್ಬಿಟ್ರು. ಈಗ ಇತ್ತೀಚೆಗೆ ಬೇಜಾರಾಯ್ತು. ಮತ್ತೆ ಹೋಗ್ಲಿ ನಮ್ಮ ಅಪ್ಪನೂ ಮಾತಾಡ್ಸಿಲ್ಲ ಇದ್ಕಿದ್ದಂಗೆನೆ. ಸುಮ್ನೆ ಬಂದೆ. ಆಯ್ತು ಏನೋ ಬಿಡು ಅಂತ ಅಂದ್ಬಿಟ್ಟು ಬಂದೆ. ಮತ್ತೆ ನಮ್ಮ ಅಣ್ಣ ಫೋನ್ ಮಾಡಿ ನಮ್ಮ ಅಪ್ಪನ್ಗೂ ಅವ್ರಿಗೂ ಏನೋ ಜಗಳ ಆಗಿದೆ ಅಂತ ಏನೇನೋ ಮಾತಿಗೆ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವಾಗ ಸುಮ್ನೆ ನನ್ ಮೇಲೆ ಇಲ್ದೇ ಇರೋದೇ ಜಗಳ ಮಾಡಿದ್ರು ಫೋನಲ್ಲಿ. ಇವಾಗ ನನ್ಗೇನ್ ಅನ್ಸುತ್ತೆ, ಇವಾಗ್ಲೂ ನನ್ಗೆ ಒಳಮನ್ಸ್ ಹೇಳುತ್ತಾನ ನನ್ಗ ಆಸ್ತಿ ಬೇಡ, ನನ್ ಏನೇ ಆದ್ರೂ ನಾನು ಇಲ್ಲೇ ಕಷ್ಟಪಟ್ಕೊಂಡು ನನ್ ಜೀವನ ನಾವ್ ಮಾಡ್ಬೇಕು ಅಂತ ಇವಾಗ್ಲೂ ಅನ್ಸುತ್ತೆ. ಆದ್ರೆ ಅವ್ರು ಮಾತಾಡೋ ರೀತಿಗೆ ನನ್ಗೆ ಇಲ್ಲ ನನ್ಗೂ ಅದೇ ರೈಟ್ಸ್ ಐತೆ, ನಾನು ಅಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ ಅಣ್ಣ. ನನಗೆ ತಗೋಬೇಕು ಅನ್ಸುತ್ತೆ. ಬಟ್ ನಿಮ್ಮ ಅಣ್ಣ ನಿನ್ ಕಷ್ಟಕ್ಕಾಗೋ ಮನಸ್ಥಿತಿಯವನಲ್ಲ. ಇಲ್ಲ ಅಣ್ಣ, ಅವ್ರು ಯಾವತ್ತೂ ಆಗಲ್ಲ. ಅವ್ರು ಇದುವರೆಗೂ ನನ್ ಮಗನ ರಜಕ್ಕಿದ್ದಾಗೂ ಬಂದಿ ನೋಡಲ್ಲ. ಒಂದ್ ಹಣ್ಣು ತಂದ್ಕೊಡಲ್ಲ ಅಣ್ಣ. ತಂದ್ಕೊಡೋದ್ ಬೇಡ, ನೀವ್ ಹೆಂಗಿದ್ದೀರಾ ಅಂತ ಬರಲ್ಲ, ಒಂದ್ ಫೋನ್ ಮಾಡಲ್ಲ ಅಣ್ಣ ಅವರು. ಬಟ್ ನಿಮ್ಮ ಅಪ್ಪ ಅಮ್ಮನನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ತಾನ ಅಣ್ಣ? ಅಂದ್ರೆ ಅವ್ರಿಗೆ ಇವಾಗ ಇನ್ನೂ ಚೆನ್ನಾಗಿದ್ದಾರೆ. ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ, ಮನೆಗೂ ಕೆಲ್ಸ ಮಾಡ್ಕೊಡ್ತಾರೆ, ನಡೀತಾ ಇದೆ. ಅಂದ್ರೆ ನಮ್ಮ ಅಪ್ಪನ ವಿಚಾರಕ್ಕೇನೆ ಅವನು ಅವತ್ತು ಜಗಳ ಮಾಡಿದ್ದು. ನಿಮ್ಮ ಅಪ್ಪ ಅಮ್ಮ ಆಸ್ತಿ ನೀವು ತಗೊಳ್ಳೋ ವಿಚಾರದಲ್ಲಿ ಯಾವತ್ತಾದ್ರೂ ಇಲ್ಲಮ್ಮ ಬಿಟ್ಬಿಡ ಅವನಿಗೆ ಅಂತಾರ ಅಥವಾ ಬಿಡಬೇಡ ಅಂತಾರ, ಏನಾದ್ರು ಮಾತಾಡಿದಾರ ಅದ್ರ ಬಗ್ಗೆ? ಅವ್ರು ಏನು ಈ ವಿಚಾರದಲ್ಲಿ ಮಾತಾಡ್ತಿಲ್ಲ ಅಣ್ಣ. ನಾನೇ ಅವ್ರಿಗೆ ಎಷ್ಟೋ ದಿನ ನಾನೇ ಹೇಳಿದೀನಿ, ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡಿ, ನಾನು ಯಾವತ್ತೂ ಆ ವಾಸ್ತಿ ನನಗ್ ಬೇಡ, ನಾನು ಯಾವತ್ತೂ ಆ ವಾಸ್ತಿಗ್ ಬರಲ್ಲ ಅಂತ ನಾನೇ ಎಷ್ಟೋ ದಿನ. ಅವರು ಯಾಕೆಂದ್ರೆ ಜಗಳ ಆಡ್ತಾರೆ ಊರಲ್ಲಿ. ನನ್ ಮನೆ ಊರ್ ಬಿಟ್ಟಂತ ಪರಿಸ್ಥಿತಿಲಿ ಈಚೆ ಬಂದದ್ದೇ ಅದೇ ಉದ್ದೇಶ ಕಣ. ಅವರು ಸುಮ್ನೆ ಕೊರಗ್ತಾರೆ, ಇಲ್ಲೇ ಇದ್ರೆ ಜಗಳ ಮಾಡ್ತಾರೆ, ಸುಮ್ನೆ ಅವ್ರಿಬ್ರು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ನಮ್ಮಪ್ಪ ಇವಾಗ ಏನು ನನಗೆ ದುಡ್ಡು ಕಾಸು ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ ಅಂದ್ರುನು ನನ್ಗ ಅವಾಗ ಹುಷಾರಿಲ್ದೇ ಇರೋ ಟೈಮಲ್ಲಿ ಎಷ್ಟೋ ದಿನ ನಮ್ಮಪ್ಪ ಊಟನೂ ಮಾಡಿಲ್ಲ ಅಣ್ಣ. ಮಂಡ್ಯ ಹಾಸ್ಪಿಟ್ಲ್ ಅಲ್ಲಿ ಇರ್ಬೇಕಾದ್ರೆ ಎಷ್ಟೋ ದಿನ ನೆಲದ ಮೇಲೆ ಮಲ್ಕೊಂಡಿದ್ದಾರೆ. ಎಷ್ಟು ಆತರ ನನ್ ಕಷ್ಟಕ್ಕೆ. ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಣ್ಣ ಬಾರಣ್ಣ ಅಂದ್ರೆ ಬಂದಿದ್ದಾರೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಎಗ್ಲು ಕೊಟ್ಟಿದ್ದಾರೆ ಅಣ್ಣ, ಮೇಯ್ನು ಕರ್ಕೊಂಡ್ ಹೋಗಕ್ಕೆ. ಅದು ನನ್ಗೆ ತಲೆಯಲ್ಲಿ ಇದೆ ಅಣ್ಣ. ನನ್ಗೆ ಅವ್ರು ಏನು ಮಾಡಿಲ್ಲ ಅಂದ್ರುನು ನಾನ್ ನೋಡ್ಕೊಂತೀನಿ ಅಣ್ಣ ಅವ್ರನ್ನ. ನಂಗ ಇಲ್ಲಿ ಒಂದು ವೇಳೆ ನಿಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮನ ವಿಚಾರದಲ್ಲಿ ಮುಂದೊಂದು ದಿನ ಇವತ್ತೇನೋ ಎಲ್ಲ ನಡೀತಾ ಇದೆ, ಅವರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ತಾರೆ. ನಾಳೆ ದಿನ ಅಪ್ಪ ಅಮ್ಮನನ್ನು ಅವರು ಸರಿಯಾಗಿ ನೋಡ್ಕೊಳ್ಳದೆ ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು ಅನ್ನೋದಾದರೆ, ಒಂದು ನೀವು ನಿಮ್ಮ ಪಾಲಿಂದ ತಗೊಂಡು ನೋಡವಾ, ಇಲ್ಲಿ ತಗೊಳ್ಳದೆ ಹಾಗೆ ಬಿಡೋದು ಒಂದು ಹಂತಕ್ಕೆ ಒಳ್ಳೇದು, ಅಥವಾ ಬಿಡಪ್ಪ ತವ್ರ ಮನೆ ಇನ್ನೊಂದೇನಂದ್ರೆ ಅಣ್ಣ, ನಾನು ಸಂಬಂಧಕ್ಕೆ ಜಾಸ್ತಿ ಬೆಲೆ ಕೊಟ್ಟೆ ಅಣ್ಣ. ಯಾಕೆಂದ್ರೆ ಇವ್ರ ಮನೆ ಕಡೆನು ಯಾರು ಅಷ್ಟು ಇದ್ ಮಾಡಲ್ಲ. ಇರೋ ನನ್ನ ಮಗ ಒಬ್ಬ, ಅವನಿಗೆ ಹೋಗಕ್ಕೆ ಬರಕ್ಕೆ ರಿಲೇಷನ್ ಇರ್ಬೇಕು. ನಾನ್ ಎಷ್ಟೋ ಜನ ಬೈದಿದ್ದೀನಿ ಅಣ್ಣ. ಹೆಣ್ಮಕ್ಳುಗಳ ಆಸ್ತಿ ಭಾಗ ತಗೊಂಡಾಗ ನಾನೇ ಅಪೋಸ್ ಮಾಡಿದೀನಿ ಅದನ್ನ. ಏನಕ್ಕೆ ಆಸ್ತಿ ಅಂತೀರಾ? ಅಂದ್ರೆ ಸಂಬಂಧ ಕೇಳಿಸ್ಕೊ. ಒಬ್ಬೊಬ್ಬರ ಮನೆಯ ವಿಚಾರ ಒಂದೊಂದು ರೀತಿ, ಅದು ನೀನು ಸಾರ್ವತ್ರಿಕವಾಗಿ ಹೇಳಲಿಕ್ಕೆ ಆಗಲ್ಲ, ಆಯ್ತಲ್ಲ. ಕೊಟ್ಟಿರೋದು ಒಬ್ಬ ಕುಡುಕೋನ್ಗೋ, ಒಬ್ಬ ಚೆನ್ನಾಗಿ ನೋಡ್ಕೊಳ್ಳದೆ ಇರೋ ಅಥವಾ ಒಬ್ಬ ಚಟ ಇರೋನಿಗೆ ಕೊಟ್ಟುಬಿಟ್ಟು ಇಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಮಣ್ಣು ತಿನ್ಬೇಕು ಅವಳು. ಒಂದು ತತ್ವವನ್ನು ಬಹುತೇಕ ಸಾರಿ ಸಾಂಸಾರಿಕ ಕೆಲವು ವಿಚಾರಗಳನ್ನು
ನನ್ನ ಮನೇಲಿ ಹಿಂಗಿದೆ, ನಾನು ನಮ್ಮ ಅಣ್ಣನನ್ನೇನು ಕೇಳಲ್ಲ, ನೀನು ಕೇಳಂಗಿಲ್ಲ, ಅದು ಒಳ್ಳೇದಲ್ಲ, ನೀನು ಹೇಳಕ್ಕಲ್ಲ ಅದನ್ನ. ಹ್ಮ್ ಅದು ಈಗ ನಿನ್ನ ಗಂಡನ ವಿಚಾರದಲ್ಲಿ ಎದ್ದೇಳ್ರಿ, ಯಾಕ್ರಿ ಮನೆಗಿದ್ದೀರಿ ಅಂತ ಬಂದು ಹೇಳ್ರಿ, ಅಯ್ಯರಿ ಅವ್ನಿಗೆ ಆಗ್ತಿಲ್ಲ ಅದಕ್ಕೆ ಎದ್ದು ಹೇಳಿದೆ, ಅದು ಅವನಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅದು. ಹ್ಮ್ ಹಾಗಾಗಿ ನೀನು ತಗೊಳ್ಳದೇ ಇರೋ ಅದು ನಿನಗೆ ಬಿಟ್ಟಿದ್ದು. ಈಗ ಕೆಲವೊಂದು ವಿಚಾರಗಳಿದ್ದಾವೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ, ಇದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಇದು ಒಬ್ಬ ಕೊಲೆಗಾರನಿಗೂ ಒಬ್ಬ ಧರ್ಮವಂತನಿಗೂ ಎಲ್ಲರಿಗೂ ಅಪ್ಲೈ ಆಗುವಂಥದ್ದೇನು. ಅಂದ್ರೆ ಇವಾಗ್ಲೂನು ಅವ್ರೇನ್ ನೋಡ್ಕೊತಿಲ್ಲ ಅಣ್ಣ, ಊಟಕ್ಕಿಡಲ್ಲ ಅವ್ರಿಗೆ ತಂದಿ ಅದನ್ನೇ ಈಗ ನೀನು ಒಂದು ವೇಳೆ ಅದ್ರ ಬಗ್ಗೆ ನನ್ನನ್ನು ಕೇಳೋದಾದ್ರೆ ಹೇಳ್ತಾ ಇದ್ದನಷ್ಟೇ. ಅದರ ಮೇಲೆ ನಿನ್ನ ಬುದ್ಧಿವಂತಿಕೆ ಬಳಸ್ತೀಯ, ಅದು ನಿನಗೆ ಬಿಡ್ತೀನಿ. ನಾನು ಹೇಳ್ತಿರೋದು ಬಹುಶಃ ಒಂದು ಹೆಣ್ಮಗಳಿಗೆ ಗಂಡು ಮಗ ಮನೇಲಿರ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆಗಳು ಸುಳ್ಳಾಗುವ ಕಾಲ ಇದು. ಇವತ್ತು ಗಂಡನ ಮನೆಗೆ ಹೋದಾಗಲೂ ಹೆಣ್ಮಗಳೇ ಬಂದು ಅಪ್ಪ ಅಮ್ಮನ ನೋಡ್ಕೊಳ್ತಾ ಇರೋ ಕಾಲ ಇದು. ಇಲ್ಲಿ ಯಾಕೆ ಕಾನೂನು ಬಂತು? ಒಂದು ಸೊಸೆ ಮಗ ನಕರ ಮಾಡಿಕೊಂಡು ವಯಸ್ಸಾದ ಅಪ್ಪ ಅಮ್ಮನನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ಳೋ ಕಾಲ ಬಂದಾಗ, ಮಗಳಿಗೆ ಈ ಮನೆಯಿಂದ ಏನೋ ಸ್ವಲ್ಪ ಸಿಕ್ಕಿದ್ರೆ ಆ ಕೃತಜ್ಞತೆಗೋಸ್ಕರ ಅವಳು ಈ ಅಪ್ಪ ಅಮ್ಮನಿಗೆ ಅಟ್ಲೀಸ್ಟ್ ಒಂಚೂರು ಆಸರೆ ಆಗಲಿ ಅಂತ. ಈಗ ಅದು ಯಾವುದು ಬೇಡ, ಹಾಗೂ ನಾನು ಈ ಮನೆಯಿಂದ ನಾನೇನು ತಗೊಳ್ಳದೆ ಹೋದಾಗಲೂ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೊಳ್ಬಲ್ಲೆ ಅನ್ನೋ ಶಕ್ತಿ ಇದ್ರೆ ಮಾಡು, ಅದರಲ್ಲೇನಿದೆ. ಇಲ್ಲಪ್ಪ ಅಣ್ಣ ನೀನು ಚೆನ್ನಾಗಿರೋ, ನಿನ್ನ ಹೆಂಡತಿ ನೀನು ಚೆನ್ನಾಗಿರಿ, ಆಸ್ತಿ ತಗೊಳ್ಳಿ, ಅಪ್ಪ ಅಮ್ಮನ ಮಾತ್ರ ನನ್ನ ಹತ್ರ ಕಳಿಸ್ಕೊಡಿ ಅನ್ನೋ ಆ ಮಟ್ಟಿನ ದೊಡ್ಡತನ ಇದ್ರೆ ಮಾಡು. ಇಲ್ಲ, ನಾನುಗ ಎಲ್ಲಿವರೆಗೂ ನನ್ನ ಅಪ್ಪ ಅಮ್ಮನಿಗೆ ಯಾವತ್ತು ಅಲ್ಲಿ ಕೆಟ್ಟದ್ದಾಗುತ್ತೆ ಅಥವಾ ನೀವು ವಿಚಿತ್ರವಾಗಿ ಅಥವಾ ಅಸಹ್ಯವಾಗಿ ತಪ್ಪಾಗಿ ನಡೆಸ್ಕೊಳ್ತೀರಾ ಅಥವಾ ಅನ್ಯಾಯವಾಗಿ ನಡೆಸ್ಕೊಳ್ತೀರಾ, ಅವತ್ತು ನಾನು ಆಸ್ತಿಯನ್ನು ಬಂದು ಕೇಳೋದೆ ಅಂದರೆ ಎಷ್ಟೋ ಹೆಣ್ಣು ಮಕ್ಕಳು ತಂದೆ ತಾಯಿ ಮೇಲಿನ ಪ್ರೀತಿಗೋಸ್ಕರ ಆಸ್ತಿ ಬೇಡ ಅಂತ ಹೇಳಿದ್ದವರು ಇದ್ದಾರೆ, ಮತ್ತು ತಂದೆ ತಾಯಿಗೆ ಇಷ್ಟು ಅನ್ಯಾಯ ಮಾಡಿದ್ರಲ್ಲ ಅಂತ ನ್ಯಾಯ ತಗೊಂಡು ಅದನ್ನು ವಾಪಸ್ ಆಸ್ತಿ ಪಾಲು ತಗೊಂಡವರು ಇದ್ದಾರೆ. ಅಂದರೆ ಒಂದು ಹೆಣ್ಣಿಗೆ ಆಸ್ತಿಗಿಂತ ತನ್ನ ತಂದೆ ತಾಯಿಗೆ ಅಲ್ಲಿ ಅಣ್ಣ ಅಥವಾ ತಮ್ಮನ ಆತಕ್ಕಂಥವನು ಏನೋ ಚಿಕ್ಕದಾಗಿ ಅನ್ಯಾಯ ಮಾಡಲಿಕ್ಕೆ ಶುರು ಮಾಡ್ದ ಅಂದಾಗ ಈ ಹೆಣ್ಣಿನ ಕೈ ಒಂದು ಅಸ್ತ್ರ ಇರಲಿ ಅಂತ ಕೊಟ್ಟಿರೋದು ಇದನ್ನು, ಅಲ್ವಾ? ನಾನು ಇಲ್ಲಪ್ಪ ಅವಳು ಈಗ ನನ್ನ ಅಪ್ಪ ಅಮ್ಮನ ನಾನು ತಪ್ಪಾಗಿ ನಡೆಸ್ಕೊಂಡ್ರೆ ನನ್ನ ಅಕ್ಕ ಅಥವಾ ನನ್ನ ತಂಗಿ ಬಂದು ನ್ಯಾಯ ಇದನ್ನು ಕೇಳ್ತಾಳೆ, ಅವಳು ಭಾಗ ಕೇಳ್ತಾಳೆ, ಯಾಕೆ ಬೇಕಪ್ಪ ಅನ್ನೋ ಭಯಕ್ಕಾದರೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅಪ್ಪ ಅಮ್ಮ ಅನ್ನೋ ಕಾರಣ ಸಾಕು, ಚೆನ್ನಾಗಿ ನೋಡ್ಕೊಬೇಕು, ಅದು ಬೇರೆ. ಬಟ್ ಅನಿವಾರ್ಯ, ಇವತ್ತು ಈ ಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಸೊ ಹಾಗಾಗಿ ನಿನ್ನ ಗಂಡನಿಗೆ ಆಸರೆಯಾದ ತವರು ಮನೆಗೆ ಸದಾ ಕೃತಜ್ಞಳಾಗಿರು. ಆದರೆ ಇಲ್ಲಿ ನಿಮ್ಮ ವಿಚಾರದಲ್ಲಿ ಹೇಳೋದಾದರೆ ಈ ಅಣ್ಣನ ಆಸ್ತಿ ಇದು ಅದು ಈ ಸದ್ಯಕ್ಕೆ ಅದಕ್ಕೆ ಬೇಡ ಬೇಕು ಅನ್ನೋ ನಿರ್ಧಾರ ತಗೊಳ್ಳೋ ಸ್ಥಿತಿಲಿ ನೀನಿಲ್ಲ. ಎರಡೂ ಬೇಡ ಅನ್ನೋ ಧಾರಾಳತನವೂ ಬೇಡ, ಬೇಕು ಅನ್ನೋ ಹಠವೂ ಬೇಡ. ಇಲ್ಲಿ ನಿನ್ನ ಪಾಡಿ ನೀನು ಚೆನ್ನಾಗಿರು. ಸೈನ್ ಹಾಕ್ಸ್ಕೊಳ್ಳೋ ಕಾಲ ಬಂದಾಗ ಅಟ್ಲೀಸ್ಟ್ ಆ ಕಾನೂನಿಗೆ ಗೌರವ ಕೊಟ್ಟು ಒಂದಷ್ಟು ಹಣ ತಗೊಂಡು ನೀನು ಅದನ್ನ ಬಿಟ್ಕೊಡ್ಬೋದು, ಆಯಿತಾ? ಇಲ್ಲ ಅದನ್ನು ಮೀರಿ ಮಾಡ್ತೀಯ ಅಂದರೆ ನಾಳೆ ನನ್ನ ಅಪ್ಪ ಅಮ್ಮನ ವಿಚಾರದಲ್ಲಿ ನಾನು ಇನ್ನೊಂಚೂರು ಯೋಚನೆ ಮಾಡಬೇಕಿತ್ತು, ನಾನು ಸಡನ್ನಾಗಿ ಸೈನ್ ಹಾಕಬಾರ್ದಿತ್ತು, ಅವತ್ತು ನಿನ್ನ ಚಿಕ್ಕಮ್ಮದಿರೆಲ್ಲ ನಿನ್ನ ವಿಚಾರವಾಗಿ ಮಾತು ತಗೊಂಡೆ ತಾನೇ ಅವರು ಸೈನ್ ಹಾಕಿರೋದು. ಬೆಲೆ ಕೊಟ್ಟಾದರೂ ಕೂಡ ಅದು ಆಗಲಿ ಅಲ್ಲ. ಅವ್ರು ನಿಂಗೊಂದು ಆಸರೆ, ಗಂಡ ಹಿಂಗಿದ್ದಾರೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಅಪಾಯದ ಹಂತದಲ್ಲೇ ಇರ್ತಾರೆ ಅವ್ರು ಯಾವಾಗಲೂ, ಹೌದಲ್ವಾ? ಹೌದಣ್ಣ, ಅವ್ರಿಗೆ ಮೆಡಿಸಿನ್ಗೆ ಜಾಸ್ತಿ ಹೋಗುತ್ತೆ, ಮತ್ತೆ ನನಗೂ ಶುಗರ್ ಇದೆ, ನನಗೂ ಮೆಡಿಸಿನ್. ಇದನ್ನೆಲ್ಲ ನೋಡಿ ನಾನು ಹೇಳ್ತಾ ಇರೋದು, ಇಲ್ಲಿ ನೀನೇನು ಧರ್ಮಕ್ಕೆ ಕೇಳ್ತಾ ಇರೋದಲ್ಲ, ನಿನ್ನ ಪಾಲಿನ ನೀನು ಕೇಳ್ತಾ ಇದೀಯ. ಇಲ್ಲಾಂದ್ರೆ ಒಂದು ಆಸರೆ, ಒಂದು ಇನ್ವೆಸ್ಟ್ ಮಾಡಿ ಒಂದು ಅಂಗಡಿ ಕೊಡ್ತಾರೋ ಏನು ಮಾಡ್ತಾರೋ, ಬಟ್ ತುಂಬ ಬೇಡ ಅನ್ನೋಷ್ಟು ಧಾರಾಳತನ ಬೇಡವಾ? ನಿನ್ನ ಪಾಲಿನ ಪಡ್ಕೋ, ಇಲ್ಲ ಅರ್ಧ ಪಡ್ಕೋ, ಇಲ್ಲ ಏನೋ ಒಂದು ಉಪಯೋಗ ಪಡ್ಕೋ. ಅಯ್ಯೋ ನನ್ನ ಮಗನಿಗೆ ತವ್ರ ಮನೆ ಸಂಬಂಧ ಇರಲಪ್ಪ ಅಂದುಕೊಂಡು ಇವನ್ ಇದು ನೀನು ತಗೊಳೋದು ಬಿಟ್ಟ ತಕ್ಷಣ ಅದು ಇದೆ ಅಂತ ಏನಲ್ಲ, ನಿಮ್ಮ ಅಪ್ಪ ಅಮ್ಮ ಇರೋವರೆಗೂ ಓಕೆ, ಆಮೇಲೆ ಮತ್ತು ಅವರು ದೂರ ಮಾಡಲ್ಲ ಅನ್ನೋದು ಗ್ಯಾರಂಟಿ. ಬಟ್ ಎನಿವೆ ಅವ್ರು ದೂರ ಮಾಡಲಿ, ಹತ್ರ ಇಟ್ಕೊಳ್ಳಿ. ನೀನು ಈ ವಿಚಾರದಲ್ಲಿ ತುಂಬ ಧಾರಾಳಾಗೋದು ಬೇಡ.
100 ತಗೊಳ್ಳದೆ ಹೋದರೂ 50 ಆದರೂ ತಗೋ, ಅದು ನಿನಗೆ ಒಳ್ಳೆಯದಾಗುತ್ತೆ. ನಿನ್ನ ಗಂಡನ ಮನೆ ವಿಚಾರದ ಕಡೆಯಿಂದ ಏನೂ ಅಷ್ಟಿಲ್ಲ ಅಂದಾಗ ಎಲ್ಲಿಂದಲಾದರೂ ಒಂಚೂರು ನಿನ್ನ ಮಗುವಿಗೆ ಬರಬೇಕು ಅನ್ನೋದನ್ನು ಅಥವಾ ನಾಳೆ ದಿನ ಇಟ್ಟು ಹೋಗಬೇಕು ಅನ್ನೋದಾದರೆ ನೀನು ಸ್ವಲ್ಪ ಅಪ್ಪನ ಮನೆಯಿಂದ ಪರಿಸ್ಥಿತಿ ತಗೊಳ್ಳೋದು ಅಥವಾ ಬೇಡ ಅಣ್ಣ ನೀನೇ ಮಾಡ್ಕೋ ಅನ್ನೋದು. ಅಣ್ಣ ತಗೊಳ್ಳೋ ತಂಗಿ ನನಗೆ ಬೇಡ, ನೀನು ಚೆನ್ನಾಗಿರಬೇಕು ಅಂತ ಅಣ್ಣ ಅಂತ ಇದ್ದರೆ ನೀನು ಕಾಲಿಗೆ ಬಿದ್ದು ನೀನೇ ಅಣ್ಣನ ಕಾಲಿಗೆ ಬಿದ್ದು ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ, ನನಗೇನು ಬೇಡ, ನಿನ್ನ ಪ್ರೀತಿ ಸಂಬಂಧ ಸಾಕು, ನಿನ್ನ ಆಸರೆ ಸಾಕು, ನನಗೆ ನಿನ್ನ ಮಾತು ಸಾಕು, ಅದು ಬಿಟ್ಟು ನನಗೆ ಯಾವ ಆಸ್ತಿನೂ ಬೇಡ ಅಂತ ಯಾವಾಗ ಅನ್ಬೋದು ಅಂದರೆ ಅಣ್ಣ ಮೇಲ್ಬಿದ್ದು ಕೊಡೋಕೆ ಬಂದಾಗ, ಅಥವಾ ಅಣ್ಣ ಎಲ್ಲದಕ್ಕೂ ಓಡ್ ಬರೋನಿದ್ದಾಗ ಅನ್ಬೋದು. ಹೌದಲ್ಲವ? ಇಲ್ಲಿ ಏನೂ ಇಲ್ಲ. ಗಂಡನಿಂದ ಆದಾಗಲಾದರೂ ಸ್ವಲ್ಪ ಬುದ್ಧಿವಂತಿಕೆಯಿಂದ ಬದುಕೋದು ಕಲಿ. ಬರೀ ಎಮೋಷ್ನಲಿ ಫೂಲಿಶ್ ಆಗಿ ಬದುಕೋದು ಬೇಡ ಆಯ್ತಲ್ಲ. ಹಾಗಾಗಿ ಇದು ಇವತ್ತಿಗೆ ನಿನಗೆ ಅಯ್ಯೋ ಹೆಂಗಪ್ಪ ಮಾಡೋದು, ಅದು ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಹಾಳಾದವ್ರು ತುಂಬ ಜನ ಇದ್ದಾರೆ. ಒಳ್ಳೆತನ ಮಾಡಿರುವಷ್ಟು ಎಡವಟ್ಟುಗಳನ್ನು ಕೆಟ್ಟತನ ಮಾಡಿಲ್ಲ. ಒಳ್ಳೆತನ ಬೇರೆ, ದಡ್ಡತನ ಬೇರೆ. ಹಾಗಾಗಿ ನೀನು ನಿನ್ನ ಪಾಲಿಗೆ ತಗೊಂಡು ನಿನ್ನ ಪಾಲಿಂದನ್ನು ಸ್ವಲ್ಪ ತಗೊಂಡು ಆಮೇಲೆ ಬೇಕಾದರೆ ಬೇಡ ಅಣ್ಣ ಅಂದ್ಕೊಂಡು ಯಾವತ್ತೋ ಬರ್ಕೊಡ್ಬೋದು. ಮೊದಲು ತಗೊಳ್ಳೋ ಧೈರ್ಯನಾದರೂ ಮಾಡು. ನಿಮ್ಮ ಅಪ್ಪ ಅಮ್ಮನಿಗೆ ಕೇಳು, ಹಿಂಗೆ ತಗೊಳ್ಬೇಕು, ಅಟ್ಲೀಸ್ಟ್ ಇಷ್ಟು ಮಾಡಿಕೊಡಿ, ಇಷ್ಟು ಮಾಡಿ ಅಂತ. ಇಲ್ಲ ಅಪ್ಪ ಅಮ್ಮನೇ ಬೇಡ ಅಮ್ಮ ಅಣ್ಣನಿಗಿರಲಿ ಅಂತ ಹಿಂಗೇನು ಅಂದ್ರೆ ಆಯ್ತು, ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಡು. ನಾಳೆ ದಿನ ಅಪ್ಪ ಅಮ್ಮ ಅಯ್ಯೋ ಮಗಳೇ ಇವತ್ತು ನಿಮ್ಮ ಅಣ್ಣ ಹಿಂಗೆ ಮಾಡ್ತಾವನಿ, ನಮ್ಮನ್ನು ಹಿಂಗೆ ಇಷ್ಟು ಕೆಟ್ಟದಾಗ ನಡೆಸ್ಕೊಳ್ತಾವನಿ ಅಂದ್ರೆ ಅದು ಅವ್ರು ಅನುಭವಿಸ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಬಟ್ ನಿನ್ನ ಕೈಲಾದಷ್ಟು ಈ ಕಡೆ ಇಂಥ ಗಂಡನ ಕಟ್ಕೊಂಡು ಮಕ್ಳನ್ನ ಕಟ್ಕೊಂಡು ಒಂಟಿ ಹೆಣ್ಣು ಒಂದಷ್ಟು ಮಿತಿ ಅಂತ ಇರುತ್ತೆ, ಅದನ್ನು ಮೀರಿ ಶಿರ್ಸ ಕುಯ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳೋದು, ಅಣ್ಣ ಹಾಗೆ ಕೊಡ್ತೀನಿ ಅಂತ ಒಂದು ವೇಳೆ ಬಂದರೆ ಬೇಡ ಅನ್ಬೇಡ. ಇಲ್ಲ ಸೈನ್ ಹಾಕು ಅಂತ ಬಂದರೆ ಒಂದಷ್ಟು ಹಣದ ರೂಪದಲ್ಲಿ ಹಣ ತಗೋ, ನಿನ್ನ ಕಷ್ಟಕ್ಕೆ ಆಗಲಿ. ಅಲ್ಲೇನು ಇಲ್ಲ ಕಣಪ್ಪ, ಅವರು ಒಂದೊತ್ತಿಗೆ ಊಟಕ್ಕೆ ಕಷ್ಟ, ಏನೋ ಒಂದು 5 ಕುಂಟೆ ಇಟ್ಕೊಂಡಿದ್ದಾರೆ ಅಂದಾಗ ಬೇಡ ಕಣಪ್ಪ ಅನ್ಬೋದು. ಹೌದಲ್ವ? ಇಲ್ಲ ಅಣ್ಣ, ಅವರಿಗೆ 9 ಎಕರೆ ಇದೆ, 300 ಗಿಡ ಮಾವಿನ ಗಿಡ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ. ವರ್ಷ 2.5 3 ಲಕ್ಷ ರೂಪಾಯಿ ಅವರಿಗೆ ಬೆಳೆ ಮೇಲೆ ತಗೋಬಿಡ್ತಾರೆ ಅಣ್ಣ. ನಿನ್ನ ತಂದೆ ತಾಯಿ ಇಲ್ಲಿ ಸ್ವಲ್ಪ ಬುದ್ಧಿವಂತರಾಗಿ ಬದುಕಿದ್ದಾಗ ಅವ್ರು ಇದನ್ನೆಲ್ಲ ಸಾಲ್ವ್ ಮಾಡಿ ಚಿಕ್ಕವರಿಗೆ ಬುದ್ಧಿ ಹೇಳಿ ಅವ್ರು ಹೋಗೋ ಮುಂಚೆ ಇದನ್ನೆಲ್ಲ ಮಾಡಿ ಹೋಗಬೇಕು. ಆಮೇಲೆ ಹೋದ್ಮೇಲೆ ಮಾಡ್ಲಿಕ್ಕೆ ಹೋದ್ರೆ ಇವೆಲ್ಲ ರಕ್ತಪಾತದ ವಿಚಾರ, ಇವೆಲ್ಲ ಸಂಬಂಧ ಹಾಳಾಗೋ ವಿಚಾರ. ಹೌದಲ್ಲ? ಹೌದಣ್ಣ. ಅವ್ರು ಬುದ್ಧಿವಂತರಾಗಿ ತಡೆಯಪ್ಪ, ನಾಳೆ ನನ್ನ ಮಗಳಿಗೆ ಹಿಂಗಾಗಿದೆ, ನಾಳೆ ಅವಳು ಕೇಳೋಕ್ಕಾಗಲ್ಲ, ಕೇಳಿದ್ರು ಈ ರೀತಿ ಮಗಳಿಗೆ ಅನ್ಯಾಯ ಆಗ್ಬೋದು, ನಾವಿದ್ದಾಗಲೇ ಇವನ್ನೆಲ್ಲ ಮಾಡಿ ಹೋಗ್ಬಿಡ್ಬೇಕು ಅಂತ ಅವ್ರಿಗಿರ್ಬೇಕೆ ಹೊರತು ಅವ್ರ ಮನಸ್ಸಲ್ಲೂ ಕೂಡ ಮಗಳಿಗೇನು ಕೊಡೋದು ಬೇಡ ಅನ್ನೋದಿದ್ರೆ ಏನು ಮಾಡೋಕ್ಕಾಗುತ್ತೆ? ಸೊ ಇಷ್ಟು ಮಾತ್ರ ಹೇಳಿದ್ದೀನಿ ತಾಯಿ, ನೀನು ಅವತ್ತಿಂದ ಗಂಡನ ಕಾಪಾಡ್ಕೊಂಡು ಬಂದಿದೀಯ, ಆ ವಿಚಾರದಲ್ಲಿ ನೀನು ಅದ್ಭುತ. ಆದರೆ ಆಸ್ತಿ ಕೇಳೋ ವಿಚಾರದಲ್ಲಿ ನನ್ನ ಸಲಹೆ ಇಷ್ಟೇ, ಬೇಡ ಅಂತ ಹೇಳೋಕೆ ಹೋಗಬೇಡ. ಅಷ್ಟು ಏನು ಧರ್ಮದಲ್ಲಿ ನಿನ್ನ ಪಾಲಿಗೆ ಬರಬೇಕಿರೋದನ್ನು ಬೇಡ ಅನ್ನುವಷ್ಟು ಮನುಷ್ಯನಿಗೆ ಅಹಂಕಾರ ಬರಬಾರ್ದು, ಇನ್ನೊಬ್ಬರದು ನನಗೆ ಬೇಕು ಅನ್ನುವಷ್ಟು ಮನುಷ್ಯನಿಗೆ ದುರಾಸೆ ಬರಬಾರ್ದು. ಅರ್ಥ ಆಯ್ತಲ್ಲ? ಹಾ ಅಣ್ಣ, ಇವಾಗ ನನ್ ಮನ್ಸಿಗೆ ಒಂದು ಗೊಂದಲ ಇತ್ತಣ್ಣ. ನನ್ಗೆ ಎಲ್ರು ಒಂದೊಂದರ ಹೇಳೋರು, ತಗೋ ಅನ್ನೋರು, ಒಬ್ರು ತಗೋಬೇಡ ಅಂತ ಹೇಳೋರು. ಬೇರೆಯವ್ರಿಗಿಂತ ನನ್ ಮನ್ಸಲ್ಲೇನೆ ನನ್ಗೆ ಒಂದ್ಸತಿ ಎಲ್ಲ ತಗೋಬೇಕು ಅನ್ಸೋದು, ಒಂದ್ಸತಿ ಎಲ್ಲ ಬೇಡ ನನ್ಗೆ ಅವನೇ ಇರ್ಲಿ, ನಮ್ಮ ಅತ್ತೆ ಯಾರು ತಗೊಂಡಿಲ್ಲ, ಅವನೇ ಚೆನ್ನಾಗಿರ್ಲಿ ಅಂತ ಒಂದ್ಸತಿ ಮೈಂಡ್ ಸೆಟ್ ಅನ್ಸೋದು ಅಣ್ಣ. ಇಲ್ಲ ತಾಯಿ, ಇಲ್ಲಿ ನೀನು ತಗೋ. ಹಾಗೆ ತಗೊಂಡ ಮೇಲೂ ನಿನಗೆ ಎಂದೋ ಒಂದು ದಿನ ಅದನ್ನು ವಾಪಸ್ ಮರಳಿಸೋ ಅವಕಾಶ ಇರುತ್ತೆ, ಆಯ್ತಾ? ಆದರೆ ನಿನ್ನದು ನೀನು ಬೇಡ ಅಂದಾಗ ಭಗವಂತ ಇವೆಲ್ಲ ಒಂದು ಪರೀಕ್ಷೆ ರೂಪದಲ್ಲಿ ಕೊಟ್ಟಿರ್ತಾನೆ. ಅದನ್ನು ತಿರಸ್ಕರಿಸುವಷ್ಟು ದೊಡ್ಡವಳಾದರೆ ನಿನಗೆ ಮುಂದೆ ಅದಕ್ಕೆ ಕಾದಿರುತ್ತೆ. ಅದೆಲ್ಲ ಬೇಡ, ಸ್ವೀಕರಿಸು. ನಿನ್ನ ಬದುಕಿಗೆ ಅದು ಒಳ್ಳೇದಾಗುತ್ತೆ. ಇದರಿಂದ ಅಣ್ಣ ಬೇಸರ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ಆಯ್ತಲ್ವಾ? ಇಷ್ಟೆಲ್ಲ ನೋಡ್ಕೊಂಡು ಬಂದಿರೋ ನಿನಗೆ ಇದೇನು ಕಷ್ಟ ಅಲ್ಲ, ಆಯ್ತಾ? ಅಲ್ಲಿ ಹೋಗಿ ನೀನೇನು ಉಳುಮೆ ಮಾಡಲ್ಲ. ಆದರೆ ಏನಿದೆಯೋ ಅದನ್ನು ತಗೊಂಡಿರು. ನಾಳೆ ದಿನ ನಿನ್ನ ಬದುಕು ಎಲ್ಲ ಚೆನ್ನಾಗಾಯಿತು, ಆಸ್ತಿಯ ಹೊರತಾಗಿಯೂ ನಿನ್ನ ಬದುಕಿಲ್ಲೇನೋ ಎಲ್ಲ ರೀತಿಯಲ್ಲೂ
ಆ, ಉದ್ಧಾರ ಆಯಿತು ಅಂದಾಗ ತಗೊಳ್ಳೋ ಅಣ್ಣ ಇದು ಬೇಡ ನಿನಗೆ ನನಗೆ ನೀನೇ ಮಾಡಕ್ಕು ಅಂತ ಕೊಡ್ಬೋದು. ಎಲ್ಲ ಏನೋ ಆ ಪರಿಸ್ಥಿತಿ ಕೆಟ್ಟು ಹೋಯ್ತಾ ಅದರಿಂದ ನೀನು ಬದುಕನ್ನು ನಡೆಸಬಹುದು, ಹೌದಲ್ಲವಾ? ಹಾ ಅಣ್ಣ. ಹಾಗಾಗಿ ನಿನ್ನದು ನೀನು ಅದೇ ಹೇಳ್ತಾರಲ್ಲ, ನನಗೆ ಹೆಂಗಿರ್ಬೇಕು ನನ್ನ ಬದುಕು ಅಂದರೆ ತಟ್ಟೆಯಲ್ಲಿ ಅನ್ನವನ್ನು ಬಿಡುವಷ್ಟು ಅಹಂಕಾರ ಬರಬಾರ್ದು, ಅಥವಾ ಅನ್ನವನ್ನು ಬಿಡುವಷ್ಟು ಹೊಟ್ಟೆ ತುಂಬದವನಾಗಬಾರ್ದು, ಮತ್ತು ಅನ್ನವನ್ನು ವೇಸ್ಟ್ ಮಾಡುವಷ್ಟು ಸಿರಿವಂತನೂ ಆಗಬಾರ್ದು, ಅನ್ನವನ್ನು ಬಿಡುವಷ್ಟು ಅಥವಾ ಅನ್ನ ಇಲ್ಲದಷ್ಟು ದರಿದ್ರತನವೂ ಮನುಷ್ಯನಿಗೆ ಬರಬಾರ್ದು. ಹಾ ಅಣ್ಣ. ಹಾಗಾಗಿ ಬೆಲೆ ಕೊಡು ನೀನು ಅದಕ್ಕೆ. ಏನು ಕಾನೂನು ಇದೆ ಅಥವಾ ಏನು ಧರ್ಮ ಇದೆ ಅದಕ್ಕೆ ಬೆಲೆ ಕೊಡು. ಆ್ಯಂಡ್ ನಿನ್ನ ಪರಿಸ್ಥಿತಿಯೂ ಹಾಗೆ ಇದೆ, ಅಷ್ಟು ಮಾಡವ ನೀನು ತಗೋ, ನಿನ್ನ ಬದುಕಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಎಲ್ಲರ ಮಾತನ್ನು ಕೇಳಲಿಕ್ಕೆ ಹೋದರೆ ನಿನಗೆ ಒಂದು ಕ್ಷಣ ಒಂದೊಂದು ಯೋಚನೆ ಬರ್ತದೆ. ಅಣ್ಣ ಇಲ್ಲ, ಇನ್ನೊಂದೇ ಒಂದಿದೆ ಅಣ್ಣ, ಅದು ನನ್ನ ಮಗನ ವಿಷಯದಲ್ಲಿ. ಅದೊಂದೇ ಒಂದ್ ಕೇಳ್ಬಿಡ್ತೀನಿ ಅಣ್ಣ, ಅದೊಂದು ನನ್ಗೆ ತುಂಬಾ ಕಾಡ್ತಿದೆ ಅಣ್ಣ. ಅದು 2 ನಿಮಿಷದಲ್ಲಿ ಮುಗಿಸ್ಬೇಕು, ಹೇಳು. ಏನಂದ್ರೆ ಅದು ಹಿಂಗೆ ನಮ್ಮ ಅಕ್ಕಪಕ್ಕದಲ್ಲಿ ಫ್ರೆಂಡ್ ಎಲ್ಲ ಒಬ್ರ ಹತ್ರ ಇವಾಗ ಹುಟ್ಟಿರೋ ದಿನಾಂಕ ಎಲ್ಲ ಕೇಳ್ಬಿಟ್ಟು ಜ್ಯೋತಿಷ್ಯ ಕೇಳ್ತಿದ್ರಣ್ಣ, ಎಲ್ಲ ಮಕ್ಳದುನು ಹಾಸನ್ ಕಡೆ. ಅವ್ರ ಜೊತೆ ಹೋಗಿ ನಾನು ನನ್ ಮಗಂದು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಕೇಳ್ದೆ. ಅವರು ತುಂಬಾ ನೆಗೆಟಿವ್ ಆಗಿ ಹೇಳ್ಬಿಟ್ರಣ್ಣ. ನನ್ಗೆ ಅದನ್ನ ತಗೋಬಾರ್ದು ಅಂತ ನಾನು ಎಷ್ಟೋ ಟ್ರೈ ಮಾಡ್ತೀನಿ, ಒಂದೊಂದ್ಸತಿ ನೆನ್ಪಾದಾಗ ತುಂಬಾ ಕಾಡುತ್ತೆ. ಇಷ್ಟೆಲ್ಲ ನಾನ್ ಕಷ್ಟ ಪಟ್ಟಿದೀನಿ, ನಂಗೆ ಯಾವ್ದು ಕಷ್ಟ ಆಗ್ತಿಲ್ಲಣ್ಣ. ಇವಾಗ್ಲೂನು ಕೆಲ್ಸಕ್ ಹೋಗ್ ಬರ್ತೀನಿ, ಸಂಜೆ ರಾತ್ರಿ ಟೈಮ್ ಕುಚ್ಕಟ್ತೀನಿ. ನೆನ್ನೆ ಎಲ್ಲ ಭಾನುವಾರ ಫ್ರೀ ಇದ್ರು ನಾನು ಸ್ಯಾರಿ ಕುಚ್ಕಟ್ ಅಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಣ್ಣ. ಆದ್ರೆ ನನ್ ಮಗನ್ಗೆ ಅವನಿಗೆ 18-20 ವರ್ಷದವರೆಗೂ ಓದಿಸ್ಬೋದು, ಚೆನ್ನಾಗ್ ಓದಿಸ್ಕೊ, ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅವ್ನ ಅಷ್ಟ್ ಚೆನ್ನಾಗಿರಲ್ಲ ಅಂತ ಡೈರೆಕ್ಟ್ ಹೇಳ್ಬಿಟ್ರಣ್ಣ. ಅದು ಒಂದೊಂದ್ಸತಿ ನಂಬಾರ್ದು ಇದೆಲ್ಲ ಅಂತ ಒಂದ್ಸತಿ ಆದ್ರೂ ಒಂದ್ಸತಿ ಎಲ್ಲೋ ಒಂದ್ ಮೂಲೆಯಲ್ಲಿ ಕಾಡುತ್ತೇನೆ ಅದು. ಅದು ಅದ್ರ ಬಗ್ಗೆ ಸಖತ್ತು ಭಯ ಆಗುತ್ತೆ ಅಣ್ಣ. ನಮ್ ಇದೆಲ್ಲ ಅವನ್ ಮೇಲೆ ಇಟ್ಕೊಂಡಿದೀವಿ ಅಣ್ಣ. ಅದು ಏನಾದ್ರೂ ಹಂಗೆ ಆಗ್ಬಿಡುತ್ತಾ ಅಂತ ತುಂಬಾ ಭಯ ಆಗ್ತಣ್ಣ. ಕೇಳಕ್ ಹೋಗು ಅಂತ ಹೇಳಿದವ್ರು ಯಾರು ನಿನ್ಗೆ? ಹೇಳಿದ್ರಣ್ಣ, ನಮ್ಮ ಯಜಮಾನ್ರು ಎಲ್ಲ ಬೇಡ ಅಂತಾನೆ ಹೇಳಿದ್ರು. ಇವ್ರು ಫ್ರೆಂಡ್ ಎಲ್ಲ ಅವ್ರ ಮಕ್ಳದ್ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಎಲ್ಲ ಬಿಟ್ಬಿಡ್ಬೇಕು ಮೊದಲು. ಆ ದುರ್ಬುದ್ಧಿಗಳವೆಲ್ಲ ಯಾರ ಬದುಕನ್ನು ನಿರ್ಧಾರ ಮಾಡ್ಲಿಕ್ಕಾಗಲ್ಲ. ನಾನು ಹೇಳ್ತೀನವ, ನಿನ್ನ ಗಂಡನ ವಿಚಾರದಲ್ಲಿ ಅನ್ಯಾಯ ಅಥವಾ ಅಂಥದ್ದೇನು ನಷ್ಟ ಮಾಡಿರುವ, ಅಂಥದ್ದೇನು ನೋವು ಕೊಟ್ಟಿರುವ ಭಗವಂತ ಮಗನ ವಿಚಾರದಲ್ಲೂ ಹಾಗಾಗಲ್ಲ. ಅದ್ರ ಬಗ್ಗೆ ಯಾವ ಭಯವೂ ಬೇಡ. ಆದರೆ ತಿಳ್ಕೊಳ್ಳಿ, ಯಾವುದು ಆಗಬೇಕು ಯಾವುದು ಆಗಬಾರ್ದು ಯಾರೋ ಹೇಳಿ ಕೇಳಿ ಆಗಲ್ಲ ಅವೆಲ್ಲ. ನಮ್ಮ ಅಂದರೆ ಭರವಸೆ ಅನ್ನೋದಿದೆಯಲ್ಲ, ಒಳ್ಳೆಯದೇ ಆಗುತ್ತೆ ಆ್ಯಂಡ್ ಏನಾದರೂ ನಾನು ಅದನ್ನು ಎದುರಿಸುವಷ್ಟು ಶಕ್ತಳಿದ್ದೀನಿ ಅನ್ನೋ ಈ ಮನಸ್ಥಿತಿಯಿಂದ ಬದುಕನ್ನು ಗೆಲ್ಬೋದೇ ಹೊರತು, ಹಾಗೆ ಹೋದಾಗ ಓ ಕಣಪ್ಪ ನಿನಗೆ ಮುಂದಿನ ವರ್ಷ ರಾಜಯೋಗ ಇದೆ, ಎಲ್ಲ ಸಿರಿವಂತಲಾಗ್ಬಿಡ್ತೀಯ ನೀನು, ಎಲ್ಲ ಇರೋ ಬರೋ ಕಷ್ಟಗಳೆಲ್ಲ ಕಿತ್ಕೊಂಡು ಹೊಂಟೋಯ್ತವೆ, ನೀನು ನಡೆಯೋಕ್ಕಾಗಲ್ಲ, ಅಷ್ಟು ಎತ್ತರಕ್ಕೆ ಹೋಗ್ತೀಯ ಅಂತ ಹಂಗೆ ಹೇಳಿದ್ರಿಂದ ನೀನು ನಾನು ಮುಂದಿನ ವರ್ಷ ನಾನು ಸಿರಿವಂತನಾಗ್ತೀನಿ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದ ತಕ್ಷಣ ಆಗುವುದಲ್ಲ. ಬದುಕಿನ ಸುಖ ದುಃಖಗಳು ಕರ್ಮದಿಂದಲೇ ಅಥವಾ ಅವರವರ ಪ್ರಾರಬ್ಧಗಳಿಂದಲೇ ನಿರ್ಧಾರಿತವಾದದ್ದೇ ಹೊರತು, ಆಯಿತು ಅವರೇನೋ ನುಡಿದಿದ್ದಾರೆ ಆದರೆ ಅದ್ಯಾವುದು ಸತ್ಯವಾಗದೇ ಇರಲಿ ಅನ್ನೋದು ನನ್ನ ಹಾರೈಕೆ. ಆಯ್ತಲ್ಲವಾ? ಹಾ ಅಣ್ಣ, ನಮ್ಮ ಯಜಮಾನ್ರು ಇದಾರೆ, ಒಂದೇ ಒಂದ್ಸತಿ ಹಲೋ ಅಂತ ಮಾತಾಡಿಸ್ತೀನಿ ಅಣ್ಣ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓ ಪಾಪ, ಆ ವಿಚಾರದಲ್ಲಿ ಮತ್ತೊಂದು ಹೊಸ ಜನ್ಮ ಸಿಕ್ಕಿದೆ ನಿಮಗೆ, ನಿಮ್ಗೆ ಒಳ್ಳೇದಾಗಬೇಕು. ನೋಡಿ, ನಿಮ್ಮ ಶ್ರೀಮತಿಯವರು ಹೇಗೆಲ್ಲ ಓಡಾಡ್ಕೊಂಡು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡಿದ್ದಾರೆ. ಏನನ್ಸುತ್ತೆ ಅವ್ರ ಬಗ್ಗೆ ನಿಮಗೆ? ಕಾಪಾಡಿದೆ ಗುರುಜಿ, ಅವರೆಲ್ಲ ಇಲ್ಲ ಇವತ್ತು, ಅವರೆಲ್ಲ ಇಲ್ಲ ಇವತ್ತು ಒಂದೇ. ನೋಡಿ 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 ನನಗೆ ಅದೇ ಬಹುಶಃ ಕೇಳ್ತಿರೋ ಸಾವಿರಾರು ಹೆಣ್ಮಕ್ಳಿಗೆ ಯಾವುದ್ಯಾವುದೋ ಕಾರಣಕ್ಕೆ ಗಂಡನ ಬಿಟ್ಟು ಹೋಗಿ ಅಥವಾ ಗಂಡನ ಮುಗ್ಧತೆಯನ್ನು ಏನು ತಪ್ಪಾಗಿ ತಿಳ್ಕೊಂಡು ಗಂಡನ ಮುಗ್ಧತೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋರ ನಡುವೆ ಇಂಥದ್ದೇನೋ ಆದಾಗ
ಇಲ್ಲ ನಾನು ಬದುಕಿಸ್ಕೊಳ್ಬೇಕು ಅನ್ನೋ ಆ ಪ್ರಾಮಾಣಿಕ ಪ್ರಯತ್ನ. ಆ ಸಮಯದಲ್ಲಿ ನೀವು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಆಕೆಯ ಕಿವಿಗೆ ಯಾರ್ಯಾರು ಏನೇನು ತಪ್ಪು ಮಾತುಗಳು ಕೇಳಿಸಿರ್ಬೋದು, ಆಕೆಯ ಹೃದಯ ಎಷ್ಟು ನೊಂದಿರಬೇಕು ಅಲ್ವಾ? ನೊಂದಿದೆ. ಅವೆಲ್ಲವೂ ಕೂಡ ಅಂದರೆ ಅವಾಗ ನನ್ನ ಗಂಡಂಗೆ ಹಿಂಗೆ ಅಂದ್ಬಿಟ್ರಿ, ಇವತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ನಾನು ಒಬ್ಬಳೇ ಇದ್ದೀನಿ, ಇವತ್ತು ಯಾಕೆ ನೀವು ನಮ್ಗೆ ಹಿಂಗೆ ಅಯ್ಯೋ ಅನಿಸ್ತಿದ್ದೀರಾ, ಹಿಂಗೆ ಮಾತಲ್ಲೇ ಚುಚ್ಚಿ ಕೊಲ್ತಾ ಇದ್ದೀರಾ? ಅವ್ರು ಯಾರ ಜೊತೆನೂ ಜಗಳಕ್ಕೆ ಹೋದವ್ರು ಎಲ್ಲ ನುಂಗ್ಕೊಂಡು ಬಂದ್ರಿ. ನಿಜ ಗುರುಗಳೇ. ಇವತ್ತು ಭಗವಂತ ಅಷ್ಟೋ ಇಷ್ಟೋ ಇನ್ನೂ ಅಂದರೆ ಈ ಸುಂದರವಾದ ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಒಂದು ದಿನ ಎಕ್ಸ್ಟ್ರಾ ಸಿಕ್ಕಿದ್ರೂ ಕೂಡ ಅದು ಪುಣ್ಯವೇ ಹೌದು. ಅಂಥದ್ರಲ್ಲಿ ನಿಮಗೆ ಮತ್ತೊಂದು ಸಮಯ, ಮತ್ತೊಂದು 4-6 ದಿನ ಗೊತ್ತಿಲ್ಲ. ಈ ಚೆನ್ನಾಗಿರೋರು 100 ವರ್ಷ ಬದುಕ್ತಾರೆ, ಏನೋ ಕಿಡ್ನಿ ಸಮಸ್ಯೆ ಇರೋರು ಇನ್ನೊಂದು ಕಡಿಮೆ ವರ್ಷ ಬದುಕ್ತಾರೆ. ಇಲ್ಲ, ಎಲ್ಲವೂ ಇಲ್ಲಿ ಪವಾಡವೇ. ಎಲ್ಲ ಚೆನ್ನಾಗಿರೋನು ಆಕ್ಸಿಡೆಂಟಾಗಿ ಸತ್ತೇ ಹೋಗ್ತಾನೆ ನಾಳಿಕೆ. ಇನ್ನು ಎಲ್ಲಪ್ಪ ನಾಳೆ ಸಾಯ್ತಾನೆ ಅಂದವ್ರು ಇನ್ನೂ 16 ವರ್ಷ. ಯಾರೋ ಒಬ್ಬ ಕುಡುಕನಿಗೆ ಹೇಳ್ತಿದ್ರಂತೆ ಡಾಕ್ಟ್ರೇ, ಕುಡಿಬೇಡ ಕಣೋ, ನೀನು ಸಾಯ್ತೀಯ, ಅನ್ಯಾಯ ಕಳೆದೆಲ್ಲ ಸುಟ್ಟೋಯ್ತವೆ. ಆ ಕುಡುಕಿನ್ನು ಬದುಕೇನೆ, ಆ ಕುಡುಕನಿಗೆ ಹೇಳಿದ ಡಾಕ್ಟ್ರ್ ಸತ್ತಾರೆ. ಹಂಗೆ ಇಲ್ಲಿ ಸಾವು ನೋವುಗಳನ್ನು ನಾವು ದೇಹದ ಸ್ಥಿತಿ ನೋಡಿ ನಿರ್ಧರಿಸೋ ಕಷ್ಟ. ಇವನಿಗೆಲ್ಲ ಮುಗಿದು ಹೋಯ್ತು, ಇವ್ನು ನಾಳೆ ಸತ್ಯ ಹೋಯ್ತಾನೆ ಅಂದ್ಕೊಂಡವನು 16 ವರ್ಷ ಬದುಕಿರ್ತಾನೆ. ಅಂಥದ್ರಲ್ಲಿ ಕಷ್ಟಪಟ್ಟಿದ್ದೀರಿ ಎಲ್ಲ. ಯಾವುದೇ ನೋಡಿ, ಅವರು ಹೇಳಬೇಕಾದ್ರೆ ಯಾವುದಾದ್ರೂ ಚಟ ಇತ್ತನವ ಗಂಡನಿಗೆ, ಯಾವುದೂ ಇಲ್ಲ, ಏನೂ ಇಲ್ಲ. ಆ ಏನೂ ಇಲ್ಲದವ್ರಿಗೂ ಯಾಕೆ ಇಷ್ಟು ಕಷ್ಟ? ಕಷ್ಟಗಳು ಮನುಷ್ಯನಿಗೆ ಚಟ ಇದ್ದರೆ ಮಾತ್ರ ಬರ್ತವೆ ಅನ್ನೋದು ಸುಳ್ಳು. ಅದು ನಮ್ಮ ಪೂರ್ವ ಕರ್ಮಗಳ ಆಧಾರಿತವಾದದ್ದು. ಹೀಗೆ ಚಟ ಇಲ್ಲದೆಯೂ ದುಃಖ ಬಂದಾಗ ನಿಮಗೆ, ಅಂದರೆ ಪೂರ್ವದ ಕರ್ಮದ ಆಧಾರದ ಮೇಲೆ ಈ ಜನ್ಮದಲ್ಲಿ ದುಃಖ ಬಂದ ನಿಮಗೆ, ಅದರಿಂದ ಮೇಲೆತ್ತಲಿಕ್ಕೂ ಒಬ್ಬ ಸಂಗಾತಿಯನ್ನು ಜೊತೆಗಿಟ್ನಲ್ಲ, ಅವನೆಂತ ಕರುಣಾಮಯಿ. ಕಷ್ಟ ಕೊಟ್ಟವನ ಸರಿ, ಆದರೆ ಅದರಿಂದ ಮೇಲೆತ್ತಲಿಕ್ಕೂ ಒಬ್ಬನನ್ನು ಕೊಟ್ಟ ಅಂದರೆ ಭಗವಂತನನ್ನು ದೂಷಿಸೋದ್ರಲ್ಲಿ ಅರ್ಥ ಇಲ್ಲ. ಕಷ್ಟ ಕೊಟ್ಟ, ಆದರೆ ಒಂದು ನೀರು ಕಾಸು ಕೊಡ್ಲಿಕ್ಕೂ ಯಾರನ್ನೂ ಕೊಟ್ಟಿಲ್ಲ ಅಂದಾಗ ಆಗ ನಾನು ದೇವ್ರಿಗೆ ಅನ್ಬೋದು, ಏನಪ್ಪ ಇಂಥ ಎದ್ದು ಓಡಾಡ್ಲಿಕ್ಕೆ ಆಗದಿರೋ ಸ್ಥಿತಿಗೆ ನನ್ನನ್ನು ಪರ್ಮನೆಂಟಾಗಿ ಮಲಗಿಸ್ಬಿಟ್ಟೆ, ಆದರೆ ನನ್ನನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರನ್ನ ಪಕ್ಕದಲ್ಲಿ ಇಟ್ಟಿಲ್ಲ ಅಂದಾಗ ನಾನು ಆಗ ಭಗವಂತನನ್ನು ದೂಷಿಸ್ಬೋದು. ಎಂಥ ಕಟುಕ ಹೃದಯ ನಿನ್ನದು ಅಂತ. ಆದರೆ ಈ ಸಮಯದಲ್ಲಿ ಬೀಳಿಸಿದ ಅವನೇ ಆ ನಿಮ್ಮನ್ನು ಮೇಲೆತ್ತುವ ಸಂಗಾತಿಯನ್ನು ಪಕ್ಕದಲ್ಲಿ ಇಟ್ಟಿದ್ದ. ಹಾಗಾಗಿ ಈ ಬದುಕು ನಿಮಗೆ ಬೇವು ಬೆಲ್ಲ ಎಲ್ಲವನ್ನೂ ಕೊಟ್ಟಿದೆ. ಈ ಸಮಯದಲ್ಲಿ ಹೆಂಡತಿಯ ಹೋರಾಟ ಅಥವಾ ಆ ಸಮಯದಲ್ಲಿ ಏನೆಲ್ಲ ಒದ್ದಾಟಗಳು ಮಾಡಿಕೊಂಡು ನಿಮ್ಮನ್ನು ಕಾಪಾಡಿಕೊಂಡು ಬಂದರು, ನಿಮ್ಮ ಜೀವನ ಪೂರ್ತಿ ನೀವು ಅದಕ್ಕೆ ಕೃತಜ್ಞತೆಯಾಗಿದ್ದು ಇರುವಷ್ಟು ಕಾಲ ಯಾವುದನ್ನೂ ದ್ವೇಷಿಸದೆ, ಯಾವುದನ್ನು ತುಂಬ ಹಳೆಯದನ್ನು ನೆನಪು ಮಾಡಿಕೊಂಡು ಕೊರಗದೆ ಇರುವ ಬದುಕನ್ನು ಒಂದೊಂದು ಕ್ಷಣವನ್ನು ಸಂತೋಷವಾಗಿ ಕಳೀರಿ. ಇನ್ನೂ 4, 6, 10 ಒಂದು ಮಿನಿಮಮ್ ನಿಮ್ಮ ಮಕ್ಕಳ ಬೆಳವಣಿಗೆ ಅಥವಾ ಅವರ ಸಾಧನೆ ಅಥವಾ ಅವ್ರ ನಾಳೆ ಬೆಳೆಯೋದು ಎಲ್ಲವನ್ನು ನೀವು ನೋಡುವಂತಾಗಲಿ. ನಿಮ್ಮ ಕಣ್ಣ ಮುಂದೆ ನಿಮ್ಮ ಸಂಸಾರ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ವ್ಯವಹಾರಗಳು ಎಲ್ಲವೂ ಕೂಡ ಶುಭದಾಯಕವಾಗಿರಲಿ. ಒಂದು ಯಾವುದೋ ತೊಂದರೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀರಿ, ಮತ್ತೇನು ಅಷ್ಟು ದೊಡ್ಡ ಸಮಸ್ಯೆಗಳು ಬರಲಿಕ್ಕಿಲ್ಲ. ಇರುವಷ್ಟು ಕಾಲ ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಯಾರು ನಮಗೆ ಕೆಟ್ಟಗಳಿಗೆ ಎಲ್ಲ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಮನೇಲಿ ಚರ್ಚೆನೇ ಮಾಡಬೇಡಿ. ಹಂಗಂದಿದ್ದೇ ನಿಮ್ಮ ಹೆಂಡತಿಗೆ ಶಕ್ತಿ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಮಯದಲ್ಲಿ ನೋಡಿ, ನನ್ನ ಜೊತೆ ಮಾತಾಡ್ತಿದ್ದೀರಿ, ಎಷ್ಟು ತನ್ಮಯತೆಯಿಂದ ಮಾತಾಡ್ತಿದ್ದೀರಿ. ಹೆಂಡತಿಯ ಆ ಸಮರ್ಪಣೆ, ತ್ಯಾಗ, ಓಡಾಟದ ಬಗ್ಗೆ ನಿಮ್ಮ ಮಾತಲ್ಲಿ ಕೃತಜ್ಞತೆ ಕಾಣಿಸ್ತಾ ಇದೆ. ಬದುಕಲ್ಲಿ ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಆ ಬದುಕಿದ್ದಷ್ಟು ಸಮಯ ನನಗೆ ಬಂದ ಕಷ್ಟಗಳು, ಆ ಕಷ್ಟ ಬಂದ ಸಮಯದಲ್ಲಿ ಜೊತೆ ನಿಂತ ಜೀವಗಳು, ಅವುಗಳಿಗೆ ಕೈ ಮುಗಿದು, ಅವನ ಹೆಂಡ್ತಿನೇ ಆಗಲಿ ಎತ್ತು ಮಗನೇ ಆಗಲಿ ಅವನ ಪಾದ ಕೈ ಮುಗಿದ್ರು ಏನು ತೊಂದರೆ ಇಲ್ಲ. ನನಗೆ ಮಗನಾಗಿ ಹೆಂಡತಿಯಾಗಿ ಆಕೆ ಲೋಕದ ದೃಷ್ಟಿಯಲ್ಲಿ ಗಂಡ ದೊಡ್ಡವನು ಹೆಂಡತಿ ಚಿಕ್ಕವಳು ಇರ್ಬೋದು, ಆದರೆ ಯಾವ ದೊಡ್ಡ ಗಂಡ ನನ್ನ ಕಾಪಾಡಿದ್ದು ಚಿಕ್ಕ ಹೆಂಡ್ತಿನೇ ತಾನೆ. ಇಲ್ಲಿ ದೊಡ್ಡವರು ಚಿಕ್ಕವರು ಇಲ್ಲ. ಬಿದ್ದಾಗ ಒಂದು ಮಗು, ಮನೆಯ ಚಿಕ್ಕ ಮಗು ನೀರು ತಂದು ಕೊಟ್ಟರೆ ನಾನು ಅದು ಕೈ ಮುಗಿದ ನೀರು ಈಸ್ಕೊಂಡು ಕುಡಿಬೇಕಂತೆ. ಈ ಮಟ್ಟಿನ ಈ ಅರಿತು ಬದುಕು, ಇದನ್ನು ತಿಳಿದು ಬದುಕಿದ ಬದುಕು 5 ವರ್ಷ ಬದುಕಿದ್ರೂ ಅದು ಸಾರ್ಥಕ. ಅದು ಯಾವುದೂ ಇಲ್ಲದೆ ಅಹಂಕಾರವಾಗಿ ಸೇವೆ ಮಾಡಿದವರು, ನೀರು ತಂದು ಕೊಟ್ಟವರು, ಊಟ ಇಕ್ಕದವ್ರನ್ನೆಲ್ಲ ಮರ್ತ ಅಹಂಕಾರದಲ್ಲಿ ಮೆರೆದವನು 16 ಜನ್ಮಕ್ಕೂ ಅನುಭವಿಸುವಷ್ಟು ಪಾಪವನ್ನು ಕಟ್ಟಿಕೊಂಡು ಹೋಗುತ್ತಾನೆ.
ನಿಮ್ಗೆ ಒಳ್ಳೆಯದಾಗಬೇಕು. ನಿಮ್ಮ ಮನೆ ನೆಮ್ಮದಿ, ಶಾಂತಿ, ಆರೋಗ್ಯದಿಂದ ತುಂಬಲಿ. ಆದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಮಾಡಿ, ಆಯಿತಾ? ದುಡಿಮೆ ಆಗುತ್ತೆ, ತೊಂದರೆ ಇಲ್ಲ. ಏನೂ ಇಲ್ದಾಗಲೂ ನಡೆಸ್ಕೊಂಡು ಬಂದಿದ್ದಾರೆ. ಕೋಟಿ ಕೋಟಿ ಬಂದರೂ ಕೂಡ ಹೆಂಡತಿ, ಗಂಡ, ಮಕ್ಕಳು ಇವ್ರ ನಡುವೆ ಹೊಂದಾಣಿಕೆ ಇಲ್ಲದೆ ಹೋದರೆ ಕೋಟಿಯೂ ಕೂಡ ಮಣ್ಣೆ. ಅಂತ ಒಳ್ಳೆ ಸಂಗಾತಿಯನ್ನು ಪಡ್ಕೊಂಡಿದ್ದೀರಿ. ಒಳ್ಳೇದಾಗಲಿ, ಶುಭವಾಗಲಿ, ಖುಷಿ ಆಯಿತು. ನಿಮ್ಮಂತರ ಆಶೀರ್ವಾದ ಇರಲಿ ಗುರುಜಿ. ದೇವ್ರು ಒಳ್ಳೇದು ಮಾಡಲಿ, ನಿಮಗೆ ಒಳ್ಳೇದಾಗ್ಲಪ್ಪ. ಆಯ್ತು ಗುರುಜಿ. ಆಯ್ತವ. ನೋಡಿ, ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಿಮ್ಮ ಸಮರ್ಪಣೆ, ನಿಮ್ಮ ತ್ಯಾಗ, ಅಥವಾ ಗಂಡನ ದುಸ್ಥಿತಿಯಲ್ಲಿ ಒಂದು ಹೆಂಡತಿಯಾಗಿ ಸಾವಿತ್ರಿ ಹೇಗೆ ತನ್ನ ಗಂಡನನ್ನು ಕಾಪಾಡಿಕೊಳ್ಳಿಕ್ಕೆ ಯಮಧರ್ಮನ ವಿರುದ್ಧವೇ ನಿಂತಲೋ, ಹಾಗೆ ಸಾವಿಗೂ ಸವಾಲಾಕಿ ನಿನ್ನ ಗಂಡನನ್ನು ಬದುಕಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದೀಯಾ. ಉಳಿದದ್ದು ವಿಧಿಯ ಆಟ. ಅದರ ಹೊರತಾಗಿ ನಿನ್ನ ಅಣ್ಣನ ವಿಚಾರದ, ಆಸ್ತಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೀರಾ ಒಳ್ಳೆತನ ಬೇಡ. ಕೊಟ್ಟರೆ ತಗೊಳ್ಳಿ, ಕೊಡದೆ ಹೋದರೂ ತಗೊಳ್ಳಿ, ಆದರೆ ತಗೊಂಡು ಜೊತೆ ಇಟ್ಟುಕೊಂಡಿರಿ. ಈಗ ತಡೆಯಪ್ಪ, ನಾನು ಆಸ್ತಿ ಬಿಟ್ಟುಕೊಟ್ಟ ತಕ್ಷಣ ಅಣ್ಣ ತುಂಬ ಚೆನ್ನಾಗಿ ವರ್ತನೆ ಮಾಡ್ಲಿಕ್ಕೆ ನಿನ್ನ ಜೊತೆ ಶುರು ಮಾಡ್ದ ಅಂದರೆ ಅದು ನಿನ್ನ ಕಾರಣಕ್ಕೆ ಪ್ರೀತಿ ಬಂದದ್ದಲ್ಲ, ಬಿಟ್ಟುಕೊಟ್ಟ ಕಾರಣಕ್ಕೆ ಪ್ರೀತಿ ಬಂದಿದ್ದು. ಹಂಗೂ ನಿಷ್ಠೂರ, ಹಿಂಗೂ ನಿಷ್ಠೂರ ಅಂದರೆ ತಗೊಂಡೇ ನಿಷ್ಠೂರ, ಹಾಗೇನು ತೊಂದರೆ ಇಲ್ಲ. ಯಾಕಂದ್ರೆ ನಿನ್ನ ಹತ್ರ ಇದ್ರೆ ನಾಳೆ ಅಣ್ಣ ಏನ್ಕೋ ಬಿದ್ದ ಕೆಳಗಡೆ ಅಂದಾಗ ಓಡೋಗ್ಬೋದು. ನಿನ್ನ ಹತ್ರನೇ ಇಲ್ಲ ಅಂದ್ರೆ, ಹಾಗಾಗಿ 100 ತಗೊಳ್ಳೋದವ್ರ ಜಾಗದಲ್ಲಿ ಒಂದು 80-70 ತಗೋ, ಓಲಿ. ಆದ್ರೆ ಪೂರ್ತಿ ಬೇಡ ಅನ್ನುವಷ್ಟು ದೊಡ್ಡ ಶ್ರೀಮಂತಿ ಆಗಬೇಡ, ಆಯ್ತಾ? ನಿನ್ಗೆ ಒಳ್ಳೇದಾಗ್ಲವ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು. ನಾನ್ ಸಾವಿತ್ರಿ ತರ ಉಳಿಸ್ಕೊಂಡ್ರಿ ಅಂತಂದ್ರೆ, ಇಲ್ಲ ಅಣ್ಣ, ನಮ್ ಕರ್ತವ್ಯ ನಾನ್ ಮಾಡಿದೀನಿ, ಬಟ್ ನನ್ ಯಾವತ್ತೂ ಆತರ ಮೈಂಡ್ ಸೆಟ್ ಇಲ್ಲ. ಆದ್ರೆ ನನಗೆ ನಮ್ಮ ಅಣ್ಣನೋ ನಮ್ಮ ಅಪ್ಪನೋ ಸಪೋರ್ಟಿವ್ ಆಗಿ ನನ್ ಮೈಂಡ್ ಸೆಟ್ ಅಲ್ಲಿ ಇರೋದಣ್ಣ, ಸಪೋರ್ಟಿವ್ ಆಗಿ ನಿಂತ್ಕೊಟ್ಟಿದ್ರೆ ದೇವ್ರ ಕಿತ್ಕೊಬಿಟ್ಟಿರೋನೋ ಏನೋ. ಯಾರೋ ಒಬ್ರು ಇದಾರೆ ಅವ್ರನ್ನ ನೋಡ್ಕೊಳಕ್ಕೆ ಅಂತ, ಅವ್ರು ಯಾರು ಕೈ ಬಿಟ್ಟಿದ್ಕೆ ದೇವ್ರು ಇವ್ರನ್ನೇ ಉಳಿಸ್ಕೊಟ್ಟಿರೋದಣ್ಣ. ಅದಂತೂ ನಾನು ಬಲವಾಗಿ ನಂಬಿದೀನಣ್ಣ ದೇವ್ರ ಮೇಲೆ. ಮತ್ತೆ ಇವಾಗ ನಾವು ಬೆಂಗ್ಳೂರಲ್ಲಿ ಉಳ್ಕೊಂಡಿದ್ಕೂನು ದೇವ್ರು ನಮ್ಗೆ ಏನು ಮೋಸ ಮಾಡ್ಲಿಲ್ಲ. ನಾ ಕಷ್ಟಪಟ್ಟು ದುಡಿತಿದೀವಿ. ಇವಾಗ ಬೆಳಗ್ಗೆ ಹೋದ್ರೆ ಸಂಜೆ ರಾತ್ರಿ 6 ಗಂಟೆ 7 ಗಂಟೆಗೆ ಬರ್ತೀನಿ, ಮತ್ತೆ ಸ್ಯಾರಿ ಕುಚ್ ಕಟ್ತೀನಿ, ಫಾಲು ಜಿಗ್ಜಾಗ್ ಮಾಡೋದು, ಮತ್ತೆ ನಾವು ಯಾವ ಕಡೆನೂ ಮೈಂಡ್ ಸೆಟ್ ಹೋಗಲ್ಲ ಅಣ್ಣ. ನಮ್ಗೆ ಕೆಲ್ಸ ಕೆಲ್ಸ ಕೆಲ್ಸ. ಒಂದ್ 3 ಕಾಸು ಏನೋ ದುಡಿಬೇಕಂತ ಅಣ್ಣ. ಇವಾಗ ಮಾಂಗಲ್ಯ ಚೈನ್ ತವಿಂದನೂ ಹಡ ಇಟ್ಬಿಟ್ಟಿದ್ವಿ ಅಣ್ಣ. ಇವಾಗ ಹೆಂಗೋ ಸ್ವಲ್ಪ ಇನ್ನೊಂದು ಮಗನ್ಗೆ ಇವಾಗ 1 ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡಿ ಓದಿಸ್ತಿದೀವಣ್ಣ. ಮತ್ತೆ ಇವಾಗ ಇನ್ನೊಂದ್ ಸ್ವಲ್ಪ ಒಡವೆ ಇದೆ, ಬಿಡಿಸ್ಕೊಂಡ್ರೆ ನಮ್ಗೆ ಸಾಲ ಎಲ್ಲ ಒಳ್ಳೇದಾಗುತ್ತೆ. ನಾನು ಹೇಳೋದು, ಆಸ್ತಿ ಎಲ್ಲ ಹುಟ್ಟಬೇಕಾದ್ರೆ ಯಾವ ಒಡವೆ ಹಾಕೊಂಬಂದವ, ಹೋಗ್ಬೇಕಾದ್ರೆ ಯಾವ ಒಡವೆ ಹಾಕೊಳ್ತಿ. ಈ ಮಧ್ಯೆ ಈ ಒಡವೆಗಳ ಕುರಿತು, ಒಡವೆ ನನ್ನ ಕಷ್ಟಕ್ಕಾಗಲಿ ಅಂತ ಇಡೋ ಮನಸ್ಥಿತಿಗಳು ಯಾವಾಗಲೂ ಶ್ರೇಷ್ಠ. ಆದರೆ ಒಡವೆಗಳು ಯಾವಾಗ ಪ್ರತಿಷ್ಠೆಗಳಾಗುತ್ತವೆ ಅದು ವಿಷ. ಕಷ್ಟಕ್ಕೆ ಹಿಂದೆ ಮಡ್ಕೊಂಡು ಒಡವೆಗಳೇ ಕಷ್ಟಕ್ಕಾಗಿದ್ದಾವೆ. ಆ ಒಡವೆ ಇನ್ನೂ ನಿನ್ನ ಮನೆಯಲ್ಲಿ ಹೆಚ್ಚಾಗಲಿ, ನಿನ್ನ ಮನೆಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಪೂರ್ವದಲ್ಲಿ ಯಾರು ಕಷ್ಟದಲ್ಲಿದ್ದ ಸಮಯದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಯಾವುದನ್ನು ದ್ವೇಷ ಸಾಧಿಸೋಕೆ ಹೋಗ್ಬೇಡ. ಅವ್ರವ್ರು ಹಂಗಂದಿದ್ದಕ್ಕೆ ನಿನಗೂ ಒಂದು ಛಲ ಬಂದಿರೋದು, ಆಯಿತಾ? ಗೆದ್ದು ಬಂದಿದ್ದೀಯಾ, ಮಕ್ಕಳಿಗೆ ಸಂಸ್ಕಾರ ಕೊಡು. ಆ್ಯಂಡ್ ಗಂಡನನ್ನ ಹೆಚ್ಚು ಇನ್ನಷ್ಟು ಕಾಳಜಿ ಮಾಡುವ, ಅವರನ್ನು ಪ್ರೀತಿಯಿಂದ ಮಾತಾಡ್ತಾ, ಏನೇ ಇರಲಿ ಮನುಷ್ಯನಿಗಿಂತ ಅಥವಾ ಜೀವಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ತಪ್ಪುಗಳಿಗಿಂತ ಜೀವನ ದೊಡ್ಡದು. ತಪ್ಪುಗಳಾದಾಗ ಕ್ಷಮಿಸಿ, ಗಂಡನನ್ನು ಇನ್ನಷ್ಟು ಕಾಳಜಿ ಮಾಡಿ, ನಿಮ್ಮನ್ನು ನೀವು ಕಾಳಜಿ ಮಾಡಿಕೊಳ್ಳಿ. ಅವರನ್ನು ಪ್ರಿಯವಾದ ಮಾತುಗಳಿಂದ ಆನಂದಪಡಿಸ್ತಾ, ಸಂತೋಷ ಪಡಿಸ್ತಾ ಇರುವುದರಲ್ಲಿ ಸಂತೃಪ್ತಿಯನ್ನು ಕಾಣುವ ಬದುಕು ನಮ್ಮದಾಗಬೇಕು. ಮನುಷ್ಯನಿಗೆ ಎಷ್ಟಿದ್ರೂ ಸಾಲದವ, ಅಯ್ಯೋ ಎಷ್ಟಿದೆ, ಇನ್ನು ಅವ್ರಂಗಿರಬೇಕು, ಅವರೆಲ್ಲರ ಮುಂದೆ ಗಂಡ ಹಿಂಗೆ ಸಾವಿನ ದವಡೆಗೆ ಹೋಗಿ ಬದುಕಿ ಬಂದಿದ್ದಾರೆ, ಈಗ ನಾವು ಮೇಲಕ್ಕೆ ಎದ್ದು ಬಿಡಬೇಕು, ಸಡನ್ನಾಗಿ ಎಲ್ಲರ ಮುಂದೆ ಓ ನೋಡಪ್ಪ ಯಾವ ಹಂತಕ್ಕೆ ಹೋದವ್ರು ಈಗ ಮೇಲಕ್ಕೆ ಬಂದುಬಿಟ್ರು ಅಂತ ಅಂದ್ಬಿಡ್ಬೇಕು. ಯಾವುದನ್ನೂ ತಲೆಯಲ್ಲಿರಿಸ್ಕೊಳ್ಬೇಡ. ಇದಕ್ಕಿಂತ ಇನ್ನೂ ಕೆಟ್ಟ ಸ್ಥಿತಿಗೆ ಹೋದರೂ ಕೂಡ ಭಗವಂತ ಮೇಲೆ ಅಂದರೆ ಬಿದ್ದರೆ ನೀನು ಭಯಪಡಬೇಡ, ನನ್ನನ್ನು ನೆನಪು ಮಾಡ್ಕೊ, ಮೇಲೆತ್ತಲಿಕ್ಕೆ ನಾನು ಬಂದೇ ಬರ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ನಂಬಿದವರನ್ನು ಯಾರನ್ನೂ ಕೈ ಬಿಡಲ್ಲ. ನಾನಾಗಿ ಯಾರ ಬದುಕಿಗೂ ಹಾಳು ಮಾಡೋಕೆ ಹೋಗಿಲ್ಲ, ನಾನಾಗಿ ಯಾರ ಬಗ್ಗೆನೂ ಮಾತಾಡಿಲ್ಲ, ನಾನಾಗಿ ಯಾರ ಬದುಕಿಗೂ ಕೊಳ್ಳಿ ಇಡೋ ಬುದ್ಧಿ ನನಗಿಲ್ಲ. ಅಂದಮೇಲೆ ದೇವರು ನಿನ್ನ ಜೊತೆ ಸದಾ ಇದ್ದಾನೆ. ಆ ನಂಬಿಕೆ, ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ ಹೊರತು ನಾನು ಬಹುಶಃ ಯಾರನ್ನೇ ಉಳಿಸ್ಕೊಳ್ಬೋದು ಒಂದಷ್ಟು ವರ್ಷನವ, ಒಂದಲ್ಲ ಒಂದೇ ಸಾಯಲೇಬೇಕು, ಹೌದಲ್ಲವಾ? ಉಳಿಸ್ಕೊಳ್ಳೋ ದಾರಿಯಲ್ಲಿ ಸುಳ್ಳು ಹೇಳಬಾರ್ದು,
ಅಥವಾ ಯಾರನ್ನೋ ಉಳಿಸ್ಕೊಳ್ಳುವ ಅವ್ರ ಇಷ್ಟ ಇಲ್ಲ ಅನ್ನೋ ಕಾರಣ ಯಾರನ್ನು ಕೊಲ್ಲೋ ಹಕ್ಕು ಇಲ್ಲ, ಯಾರನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋಕ್ಕೂ ನಮಗಾಗಲ್ಲ. ಆದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಆತ್ಮತೃಪ್ತಿಗೆ ಭಗವಂತ ಮೆಚ್ಚುತ್ತಾನೆ. ಆಯಿತಾ? ಅಷ್ಟು ಮಾಡಿದ್ದೀಯ ನೀನು. ಎಷ್ಟೋ ಸಾವಿರಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದೀಯ. ಹೇಗೆ ಗಂಡನ ಆಪತ್ಕಾಲದಲ್ಲೇ ನಿಜವಾದ ಹೆಂಡತಿಯ ಯೋಗ್ಯತೆ ಗೊತ್ತಾಗುವುದು, ಹಾಗೆ ನಿಮ್ಮ ಸತಿ ಧರ್ಮವನ್ನು ನೀವು ಪಾಲಿಸಿದ್ದೀರಿ, ಲೋಕಕ್ಕೆ ನೀವು ಮಾದರಿಯಾಗಿದ್ದೀರವ. ಎಷ್ಟು ಸಾವಿರ ಹೆಣ್ಣು ಮಕ್ಕಳು, ಲಕ್ಷ ಹೆಣ್ಣು ಮಕ್ಕಳು ಈ ಕತೆ ಕೇಳಿದಾಗಲೂ ಎಷ್ಟೋ ಹೆಣ್ಣು ಮಕ್ಕಳಿಗೆ ನಿಮಗೆ ಗೊತ್ತಿಲ್ಲದೆ ನೀವು ಸ್ಫೂರ್ತಿಯಾಗಿದ್ದೀರಾ. ನಿಮ್ಮ ಜೀವನ ಅಲ್ಲಿಗೆ ಸಾರ್ಥಕ. ಎಂದು ನನ್ನ ಬದುಕು ಇನ್ನೊಬ್ಬರಿಗೆ ಒಂದು ಪಾಠವೋ ಅವತ್ತಿಗೆ ಅವನಿಗೆ ಮುಕ್ತಿ ಸಿಕ್ಕ ಹಾಗೆ. ಅಣ್ಣ, ನಾನು ಏನ್ ಅನ್ಕೊಂತಿದ್ದೆ ಗೊತ್ತಾ, ಇವಾಗ ನಿಮ್ ಪ್ರೋಗ್ರಾಮ್ ನೋಡಿ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ಅನ್ಕೊಂತಿದ್ದೆ, ನಂಗೆ ಏನಾದ್ರು ಫೋನ್ ಸಿಕ್ಕಿದ್ರೆ ಇದೆಲ್ಲ ಯಾವ್ದು ಹೇಳ್ಬಾರ್ದು, ಬರೀ ನಾನು ಮೈಂಡ್ ಸೆಟ್ ಅಲ್ಲಿ ತಗೋಬಾರ್ದ ಅದೊಂದ್ ಮಾತ್ರ ಹೇಳ್ಬೇಕು, ಇದ್ ಯಾವ್ದನ್ನು ಹೇಳ್ಬಾರ್ದು, ಇದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ, ಇದೆಲ್ಲ ಹೇಳಿದ್ರೆ ಏನ್ ಅನ್ಕೊಂತಾರೋ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೇಳ್ಬಾರ್ದು. ನಾನು ಹೋಗ್ಬೇಕಾದ್ರೆಲ್ಲ ಅನ್ಕೊಂತಿದ್ದೇನ ಈ ತರ ಮಾತಾಡ್ಬೇಕು, ನಮ್ ಫೋನ್ ಕಾಲ್ ಸಿಕ್ಕಿದ್ರೆ ಈ ತರ ಮಾತಾಡ್ಬೇಕು, ಇದನ್ ಕೇಳ್ಬೇಕು ಅನ್ಕೊಂತಿದ್ದೆ. ಬಟ್ ಅದ್ ಯಾವ್ದು ಕೇಳಲೇ ಇಲ್ಲ ನಾನ್ ಮಾತಾಡಕ್ ನಾನು ಇದ್ಯಾವ್ದು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಬಟ್ ಅದು ತಂತನಿಗೆ ಬಂದ್ಬಿಡ್ತಾನೆ. ಅದೇ ನನ್ ಜೊತೆ ಭಗವಂತನ ಮುಂದೆ ಹೋದಾಗ ನಿಮ್ಮ ಅಂತರಂಗದಲ್ಲಿ ನೀವೇನು ಬಚ್ಚಿಡ್ಲಿಕ್ಕಾಗಲ್ಲ ಅಲ್ವಾ? ಯಾಕಂದ್ರೆ ಅವನ ಮುಂದೆ ತೆರೆದಿಡದ ಹೊರತು ಇನ್ಯಾರ ಮುಂದೆ ತೆರೆದಿಡ್ತೀರಿ ಅಲ್ವಾ? ಅಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಅಂಡ್ ಅಲ್ಲಿ ಯಾವ ವಿಚಾರಗಳು ಕೂಡ ಕೆಟ್ಟದ್ದಲ್ಲ, ಅಶ್ಲೀಲವಲ್ಲ, ಅನ್ಯಾಯವಲ್ಲ. ಯಾರು ಭಗವಂತ ತಂದೆಯ ಬಳಿ ಏನು ಹೇಳ್ತೀವೋ ಹಾಗೆ. ನನಗೆ ಈ ಅನುಭವ ತುಂಬ ಸಾರಿ ಆಗಿದೆಯೋ. ಇಲ್ಲಿಗೆ ಬಂದವರು ತುಂಬ ಸಾರಿ ಹಂಗಂತಾರೆ, ನಾನೇನು ಹೇಳಬಾರ್ದು, ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ಅಷ್ಟೇ ಬಂದಿದ್ದೆ. ಆದರೆ ಮಾತಿಗೆ ಶುರುವಾದರೆ ಅದೇನು ನಿಮ್ಮ ಶಕ್ತಿಯೋ ಇಲ್ಲ ನನ್ನ ದೌರ್ಬಲ್ಯವೋ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ ಅಂತ. ಹಾಗಾಗಿ ನನ್ನಿಂದ ತಪ್ಪಿಸ್ಕೊಂಡು ಹೋದವ್ರು ಯಾರೂ ಇಲ್ಲ. ಕೆಲ್ಸದಲ್ಲಿ ಇರ್ಬೇಕಾದ್ರೆಲ್ಲ ಕೇಳಿಸ್ಕೊಂತಾನೆ ಇರ್ತಿದ್ದೆ, ಅವ್ರು ಬೇರೆ ಸ್ಟೋರಿ ಎಲ್ಲ ಕೇಳಿಸ್ಕೊಳ್ಳೋದು. ಮತ್ತೆ ಅಯ್ಯೋ ಎಷ್ಟೊಂದ್ ಜನಕ್ಕೆ ಎಷ್ಟೊಂದ್ ಪ್ರಾಬ್ಲಮ್ ಇದೆ, ಮತ್ತೆ ಅವ್ರೊಬ್ರು ಇಂಗ್ಲಿಷ್ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದ್ರಲ್ಲ ಅಣ್ಣ. ಅವಾಗ ನಂಗೆ ತುಂಬಾ ನೆನಪಾಗ್ತಿತ್ತು ಮೊನ್ನೆ ಕೇಳಿಸ್ಕೊಂಡು ಸ್ಟೋರಿ. ನನಗೂ ಇಂಗ್ಲಿಷ್ ಬರಲ್ಲ ಅಣ್ಣ ಮಾತಾಡಕ್ಕೆ, ಬರೀ ಮೆಸೇಜ್ ಹಾಕಿ ಮ್ಯಾನೇಜ್ ಮಾಡ್ತೀನಿ ಅಷ್ಟೇನೆ. ಬಟ್ ನನಗೂನು ಕಮ್ಯುನಿಕೇಶನ್ ಬರಲ್ಲ ಅಣ್ಣ ನನ್ಗೆ, ಆದ್ರೂ ಮಾಡ್ತಾ ಇದ್ದೀನಿ ನಾನು. ಮಾಡುವ ಎಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ ಮಗನಿಗೆ. ಅಥವಾ ಆದಷ್ಟು ಅವಾಗವಾಗ ಮಗುವಿಗೆ ಕರೆಸ್ಕೊಂಡು ತಾಯಿ ತಂದೆಯ ಬಾಲ್ಯದ ಪ್ರೀತಿ ಕೊಡೋದು ಮುಖ್ಯ, ಆಯ್ತಲ್ಲ? ಎಲ್ಲ ಸರಿ ಹೋದ್ರೆ ಜೊತೆ ಇದ್ದುಕೊಂಡೇ ಸಾಕು. ಏನೋ ಪರಿಸ್ಥಿತಿ ಕೆಟ್ಟಿದೆ, ಸ್ವಲ್ಪ ಹೊರಗಡೆ ಬಿಟ್ಟಿದ್ದೀಯಾ, ಇಲ್ಲಿ ಕೆಲ್ಸಕ್ಕೆ ಹೋಗಬೇಕು, ಮುಂದೊಂದು ಕಾಲದಲ್ಲಿ ಎಲ್ಲ ಸರಿ ಹೋದ್ರೆ ಮಕ್ಕಳಿಗೆ ತಂದೆ ತಾಯಿಗಳ ಜೊತೆ ನೆನಪೇ ಇಲ್ಲ ಅನ್ನಂಗೆ ಹಾಕಬಾರ್ದಲ್ಲ. ಅಲ್ಲ ಇಲ್ಲ, 7ನೇ ಕ್ಲಾಸ್ ವರ್ಗು ಜೊತೆಲೇ ಇದ್ದ. ಇವಾಗ ಈ ವರ್ಷ 8ನೇ ಕ್ಲಾಸ್ಗೆ ಅದೇ ನಾನು ಸ್ವಲ್ಪ ದೂರ ಹೋದೆ ಕೆಲ್ಸಕ್ಕೆ, ಸ್ವಲ್ಪ ಸಂಬಳ ಜಾಸ್ತಿ ಬರುತ್ತೆ ಅಂತ. ಬರೋದು 7:30 8 ಗಂಟೆ ಹಂಗಾಗ್ಬಿಡೋದು. ಅಂದ್ರೆ ಏನಂದ್ರೆ ಅವನು ಆಯ್ತು ತಾಯಿ, ಅದು ನಾನು ವಿಚಾರವನ್ನು ತಲುಪಿಸ್ದೆ. ತುಂಬ ಸಮಯ ಆಯಿತು. ಒಳ್ಳೇದಾಗಲಿ, ಶುಭವಾಗಲಿ. ನಿಮ್ಮ ಯಜಮಾನರಿಗೆ ಭಗವಂತ ಇನ್ನಷ್ಟು ಚೇತರಿಕೆ ಆಗುವಷ್ಟು ಶಕ್ತಿ ಕೊಡಲಿ. ನನಗೆ ನಂಬಿಕೆ ಇದೆ ನೀವೆಷ್ಟು ಅದ್ಭುತವಾದ ಹೆಣ್ಣುಮಗಳಾಗಿದ್ದೀರಿ. ಇವತ್ತು ನಮಗೆ ನಿಮ್ಮ ಕತೆ ತುಂಬ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಕೃಷ್ಣನ ಅನುಗ್ರಹ ನಿಮ್ಮ ಮೇಲಿದೆ, ನಿಮಗೆಲ್ಲೂ ಒಳ್ಳೆಯದಾಗುತ್ತೆ. ಇದೇ ಜನರ ಮುಂದೆ ಪವಾಡದ ರೀತಿ ಎದ್ದು ಹೇಳ್ತೀರಿ. ನಿಮ್ಗೆ ಆ ಶಕ್ತಿ ಇದೆ, ಭರವಸೆ ಇಟ್ಟುಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ದೊಡ್ಡ ಆಪತ್ತಿನಿಂದ ತಪ್ಪಿಸ್ಕೊಂಡಿದ್ದೀರಿ, ಇನ್ನೆಲ್ಲವೂ ನಿಮಗೆ ಶುಭವೇ ಆಗುತ್ತೆ. ಒಳ್ಳೆಯದಾಗ್ಲವಾ? ಥ್ಯಾಂಕ್ ಯು ಅಣ್ಣ. ನೋಡಿ, ಎಷ್ಟೋ ಹೆಣ್ಣು ಮಕ್ಕಳ ಬದುಕು ಚಿಕ್ಕ ಪುಟ್ಟ ತಪ್ಪುಗಳ, ಗಂಡನ ಚಿಕ್ಕ ಪುಟ್ಟ ತಪ್ಪು ಅಥವಾ ಗಂಡನ ಒಂದು ಚಿಕ್ಕ ಅನಾರೋಗ್ಯದ ಸಮಯದಲ್ಲಿ ಹೆಂಡತಿಯರ ಯೋಗ್ಯತೆಗಳು ಅರ್ಥವಾಗುತ್ತವೆ. ಆದರೆ ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಈ ನೆಲದಲ್ಲಿದ್ದಾರೆ, ಗಂಡನನ್ನು ಸರ್ವಸ್ವ ಅಂದುಕೊಂಡು ಬದುಕೋರು. ಎಂಥದ್ದು ಒಂದು ರೀತಿಯಲ್ಲಿ ಗಂಡ ಯೋಗ್ಯ ಅಥವಾ ಗಂಡ ಯಾವುದೇ ಕೆಟ್ಟ ಚಟ ಇಲ್ಲ, ಆತ ಭಾಳ ಒಳ್ಳೆಯ ಮನುಷ್ಯ, ಏನೋ ಒಂಚೂರು ಕೋಪ ಇರ್ಬೋದು, ಏನೋ ಒಂಚೂರು ಏನೋ ಅಗಿಯೋದು ತಿನ್ನೋದು ಏನೋ ಒಂದು ಚಟ ಇರ್ಬೋದು. ಬಟ್ ದುಡಿತಾರೆ, ಸಂಸಾರಕ್ಕೋಸ್ಕರ ತುಂಬ ಕಾಳಜಿ ಹೊಂದಿದ್ದಾರೆ, ಕರ್ತವ್ಯವನ್ನು ಮರ್ತಿಲ್ಲ ಅನ್ನುವಷ್ಟು ಗಂಡ ಒಳ್ಳೆಯವರಿದ್ದಾರೆ ಎಂದಾಗ ದಯವಿಟ್ಟು ಹೆಣ್ಮಕ್ಳು ಚಿಕ್ಕ ತಪ್ಪುಗಳನ್ನು ದೊಡ್ಡದು ಮಾಡೋಕೆ ಹೋಗಬೇಡಿ. ಈಗ ಗಂಡ ಯಾವುದೋ ಹೆಣ್ಣಿನಿಂದ ಬಿದ್ದುಬಿಟ್ಟಿದ್ದಾನೆ, ಹಾಳಾಗಿ ಹೋಗ್ಬಿಟ್ಟ, ಮನೆಗೆ 1 ರೂಪಾಯಿ ಕೊಡಲ್ಲ, ಕುಡಿದು ಬರ್ತಾನೆ, ಹೊಡಿತಾನೆ, ಈ ಮಟ್ಟಿಗಿದ್ದಾಗ ಅಂಥವರಿಗೆ
ನೀವು ತುಂಬ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ. ಕಾಳಜಿ ಮಾಡಿದಷ್ಟು ಅವ್ರು ಇನ್ನೂ ಜಾಸ್ತಿ ಮಾಡ್ಕೊಳ್ತಾರೆ. ಬಟ್ ಅಂಥದ್ದು ಏನಿಲ್ಲ, ಚಿಕ್ಕ ಪುಟ್ಟದ್ದು ಏನೋ ಒಂದು ವಿಚಾರ ಇದೆ. ಅದು ಬಿಟ್ಟರೆ ಸಂಸಾರಕ್ಕೋಸ್ಕರ ದುಡಿಯೋ ಜೀವ ಅಂದಾಗ, ಹಾಗೆ ಚೆನ್ನಾಗಿದ್ದ ಕಾಲದಲ್ಲಿ ದುಡ್ದಿರೋ ಆ ಜೀವಗಳಿಗೆ ಬಿದ್ದ ಕಾಲದಲ್ಲೂ ಎಲ್ಲ ಕೈ ಬಿಟ್ಬಿಟ್ರೆ ಹೇಗೆ? ಹಾಗಾಗಬಾರ್ದು ಅಂತ. ಒಳ್ಳೆಯದಾಗಲವ, ಶುಭವಾಗಲಿ.